ಮ್ಯಾಕ್ಸ್ವೆಲ್ ಥಂಬ್ ರೂಲ್, ಕ್ಲಾಕ್ ಫೇಸ್ ರೂಲ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಇದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಇಲ್ಲಿ ನೋಡಿ ಎಷ್ಟು ರೂಲ್ಗಳಿದೆ, ಒಂದೊಂದೇ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ರಿಪೀಟ್ ಮಾಡ್ತೀನಿ, ಓಕೆನಾ? ಸದ್ಯಕ್ಕೆ ಇದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಏನಿದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್? ಲಾಸ್ಟ್ ಟೈಮ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತಂದ್ರೆ ನಾನು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡಿದೆ. ಲೆಫ್ಟ್ ಹ್ಯಾಂಡ್ ರೂಲ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಫೋರ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಹೇಗೆ? ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಲ್ರೆಡಿ ನಮಗೆ ಗೊತ್ತು. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ ನ ಇನ್ನೊಂದು ಮ್ಯಾಗ್ನೆಟ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದೇ ಇರುತ್ತಲ್ವಾ? ಈ ಮ್ಯಾಗ್ನೆಟ್ ನ ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಏನಾಗುತ್ತೆ ಯೋಚನೆ ಮಾಡಿ ನೋಡೋಣ. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂದ್ರೆ ಇಟ್ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್. ಸೊ ವೆನ್ ಇಟ್ ಈಸ್ ಎ ಮ್ಯಾಗ್ನೆಟ್ ಸರೌಂಡಿಂಗ್ ಇಟ್ ಹ್ಯಾಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಇದ್ರ ಸುತ್ತಮುತ್ತಲು ಕಾಂತಕ್ಷೇತ್ರ ಇದೆ. ಈ ಕಾಂತಕ್ಷೇತ್ರ ಇರುವ ಮ್ಯಾಗ್ನೆಟ್ ಅನ್ನು ಇನ್ನೊಂದು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ, ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ಟಾಗ ಏನಾಗುತ್ತೆ? ಅದ್ರ ಮೇಲೆ ಫೋರ್ಸ್ ಎಕ್ಸರ್ಟ್ ಆಗುತ್ತೆ ತಾನೆ. ಲೈಕ್ ಬಾರ್ ಮ್ಯಾಗ್ನೆಟ್ ಆಸ್ ವೆಲ್ ಆಸ್ ಕಾಂಪಸ್ ಡಿಫ್ಲೆಕ್ಟ್ ಆಗ್ತಾ ಇತ್ತು. ಆ ಡಿಫ್ಲೆಕ್ಷನ್ ನಾವಿಲ್ಲಿ ಇನ್ ದ ಸೇಮ್ ವೇ ಅಲ್ಲಿ ನಾವಿಲ್ಲಿ ಸ್ಟಡಿ ಮಾಡೋಣ, ಓಕೆನಾ? ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಲೆಟ್ ಸ್ಟಡಿ ಅಬೌಟ್ ಹೌ ಫೋರ್ಸ್ ಆಕ್ಟ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಎ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ನೋಡಿ ಒಂದು ಡಯಾಗ್ರಾಮ್ ಇದೆ, ಫಸ್ಟ್ ಡಯಾಗ್ರಾಮ್. ಈ ಫಸ್ಟ್ ಡಯಾಗ್ರಾಮ್ ಅಲ್ಲಿ ಈ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಇದೆ. ರಿಮೆಂಬರ್ ಫಸ್ಟ್ ಚಾಪ್ಟರ್ ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಎ ಎಲೆಕ್ಟ್ರಿಕ್ ಕರೆಂಟ್ ಯಾವ ತರ ಇತ್ತು? ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅದೇ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್, ಇಟ್ ಈಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಷ್ಟು ಓದಿದ್ವಲ್ಲ? ಇಲ್ಲಿ ನೋಡಿ ಪಾಸಿಟಿವ್ ಚಾರ್ಜ್ ಇದೆ. ಪಾಸಿಟಿವ್ ಚಾರ್ಜ್ ಅಂದ್ರೆ ಇಟ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಏನಾಗುತ್ತೆ ಇಲ್ಲಿ? ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಓಕೆ, ಗಿವ್ ರೀಸನ್ ಟೈಪ್ ಅಲ್ಲಿ ಕೇಳ್ತಾರೆ. ವೆನ್ ಎ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಎಂಟರ್ಡ್ ಇನ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್, ಏನಾಗ್ತಿದೆ? ಈ ಚಾರ್ಜ್ ಪಾರ್ಟಿಕಲ್ ಅಂದ್ರೆ ಇಟ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಚಾರ್ಜ್ ಪಾರ್ಟಿಕಲ್, ದಟ್ ಇಸ್ ಅ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಫ್ರಮ್ ಲೆಫ್ಟ್ ಹ್ಯಾಂಡ್ side to right hand side. So what is the direction of current? You know, right? Which constitute electric current? It is the flow of charges. When there is a flow of charges, absolutely there is a current. What is the direction of current? It is from left hand side to right hand side. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಇದೇನಿದೆಯಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್, ಇಂಟು ಮಾರ್ಕ್ ತೋರಿಸಿದಾರಲ್ಲ ಅದೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಓಕೆನಾ? ಇಂಟು ಮಾರ್ಕ್. ಅದು ಹೇಗಿದೆ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಒಳಗಡೆ. ಈ ಸ್ಕ್ರೀನ್ ಇದೆಯಲ್ಲ, ಸ್ಕ್ರೀನ್ ಒಳಗಡೆ ಹೋಗ್ತಿದ್ಯಾ ಅಂತ ಅಂದ್ರೆ ಇದು ನಾರ್ತ್ ಪೋಲ್ ಅನ್ಕೊಳ್ಳಿ, ಔಟ್ ಸೈಡ್. ಓಕೆ, ಔಟ್ ಸೈಡ್ ದ ಸ್ಕ್ರೀನ್ ಇಟ್ ಇಸ್ ದ ನಾರ್ತ್ ಪೋಲ್. ಇನ್ಸೈಡ್ ದ ಸ್ಕ್ರೀನ್ ಇಟ್ ಇಸ್ ದ ಸೌತ್ ಪೋಲ್. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಇಟ್ ಈಸ್ ಔಟ್ ಸೈಡ್ ಟು ಇನ್ಸೈಡ್. ಸೊ ಈ ತರ ಈ ಸ್ಕ್ರೀನ್ ಒಳಗಡೆ ಹೋಗ್ತಿದ್ಯಾ ಅಂತ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆನಾ? ಇಲ್ಲಿ ಕರೆಂಟ್ ಯಾವ ತರ ಫ್ಲೋ ಆಗ್ತಿದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್. ಕರೆಂಟ್ ಏನಾಗ್ತಿದೆ? ಇದು ಪರ್ಪೆಂಡಿಕ್ಯುಲರ್ ತರ ಹೋಗ್ತಾ ಇದೆ, ಇದ್ರ ಅಡ್ಡದಲ್ಲಿ ಅಡ್ಡ ಹೋಗುತ್ತೆ. ಸೊ ಅಡ್ಡ ಹೋದಾಗ ಏನಾಗುತ್ತೆ? ಈ ಚಾರ್ಜ್ ಪಾರ್ಟಿಕಲ್ ಇಲ್ಲಿ ಒಳಗಡೆ ಏನೋ ಬರುತ್ತಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ, ಏನಾಗುತ್ತೆ? ಈ ಸ್ಟ್ರೈಟ್ ಪಾತ್ ಅಲ್ಲಿ ಹೋಗಲ್ಲ. ಇನ್ಸ್ಟೆಡ್ ಆಫ್ ಸ್ಟ್ರೈಟ್ ಪಾತ್ ಏನಾಗುತ್ತೆ? ಅದು ಕರ್ವ್ ತಗೋತ್ತೆ. ನೋಡಿ ಇಲ್ಲಿ ಕರ್ವ್ ಆಗಿದೆ, ಈ ತರ ಮೂವ್ ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಸ್ಪೀಡ್ ಏನಿದೆಯಲ್ಲ, ಸ್ಪೀಡ್ ವಿಲ್ ರಿಮೈನ್ ಸೇಮ್, ಬಟ್ ಡೈರೆಕ್ಷನ್ ನೋಡಿ, initially it is from left hand side to right hand side, but once it is enters into the magnetic field, deviation ಆಯ್ತು, ಮೇಲ್ಗಡೆ ಹೋಗ್ತಾ ಇದೆ. ಅರ್ಥ ಆಗ್ತಿದೆನಾ? ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗ್ತದೆ. ಸೊ ಡೈರೆಕ್ಷನ್ ಚೇಂಜ್ ಆದ್ರೆ ವೆಲಾಸಿಟಿ ಚೇಂಜ್ ಆಗುತ್ತೆ. ಬಿಕಾಸ್ ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, ಸ್ಪೀಡ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಸೊ ಸ್ಕೇಲಾರ್ ಕ್ವಾಂಟಿಟಿ ಇಸ್ ಎಕ್ಸ್ಪ್ರೆಸ್ಡ್ ವಿತ್ ಓನ್ಲಿ ಮ್ಯಾಗ್ನಿಟ್ಯೂಡ್, ವೇರ್ ವೆಕ್ಟರ್ ಕ್ವಾಂಟಿಟಿ ಇಸ್ ಎಕ್ಸ್ಪ್ರೆಸ್ಡ್ ವಿತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಇಲ್ಲಿ ಸ್ಪೀಡ್ ಸೇಮ್ ಇದೆ, ಬಟ್ ವೆಲಾಸಿಟಿ ಚೇಂಜ್ ಆಗ್ತದೆ. ವೆಲಾಸಿಟಿ ಅಂದ್ರೆ ವೆಲಾಸಿಟಿ ಇಸ್ ಈಕ್ವಲ್ ಟು ಸ್ಪೀಡ್ ಪ್ಲಸ್ ಡೈರೆಕ್ಷನ್ ಅಂತ. ಸ್ಪೀಡ್ ಸೇಮ್ ಇದೆ, ಬಟ್ ಡೈರೆಕ್ಷನ್ ಏನಾಗ್ತದೆ? ಚೇಂಜ್ ಆಗ್ತದೆ. ಸೊ ವೆನ್ ವೆಲಾಸಿಟಿ ಚೇಂಜಸ್, ಇಲ್ಲಿ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಏನಂದ್ರೆ, ವೆನ್ ಚಾರ್ಜ್ ಪಾರ್ಟಿಕಲ್ ಎಂಟರ್ಸ್ ಇನ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನೇನ್ ಚೇಂಜ್ ಆಗುತ್ತೆ, ಏನೇನ್ ಚೇಂಜ್ ಆಗಲ್ಲ ಇಲ್ಲಿ ಕನ್ಸಿಡರ್ ಮಾಡಿ. ಫಸ್ಟ್ ಏನಂತಂದ್ರೆ ಮಾಸ್.
ಮಾಸ್ ಕೆನ್ ನಾಟ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್, ಅದು ಗೊತ್ತು. ಸೊ ಅದರಿಂದ ಮಾಸ್ ಅನ್ಚೇಂಜ್ಡ್, ಮಾಸ್ ಅನ್ಚೇಂಜ್ಡ್. ನೆಕ್ಸ್ಟ್, ಸ್ಪೀಡ್ ಆಫ್ ದ ಪಾರ್ಟಿಕಲ್ ಏನಾಗುತ್ತೆ? ಈ ಸ್ಪೀಡ್ ಆಫ್ ದ ಪಾಸಿಟಿವ್ ಚಾರ್ಜ್ ಏನಿದೆಯಲ್ಲ ಸೇಮ್ ಆಗಿರುತ್ತೆ, ಚೇಂಜ್ ಆಗಲ್ಲ. ಸ್ಪೀಡ್ ಏನಾಗಿರುತ್ತೆ? ಸೇಮ್, ಅನ್ಚೇಂಜ್ಡ್. ಇಟ್ ಈಸ್ ಆಲ್ಸೋ ಅನ್ಚೇಂಜ್ಡ್. ಬಟ್ ವೆಲಾಸಿಟಿ, ವೆಲಾಸಿಟಿ ನಥಿಂಗ್ ಬಟ್ ಸ್ಪೀಡ್ ಪ್ಲಸ್ ಡೈರೆಕ್ಷನ್. ಸ್ಪೀಡ್ ಸೇಮ್ ಇದೆ ಬಟ್ ಡೈರೆಕ್ಷನ್ ಚೇಂಜ್ ಆಗ್ತದೆ. ವೆನ್ ಡೈರೆಕ್ಷನ್ ಚೇಂಜಸ್, ವೆಲಾಸಿಟಿ ಇಸ್ ಆಲ್ಸೋ changes. Changed when it enters into the magnetic field. ಮತ್ತೆ ಮೊಮೆಂಟಮ್ ಆಫ್ ದಿಸ್ ಪಾರ್ಟಿಕಲ್ ಏನಾಗುತ್ತೆ? ಈ ಪಾರ್ಟಿಕಲ್ ಮೊಮೆಂಟಮ್ ನಾವೇನ್ ಬರೀತೀವಿ? P is equal to mv. P ಅಂದ್ರೆ ಮೊಮೆಂಟಮ್, ಮಾಸ್ ಅಂದ್ರೆ ಗೊತ್ತು, v ಅಂದ್ರೆ ವೆಲಾಸಿಟಿ. ಓಕೆ, ಮೊಮೆಂಟಮ್ is the property of a particle. It is associated with moving particles, okay, not rest particle. ಇಲ್ಲಿ ವೆಲಾಸಿಟಿ ಚೇಂಜ್ ಆಗ್ತಿರೋದ್ರಿಂದ ಮೊಮೆಂಟಮ್ ಏನಾಗುತ್ತೆ? ಚೇಂಜ್ಡ್ ವೆನ್ ಇಟ್ ಇಸ್ ಎಂಟರ್ಸ್ ಇನ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಇಷ್ಟ ಆಯ್ತಾ? ಇಲ್ಲಿ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ವರ್ಡ್, ಕರೆಂಟ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್. ಹೌ ದ ಚಾರ್ಜ್ ಈಸ್ ಮೂವಿಂಗ್ ಅಪ್ವರ್ಡ್. ಯಾಕೆ ಈ ಚಾರ್ಜ್ ಮೇಲ್ಗಡೆಗೆ ಮೂವ್ ಆಗಬೇಕು? ಬಿಕಾಸ್ ದೆರ್ ಇಸ್ ಎ ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ ಪಾರ್ಟಿಕಲ್. ಯಾವ ಚಾರ್ಜ್ ಪಾರ್ಟಿಕಲ್? ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್. ಅದು ಮೇಲ್ಗಡೆ ಹೋಯ್ತು, ಸರಿನಾ? ಇಲ್ಲಿ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಇರೋದ್ರಿಂದ ಇದು ಮೇಲ್ಗಡೆ ಹೋಯ್ತು. ಅದೇ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಹೋದ್ರೆ ಏನಾಗುತ್ತೆ? ಎಲೆಕ್ಟ್ರಾನ್ ವೆನ್ ಎಂಟರ್ಸ್ ಇನ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್, ಸೇ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಬೋರ್ಡ್, ಓಕೆ, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಬೋರ್ಡ್, ಅಂಡ್ ಎಲೆಕ್ಟ್ರಾನ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್, ಸರಿನಾ? perpendicular to the magnetic field. ಇಲ್ಲಿ ಏನಾಗುತ್ತೆ ಅಂದ್ರೆ, what is the direction of current? It is in opposite, because we know that the direction of current is always opposite to the direction of flow of electron. Electron left ಇಂದ ರೈಟ್ ಗೆ ಹೋಗ್ತಿದೆ, ಕರೆಂಟ್ ರೈಟ್ ಇಂದ ಲೆಫ್ಟ್ ಗೆ ಹೋಗ್ತಿದೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಚಾರ್ಜ್ ಪಾರ್ಟಿಕಲ್, ಫಾರ್ ಎಕ್ಸಾಂಪಲ್ ಚಾರ್ಜ್ ಪಾರ್ಟಿಕಲ್ ಇಲ್ಲಿಂದ ಎಂಟ್ರಿ ಆಗಿದೆ ಅನ್ಕೊಳ್ಳಿ, ಇದು ಸ್ಟ್ರೇಟ್ ಅಲ್ಲಿ ಹೋಗಲ್ಲ, ಸ್ಟ್ರೇಟ್ ಪಾತ್ ಅಲ್ಲಿ ಹೋಗಲ್ಲ, ಈ ತರ ಬೆಂಡ್ ಆಗುತ್ತೆ, ಈ ತರ ಬೆಂಡ್ ಆಗುತ್ತೆ. ಬಟ್ ಪ್ರೋಟಾನ್ ಯಾವ ತರ ಬೆಂಡ್ ಆಗಿದೆ? ಅಪ್ವರ್ಡ್. ಇಲ್ಲಿ ನೋಡಿ, ಬಟ್ ಎಲೆಕ್ಟ್ರಾನ್ ಡೌನ್ವರ್ಡ್. ಸೊ ಈ ಸ್ಮಾಲ್ ಕಾನ್ಸೆಪ್ಟ್ ಇಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಇಲ್ಲಿ ಚಾರ್ಜ್ ಪಾರ್ಟಿಕಲ್ ಫ್ಲೋ ಆದ್ರೆ ಕರೆಂಟ್ ಫ್ಲೋ ಆದಂಗೆ ಅರ್ಥ. ವೆನ್ ಚಾರ್ಜ್ ಪಾರ್ಟಿಕಲ್ ಎಕ್ಸ್ಪೀರಿಯನ್ಸಿಂಗ್ ಅ ಫೋರ್ಸ್, ಡೆಫಿನೆಟ್ಲಿ ಈ ಚಾರ್ಜ್ ಏನಿದೆಯಲ್ಲ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಆ ಕಂಡಕ್ಟರು ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ ಹೇಳುದು. ಇಷ್ಟ ಅರ್ಥ ಆಯ್ತಾ? ಸೊ ಸಿಂಪಲ್, ದ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಸಿಂಪಲ್ ಕಾನ್ಸೆಪ್ಟ್ ಇಂದ ಅರ್ಥ ಮಾಡ್ಕೋಬಹುದು. ಇಲ್ಲಿ ನೋಡಿ, ಏನಿದೆ ಇದು? ಮ್ಯಾಗ್ನೆಟ್, ಓಕೆನಾ? ಮ್ಯಾಗ್ನೆಟ್ ಅಂದ್ರೆ ಇಟ್ ಹ್ಯಾಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ರೀಸನ್ ಅಲ್ಲಿ, ಇಷ್ಟು ರೀಸನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಸರಿನಾ? ಇಲ್ಲಿ ಎ ಬಿ ಅನ್ನೋದು ಒಂದು ಕಂಡಕ್ಟರ್, ಇದ್ರ ಮೂಲಕ ಕರೆಂಟ್ ಕ್ಯಾರಿ ಆಗ್ತದೆ, ಓಕೆನಾ? ಕರೆಂಟ್ ಕ್ಯಾರಿ ಆಗ್ತದೆ. ಏನ್ ಆಗುತ್ತೆ ಇವಾಗ ನೋಡಿ, ಏನಾದ್ರೂ ಪೋಲ್ಸ್ ಕೊಟ್ಟಿದ್ದಾರೆ? ಯಾವುದು ಕೊಟ್ಟಿಲ್ಲ. ಸೊ ಇಲ್ಲಿ ಕರೆಂಟ್ ಏನಿದೆ? ಅಪ್ವರ್ಡ್ ಡೈರೆಕ್ಷನ್, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ವರ್ಡ್. ಹೇಗೆ ಈ ಕಂಡಕ್ಟರ್ ಮೂವ್ ಆಗುತ್ತೆ ಅಂದ್ರೆ ಎನ್ವರ್ಡ್. ಅದೇ ನಾನು ಟರ್ಮಿನಲ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ? ಔಟ್ವರ್ಡ್. ಈ ಆಕ್ಟಿವಿಟಿ ಅಥವಾ ಈ ಎಕ್ಸ್ಪೆರಿಮೆಂಟ್ ನಮಗೆ ಗೊತ್ತಾಗುತ್ತೆ ಏನಪ್ಪಾ ಅಂತಂದ್ರೆ, ದಿಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಡ್ತೀವೋ ಅವಾಗ ಇದ್ರ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ. ಅದೇ ನಾವು ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಿ. ಆ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಗಿವನ್ ಬೈ F is equal to QVB. Q ಅಂದ್ರೆ ಚಾರ್ಜ್, V ಅಂದ್ರೆ ವೆಲಾಸಿಟಿ, B ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಬಟ್ ಈ ಫಾರ್ಮುಲಾ ಏನು ಯೂಸ್ ಮಾಡಬೇಕಾಗಿಲ್ಲ. ಫಾರ್ ಬೇಸಿಕ್ ಪರ್ಪಸ್, ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಹ್ಯಾವ್ ರಿಟನ್. ಓಕೆನಾ? ಇಷ್ಟು ತಿಳ್ಕೊಂಡ್ರೆ ಸಾಕು. ಈ ಆಕ್ಟಿವಿಟಿ ಮೂಲಕ ಒಂದು ರೂಲ್ ಫಾರ್ಮೇಶನ್ ಮಾಡಿದ್ದಾರೆ. ಆ ರೂಲ್ ಏನಪ್ಪಾ ಅಂತಂದ್ರೆ, ಹೌ ಟು ಐಡೆಂಟಿಫೈ ದ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ವೆನ್ ಇಟ್ ಈಸ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್.
ಅಂದ್ರೆ ಯಾವಾಗ ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಯಾವ ತರ ಫೋರ್ಸ್ ಆಕ್ಟ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳಕ್ಕೆ ಇದು ಪ್ರಾಕ್ಟಿಕಲಿ ನೋಡ್ತಾ ಇದ್ದೀವಿ. ಬಟ್ ಥಿಯರಿಟಿಕಲಿ ಹೇಳ್ಬೇಕಲ್ಲ, ಪ್ರಾಕ್ಟಿಕಲಿ ಓಕೆ ಇದು ಮೂವಿಂಗ್ ಇನ್ವರ್ಡ್ ಅಂಡ್ ಮೂವಿಂಗ್ ಔಟ್ವರ್ಡ್, ಅಥವಾ ಮೂವಿಂಗ್ ಅಪ್ ಆರ್ ಮೂವಿಂಗ್ ಡೌನ್, ಅಥವಾ ಮೂವಿಂಗ್ ಸೌತ್ ವರ್ಡ್ ಡೈರೆಕ್ಷನ್, ಮೂವಿಂಗ್ ನಾರ್ತ್ ವರ್ಡ್ ಡೈರೆಕ್ಷನ್, ಆರ್ ಎಲ್ಸ್ ಈಸ್ಟ್ ಆರ್ ವೆಸ್ಟ್. ಈ ತರ ನಾವು ಪ್ರಾಕ್ಟಿಕಲಿ ತೋರಿಸಬಹುದು. ಬಟ್ ಥಿಯರಿಟಿಕಲಿ ಹೇಳ್ಬೇಕಲ್ಲ ಯಾವ ತರ ಫೋರ್ಸ್ ಆಕ್ಟ್ ಆಗುತ್ತೆ, ಇನ್ ವಿಚ್ ಡೈರೆಕ್ಷನ್ ದ ಫೋರ್ಸ್ ಇಸ್ ಆಕ್ಟಿಂಗ್ ಅನ್ ಎ ಕಂಡಕ್ಟರ್. ಅದನ್ನ ಹೇಳಕ್ಕೆ ಫ್ಲೆಮಿಂಗ್ ಅನ್ನೋ ಒಬ್ಬ ಸೈಂಟಿಸ್ಟ್ ಒಂದು ರೂಲ್ ನ ಕೊಡ್ತಾರೆ, ಒಂದು ತತ್ವನ ನೀಡ್ತಾರೆ. ಆ ತತ್ವ ಅಥವಾ ಪ್ರಿನ್ಸಿಪಲ್ ಅಥವಾ ರೂಲ್ ಏನಪ್ಪಾ ಅಂತಂದ್ರೆ ಅದಕ್ಕೆ ಒಂದು ನೇಮ್ ಕೊಟ್ಟಿದ್ದಾರೆ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅದು ಏನ್ ಹೇಳುತ್ತಂತಂದ್ರೆ ನೋಡೋಣ ಬನ್ನಿ. ದ ರೂಲ್ ಟು ಫೈಂಡ್ ಡೈರೆಕ್ಷನ್ ಆಫ್ ಫೋರ್ಸ್, ದ ರೂಲ್ಸ್ ಟು ಫೈಂಡ್ ಡೈರೆಕ್ಷನ್ ಆಫ್ ಫೋರ್ಸ್. ಯಾವಾಗ ನಾವು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇರ್ತೀವೋ ಅದು ಯಾವ ತರ ಮೂವ್ ಆಗುತ್ತೆ ಇನ್ ದ ಸೆನ್ಸ್ ದರ್ ಶುಡ್ ಬಿ ಅ ಫೋರ್ಸ್, ರೈಟ್? ವೆನ್ ಎವರ್ ದರ್ ಇಸ್ ಅ ಫೋರ್ಸ್ ದರ್ ಇಸ್ ಅ ಮೋಷನ್, ರೈಟ್? ಸೊ ಅದನ್ನ ಹೇಳುತ್ತೆ. ಇಲ್ಲಿ ನೋಡಿ, ಇದು ಲೆಫ್ಟ್ ಹ್ಯಾಂಡ್, ಫ್ಲೆಮಿಂಗ್ಸ್ ಎಲ್ಲ ಲೆಫ್ಟ್ ಹ್ಯಾಂಡ್ ಅನ್ಕೊಳ್ಳಿ. ಈ ಯಾವ ತರ ಇಡ್ಕೋಬೇಕಂದ್ರೆ ಜಸ್ಟ್ ಈ ತರ ನೋಡ್ಕೊಳ್ಳಿ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಈ ಎರಡು ಬೆರಳಿದೆಯಲ್ಲ, ಈ ಎರಡು ಬೆರಳನ್ನ ಇಗ್ನೋರ್ ಮಾಡಿ, ಕೊನೆ ಎರಡು ಬೆರಳನ್ನ ಇಗ್ನೋರ್ ಮಾಡಿ, ಈ ಮೂರು ಬೆರಳನ್ನ ಇಡ್ಕೊಳ್ಳಿ. ಈ ಮೂರು ಬೆರಳನ್ನ ಯಾವ ತರ ಹಿಡ್ಕೋಬೇಕು ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಈ ತರ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಕಾಣಿಸ್ತಿದೆನಾ? ನೋಡಿ, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ, ಇಲ್ಲಿ ನೋಡ್ಕೊಂಡ್ರೆ ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ, ನೋಡಿ ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ, ಮತ್ತೆ ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿಂದ ಇಗ್ನೋರ್ ಮಾಡೋದು, ಇಲ್ಲಿಂದ ಇಲ್ಲಿಗೆ ಎಷ್ಟು 90 ಡಿಗ್ರಿ. ಸೊ ವೆನ್ ಇಫ್ ಯು ಹೋಲ್ಡ್ ಆರ್ if you see at your left hand in the same way, ನೋಡಿ perpendicular to each other, okay, mutually perpendicular to each other, mutually ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿದೆ ಅಂದ್ರೆ 90 ಡಿಗ್ರಿಯಲ್ಲಿ 90 ಡಿಗ್ರಿ ಕೋನದಲ್ಲಿ ಇವೆ. ಇಲ್ಲಿ ನೋಡಿ, ಥಮ್ ಫಿಂಗರ್, ಫೋರ್ ಫಿಂಗರ್ ಅಂಡ್ ಮಿಡಲ್ ಫಿಂಗರ್, ಓಕೆನಾ? ಹೆಬ್ಬೆರಳು, ತೋರ್ಬೆರಳು ಅಂಡ್ ಮಧ್ಯದ ಬೆರಳು, ನೋಡಿ ಈ ತರ ಇಟ್ಕೋಬೇಕು. ಇದನ್ನ ನಾವು ಹೇಗೆ ರಿಮೆಂಬರ್ ಮಾಡ್ಕೋಬೇಕಂದ್ರೆ ಒಂದು ಟ್ರಿಕ್ ಹೇಳ್ತೀನಿ ನಿಮ್ಗೆ, ಯಾವ ತರ ರಿಮೆಂಬರ್ ಅಂದ್ರೆ ನೆನಪಲ್ಲಿ ಇಟ್ಕೋಬೇಕು ಅನ್ನೋದು. FMC ಅಂದ್ರೆ ಫಾದರ್ ಮದರ್ ಚೈಲ್ಡ್ ಅಂತ. ಫಾದರ್ ಮದರ್ ಚೈಲ್ಡ್. ಎಫ್ ಅಂದ್ರೆ ಹೆಬ್ಬೆರಳು, ಎಂ ಅಂತಂದ್ರೆ ತೋರ್ಬೆರಳು, ಅಂಡ್ ಲಾಸ್ಟ್ ಒನ್ ಎಲ್ಲು ಮಿಡಲ್ ಫಿಂಗರ್ಗೆ ಸಿ ಅಂತ. ಇಲ್ಲಿ ಎಫ್ ಅಂದ್ರೇನು, ಎಂ ಅಂದ್ರೇನು, ಸಿ ಅಂದ್ರೇನು ಅಂತ ಹೇಳ್ತೀನಿ. ಇಲ್ಲಿ ಥಮ್ ಫಿಂಗರ್ಗೆ ನಾ ಏನಂತ ಹೇಳಿದೆ, ಎಫ್ ಅಂತ ನೆನ್ಪಿಡ್ಕೊ ಅಂತಂದೆ, ಅಂದ್ರೆ ಫಾದರ್. ಫೋರ್ ಫಿಂಗರ್ ಏನು, ಮದರ್ ಅಂತ ನೆನ್ಪಿಡ್ಕೊ ಅಂತಂದೆ. ಲಾಸ್ಟ್ ಒನ್ ಮಿಡಲ್ ಫಿಂಗರ್, ಇದನ್ನ ಸಿ ಅಂತ ಹಿಡ್ಕೋ, ಚೈಲ್ಡ್ ಅಂತ ಹೇಳಿದೆ. ಫಾದರ್ ಮದರ್ ಚೈಲ್ಡ್ ಅಂತ ಈ ಮೂರು ನೆನ್ಪಿಟ್ಕೊಂಡ್ರೆ ಯಾವ ತರ ಫೈಂಡ್ ಮಾಡಬೇಕು. ಈ ಎಫ್ ಅಂತಂದ್ರೆ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಈಸಿನಾ? ಎಂ ಅಂದ್ರೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಇಟ್ ಈಸ್ ಆಲ್ಸೋ ಡೈರೆಕ್ಷನ್ ಆಫ್ ಫೋರ್ಸ್. ಸಿ ಅಂತಂದ್ರೆ ಡೈರೆಕ್ಷನ್ ಆಫ್ ಕರೆಂಟ್, ಡೈರೆಕ್ಷನ್ ಆಫ್ ಕರೆಂಟ್. ಇಲ್ಲಿ ಈ ಎಲ್ಲಾ ಫಿಂಗರ್ಸ್ ಏನ್ ಇಂಡಿಕೇಟ್ ಮಾಡುತ್ತಂದ್ರೆ ಡೈರೆಕ್ಷನ್ ಇಂಡಿಕೇಟ್ ಮಾಡುತ್ತೆ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಪರ್ಟಿಕ್ಯುಲರ್ಲಿ ಟು ಶೋ ಹೌ ಫೋರ್ಸ್ ಆರ್ ಇನ್ ವಿಚ್ ಡೈರೆಕ್ಷನ್ ದ ಫೋರ್ಸ್ ಇಸ್ ಆಕ್ಟಿಂಗ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅರ್ಥ. ಎಫ್ ಅಂತಂದ್ರೆ ಫೋರ್ಸ್ ಆನ್ ಎ ಕಂಡಕ್ಟರ್, ದ ಡೈರೆಕ್ಷನ್ ಆಫ್ ಫೋರ್ಸ್ ಆನ್ ಎ ಕಂಡಕ್ಟರ್. ಎಂ ಅಂತಂದ್ರೆ ದ ಡೈರೆಕ್ಷನ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಸಿ ಅಂತಂದ್ರೆ ದ ಡೈರೆಕ್ಷನ್ ಆಫ್ ಎ ಕರೆಂಟ್. ಇಲ್ಲಿ ನೋಡಿ, ಅಕಾರ್ಡಿಂಗ್ ಟು ಲೆಫ್ಟ್ ಹ್ಯಾಂಡ್ ಫ್ಲೆಮಿಂಗ್ಸ್ ರೂಲ್ ನೋಡಿ, ಇದು ಡೈರೆಕ್ಷನ್ ಆಫ್ ಕರೆಂಟ್ ಅಂದ್ರೆ ಯಾವುದು, ಮಧ್ಯದ ಬೆರಳು. ಓಕೆ, ಮಧ್ಯದ ಬೆರಳು ಈ ತರ ಇದೆ, ಓಕೆನಾ? ಮ್ಯಾಗ್ನೆಟಿಕ್ ಫೀಲ್ಡ್, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಅಂತಂದ್ರೆ ಇನ್ವರ್ಡ್, ಈ ತರ ಇಟ್ಕೊಳ್ಳ, ಈ ತರ. ಅಂಡ್ ವಾಟ್ ಅಬೌಟ್ ದಿಸ್ ಫೋರ್ಸ್ ಆನ್ ಎ ಚಾರ್ಜ್ ಪಾರ್ಟಿಕಲ್? ಸಿ ವಾಟ್ ಇಸ್ ದ ಫೋರ್ಸ್? ಅಪ್ವರ್ಡ್.
It is a force. And the magnetic field inside the board. And the current, ನೋಡಿ ಎಲ್ಲ ಮ್ಯೂಚುವಲ್ ಪರ್ಪೆಂಡಿಕ್ಯುಲರ್ ಆಗಿದೆ. ಇದೆ ಫ್ಲೆಮಿಂಗ್ಸ್ ನ ಲೆಫ್ಟ್ ಹ್ಯಾಂಡ್ ರೂಲ್. ಈಸಿ ಟು ರಿಮೆಂಬರ್. ಓಕೆನಾ? ಇಷ್ಟಾಯ್ತು. ಇಲ್ಲಿ ಈ ಪ್ರಿನ್ಸಿಪಲ್ ನ ಯೂಸ್ ಮಾಡಿಕೊಂಡು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡಿಕೊಂಡು ಏನಪ್ಪಾ ಅಂತಂದ್ರೆ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಇದೆ. ತಿಳ್ಕೊಳ್ಳಿ. ಇಲ್ಲಿ ನೋಡಿ, ನಮ್ಮ ಮನೆಗಳಲ್ಲಿ ನೀವು ನೋಡಿರ್ತೀರಾ, ಫ್ಯಾನ್ ಸ್ವಿಚ್ ಆನ್ ಮಾಡಿದ್ರೆ ಝಿಂಗ್ ಅಂತ ತಿರುಗುತ್ತಾ, ಸ್ವಿಚ್ ಆನ್ ಮಾಡಿದ್ರೆ ಗ್ರೈಂಡರ್ ಝಿಂಗ್ ಅಂತ ತಿರುಗುತ್ತಾ. ಓಕೆನಾ? ಎಲೆಕ್ಟ್ರಿಕ್ ಕಾರ್ ತಗೊಳ್ಳಿ, ಜಸ್ಟ್ ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಪುಟ್ ಇಟ್ ಆನ್ ಎ ಗೇರ್ಸ್, ಮೂವ್ ಆಗುತ್ತೆ, ಸ್ಟಾರ್ಟ್ ಝಿಂಗ್ ಅಂತ ಮೂವ್ ಆಗುತ್ತೆ. ಪಂಪ್ ಸೆಟ್ ವಾಟರ್ನ ಮೇಲೆತ್ತುತ್ತೆ. ಓಕೆನಾ? ಇಲ್ಲಿ ಯಾವ ತರ ಈ ಆಲ್ ಡಿವೈಸ್ ವರ್ಕ್ ಆಗುತ್ತೆ? ಅದು ಮೋಟಾರ್ ಆಗಿರ್ಬೋದು. ಓಕೆ, ಮೋಟಾರ್ ಆಗಿರ್ಬೋದು, ಅದೇ ನಾವು ಹೊಲದಲ್ಲಿ ಯೂಸ್ ಮಾಡಿದ್ವಲ್ಲ ಅದಾಗಿರ್ಬೋದು, ಈ ಫ್ಯಾನ್ ಆಗಿರ್ಬೋದು, ಗ್ರೈಂಡರ್ ಆಗಿರ್ಬೋದು, ಈ ಎಲೆಕ್ಟ್ರಿಕ್ ಕಾರ್ಗಳಾಗಿರ್ಬೋದು. ಯಾವ ತರ ಮೂವ್ ಆಗುತ್ತೆ? ಅದೇ ನಮ್ಗೆ ಒಂದು ಕಾನ್ಸೆಪ್ಟ್ ಇದೆ, ಡಿ ಸಿ ಮೋಟಾರ್ ಅಂತ. ಈ ಡಿ ಸಿ ಮೋಟಾರ್, ಡಿ ಸಿ ಅಂತಂದ್ರೆ ಡೈರೆಕ್ಟ್ ಕರೆಂಟ್ ಅಂತ ಬೇಸಿಕ್ ಕಾನ್ಸೆಪ್ಟ್. ಓಕೆನಾ? ಡೈರೆಕ್ಟ್ ಕರೆಂಟ್, ಡಿ ಸಿ ಅಂದ್ರೆ ಡೈರೆಕ್ಟ್ ಕರೆಂಟ್. ಮೋಟಾರ್ ಈ ಎಲ್ಲಾ ಡಿವೈಸ್ಗಳಲ್ಲಿ, ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ನೀವು ಏನಾದ್ರೂ ಗ್ರೈಂಡರ್ ತಗೊಂಡ್ರೆ, ಮಿಕ್ಸರ್ ಆರ್ ಗ್ರೈಂಡರ್, ಅದರೊಳಗಡೆ ಒಂದು ರೊಟೇಟ್ ಆಗ್ತಾ ಇರುತ್ತೆ, ಆಕ್ಸಲ್ ಅಂತ ಕರಿತೀವಿ ನಾವು. ಜಿಂಗ್ ಅಂತ ಟರ್ನ್ ಆಗುತ್ತೆ. ಅದು ಯಾಕೆ ಟರ್ನ್ ಆಗುತ್ತೆ? ಸುಮ್ಮನೆ ಟರ್ನ್ ಆಗುತ್ತಾ? ಇಲ್ಲ ತಾನೆ. ಯಾವಾಗ ನಾವು ಸ್ವಿಚ್ ಅನ್ನು ಹಾಕಿದ್ರೆ ಕರೆಂಟ್ ಫ್ಲೋ ಆಗುತ್ತೆ, ಕರೆಂಟ್ ಫ್ಲೋ ಆದಾಗ ಟರ್ನ್ ಆಗುತ್ತೆ. ಓಕೆನಾ? ಅದೊಂದು. ನೆಕ್ಸ್ಟ್ ಒಂದು ಏನಪ್ಪಾ ಅಂತಂದ್ರೆ ಫ್ಯಾನ್. ನೀ ಸ್ವಿಚ್ ಆನ್ ಆಗಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ, ಜಿಂಗ್ ಅಂತ ಟರ್ನ್ ಆಗುತ್ತೆ. ಅಲ್ಲಿ ಆಕ್ಸಲ್ ಇರುತ್ತೆ. ಯಾವಾಗ ನೀನು ಕರೆಂಟ್ ಸ್ವಿಚ್ ನ ಹಾಕ್ತೀಯೋ ಅವಾಗ ಕರೆಂಟ್ ಫ್ಲೋ ಆಗುತ್ತೆ, ಕರೆಂಟ್ ಫ್ಲೋ ಆದಾಗ ಸ್ಟಾರ್ಟ್ ಆಗುತ್ತೆ ಮೂವ್ ಆಗಕ್ಕೆ. ಇದೊಂದಾಯ್ತು. ಓಕೆನಾ? ಇದೇ ತರ ತುಂಬಾ ಎಕ್ಸಾಂಪಲ್ಸ್ ಇದೆ. ಟೇಬಲ್ ಫ್ಯಾನ್ ಆಗಿರ್ಬೋದು. ಓಕೆನಾ? ಈ ತರ ತುಂಬಾ ಇದೆ. ಫಸ್ಟ್ ಆಫ್ ಆಲ್, ಈ ಮೋಟಾರ್ ಅಂದ್ರೆ ಏನು? ಈ ಮೋಟಾರ್ನ ಕಾರ್ಯ ಏನು? ಈ ಮೋಟಾರ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ? ಇದೆಲ್ಲ ನೋಡೋಣ ಒನ್ ಬೈ ಒನ್. ಯಾಕಂದ್ರೆ ಇಷ್ಟೆಲ್ಲ ಉಪಯೋಗ ಇದ ಮೇಲೆ ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ನಾವು ಆಸ್ ಅ ಸೈನ್ಸ್ ಸ್ಟೂಡೆಂಟ್ಸ್, ಅದು ಸ್ಪೆಷಲಿ ಫಿಸಿಕ್ಸ್ ಸ್ಟೂಡೆಂಟ್ಸ್ ಆಗಿ. ಸರಿನಾ? ಬನ್ನಿ ತಿಳ್ಕೊಳ್ಳೋಣ ಒಂದೊಂದಾಗಿ. ಎಲೆಕ್ಟ್ರಿಕ್ ಡಿಸಿ ಮೋಟಾರ್. ಸೊ ಇಲ್ಲಿ ಡಿಸಿ ಮೋಟಾರ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ಮೋಟಾರ್. ವಾಟ್ ಡು ಯು ಮೀನ್ ಬೈ ಮೋಟಾರ್? ದ ಡಿವೈಸ್ which converts electrical energy to mechanical energy. Principle. ಇಲ್ಲಿ ಫಸ್ಟ್ ಆಫ್ ಆಲ್, ಬಿಫೋರ್ ಮೂವಿಂಗ್ ಇನ್ ಟು ದ ಪ್ರಿನ್ಸಿಪಲ್, ಇದೊಂದು ಡಿವೈಸ್, ಒಂದು ಉಪಕರಣ. ಅದೇನ್ ಮಾಡುತ್ತೆ? ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಬಟ್ ಹೇಗೆ ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ, ಯಾವ ತತ್ವದ ಮೇಲೆ ವರ್ಕ್ ಆಗುತ್ತೆ? ಅದೇ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಬಟ್ ಯು ಕೆನಾಟ್ ಸೇ ಇಟ್ ಇಸ್ ದ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ. ಅದನ್ನ ಯೂಸ್ ಮಾಡ್ಕೊಂಡು ನಾವು ಎಕ್ಸ್ಪ್ಲೈನ್ ಮಾಡೋದು ವರ್ಕಿಂಗ್ ಪ್ರಿನ್ಸಿಪಲ್ ನ. ಓಕೆ, ಯಾವ ತರ ಹೇಳ್ಬೋದು, ಯಾವ ಪ್ರಿನ್ಸಿಪಲ್ ಅಂತ ಹೇಳ್ಬೋದು? ವೆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಸ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್. ಇಷ್ಟು ಬರೆದ್ರೆ ಸಾಕು. ಏನು ಪ್ರಿನ್ಸಿಪಲ್? when a current carrying conductor placed in a magnetic field, it experiences a force.
ಈ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಯಾವಾಗ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇರ್ತೀವೋ ಅವಾಗ ಅದ್ರ ಮೇಲೆ ಒಂದು ಫೋರ್ಸ್ ಅಥವಾ ಬಲ ಆಕ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಅದು ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಇಲ್ಲಿ ಈ ಮೋಟಾರ್ ಅನ್ನೋದು ಎಕ್ಸಾಂಪಲ್ ಏನೇನ್ ಕೊಡ್ಬೋದು ಅಂತಂದ್ರೆ, ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಈ ತರ ತುಂಬಾ ಕೊಡ್ಬೋದು ಎಕ್ಸಾಂಪಲ್ಸ್. ಸರಿನಾ. ನೆಕ್ಸ್ಟ್ ಏನು, ಈ ಮೋಟಾರ್ ಅಂದ್ರೆ ಯಾವ ತರ ಇರುತ್ತೆ? ಜನರಲಿ ನಾವು ಮೋಟಾರ್ ನೋಡಿದೀವಿ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಕಾರ್ ತಗೊಳ್ಳಿ, ಚಿಕ್ಕದು ಜಾತ್ರೆಯಲ್ಲಿ ತಗೊಂತೀವಲ್ಲ ರಿಮೋಟ್ ಕಾರ್ ಅಂತ, ಅದನ್ನ ತಗೊಳ್ಳಿ, ಯಾವ ತರ ಇಷ್ಟೇ ಇರುತ್ತೆ, ಒಳಗಡೆ ಒಂದು ಚಿಕ್ಕ ಮೋಟರ್ ಇರುತ್ತಲ್ಲ, ಆ ಮೋಟಾರ್ ಇಲ್ಲಿ ಡಯಾಗ್ರಾಮೆಟಿಕಲಿ ಯಾವ ತರ ಪ್ರೆಸೆಂಟ್ ಮಾಡ್ಬೋದು ಅನ್ನೋದು ತೋರಿಸ್ತೇನೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಸ್ಟೂಡೆಂಟ್ಸ್ಗೂ ಕಷ್ಟ ಆಗುತ್ತೆ ಯಾವ ತರ ಈ ಮೋಟಾರ್ ಡಯಾಗ್ರಾಮ್ ಬರಿಬೇಕು ಅನ್ನೋದು. ಈಸಿ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಕಾಯಿಲ್ ನ ತಗೊಳ್ಳಿ. ಓಕೆನಾ. ಇಷ್ಟು ತಗೊಂಡಾದ್ಮೇಲೆ ಇಷ್ಟು ಬರ್ಕೊಂಡ್ಮೇಲೆ ಎರಡು ಲೈನ್ ತಗೊಳ್ಳಿ ಹೊರಗಡೆ. ಈ ಎರಡು ಲೈನ್ ತಗೊಂಡ್ಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಲೆಫ್ಟ್ ಹ್ಯಾಂಡ್ ಒಂದ್ ಸೈಡ್, ರೈಟ್ ಹ್ಯಾಂಡ್ ಒಂದ್ ಸೈಡ್ ಲೈನ್ ಹೇಳ್ಕೊಳ್ಳಿ. ಲೈನ್ ಹೇಳ್ಕೊಂಡ್ಮೇಲೆ ಈ ತರ ಡ್ರಾ ಮಾಡ್ಕೊಳ್ಳಿ. ಓಕೆ. ಸೊ ಇದನ್ನ ನಾವು ಸ್ಲಿಪ್ ರಿಂಗ್ಸ್ ಅಂತ ಕರಿತೀವಿ. S1 S2 ಇಟ್ ಈಸ್ ಕನೆಕ್ಟೆಡ್ ಟು ಇದು ಕಾಯಿಲ್, ಅರ್ಮೇಚರ್ ಕಾಯಿಲ್ ಅಂತ ಕರಿತೀವಿ. ಓಕೆನಾ. ಈ ಒಳಗಡೆ ಇದೆಯಲ್ಲ ಇದು ಸಾಫ್ಟ್ ಐರನ್. ಈ ಸಾಫ್ಟ್ ಐರನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಇಟ್ ಹ್ಯಾಸ್ ಹೈ ಮ್ಯಾಗ್ನೆಟಿಕ್ ರಿಟೆಂಟಿವ್ ಅಂತ, ಜಾಸ್ತಿ ಹೊತ್ತು ಈ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಹೋಲ್ಡ್ ಮಾಡುತ್ತೆ. ಅದರಿಂದ ಸಾಫ್ಟ್ ಐರನ್ ನ ಯೂಸ್ ಮಾಡ್ತೀವಿ. ಇಲ್ಲಿ ಒಂದು ಆಕ್ಸೆಲ್ ನ ಕನೆಕ್ಟ್ ಮಾಡಿರ್ತಾರ. ಇಲ್ಲಿ ಆಕ್ಸೆಲ್ ನ ಕನೆಕ್ಟ್ ಮಾಡಿರ್ತಾರೆ. ಈ ಆಕ್ಸೆಲ್ ಆ ವೀಲಿಗೆ ಕನೆಕ್ಟ್ ಮಾಡಬಹುದು, ಅಥವಾ ಫ್ಯಾನಿಗೆ ಕನೆಕ್ಟ್ ಮಾಡಬಹುದು, ಅಥವಾ ರೊಟೇಟ್ ಆಗುತ್ತಲ್ಲ ಗ್ರೈಂಡರ್ ಅಥವಾ ಮಿಕ್ಸ್ಚರ್ ಅಲ್ಲಿ ಅದನ್ನು ಕನೆಕ್ಟ್ ಮಾಡಬಹುದು, ಅಥವಾ ವಾಷಿಂಗ್ ಮಿಷನ್ಗೂ ಕನೆಕ್ಟ್ ಮಾಡಬಹುದು. ಇದನ್ನ ಆಕ್ಸೆಲ್ ಅಂತ ಕರೀತಾರ. ಆಕ್ಸೆಲ್, AXLE. ಓಕೆನಾ. ಬರೀತೀನಿ ಮತ್ತೊಂದ್ಸತಿ, ಆಕ್ಸೆಲ್. ಇಷ್ಟ ಆಯ್ತು. ಇಷ್ಟು ಈಸಿನ ಬರ್ಕೊಳಕ್ಕೆ. ನೆಕ್ಸ್ಟ್ ನೀವು ಮ್ಯಾಗ್ನೆಟ್ಸ್ ನ ತಗೋಬೇಕು. ಎರಡು ಮ್ಯಾಗ್ನೆಟ್ಸ್, ಇಲ್ಲೊಂದು ಮ್ಯಾಗ್ನೆಟ್, ಇಲ್ಲೊಂದು ಮ್ಯಾಗ್ನೆಟ್. ಎಷ್ಟು ಬರ್ದ್ರೆ ಸಾಕು. ಇಟ್ ಇಸ್ ಎ ನಾರ್ತ್ ಪೋಲ್ ಅಂಡ್ ದಿಸ್ ಇಸ್ ಸೌತ್ ಪೋಲ್. ಇದು ಕಾಯಿಲ್ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ, ಇದನ್ನ A, ಇದನ್ನ B, ಇದನ್ನ C ಮತ್ತೆ ಇದನ್ನ D ಅಂತ ತಗೋತೀನಿ. ಇಲ್ಲಿ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಇದೆ ತಾನೆ, ಇಲ್ಲಿ ಕಾರ್ಬನ್ ಬ್ರಷ್ ಅಂತ ಯೂಸ್ ಮಾಡ್ಕೊಂಡು, ಕಾರ್ಬನ್ ಬ್ರಷ್ ಇದ್ರ ಮಧ್ಯೆ ಕನೆಕ್ಷನ್ ಇದೆ. ಈ ಸ್ಲಿಪ್ ಒನ್, ಸ್ಲಿಪ್ ಟು ರಿಂಗ್ಸ್ ಇದೆಯಲ್ಲ, ದೇ ಆರ್ ಕನೆಕ್ಟೆಡ್ ಟು ಕಾಯಿಲ್ಗೆ, ಅರ್ಮೇಚರ್ ಕಾಯಿಲ್ಗೆ ಕನೆಕ್ಟ್ ಆಗಿದ್ದಿಲ್ಲ. ಬಟ್ ಈ ಬ್ರಷ್ ಏನಿದೆ, ಕಾರ್ಬನ್ ಬ್ರಷ್, ಇಟ್ ಈಸ್ ಎ B1. ಇಲ್ಲೂ ಅಷ್ಟೇ, ಇಲ್ಲಿ ಬ್ರಷಸ್ ಇದೆ, ಇದು B2 ಕಾರ್ಬನ್ ಬ್ರಷ್ ಅಂತ ಕರಿತೀವಿ. ಇದು ಎಕ್ಸ್ಟರ್ನಲ್ ಸರ್ಕ್ಯೂಟ್ಗೆ ಕನೆಕ್ಟ್ ಆಗಿದೆ. ಇದು ಪ್ಲಗ್ ಕೀ, ಇಲ್ಲಿ ಬ್ಯಾಟ್ರಿ. ಇಲ್ಲಿ ಬ್ಯಾಟ್ರಿ ಇದೆ. ಇಲ್ಲಿ ನೀವು ರಿಯೋಸ್ಟಾಟ್ನು ಯೂಸ್ ಮಾಡ್ಬೋದು. ರಿಯೋಸ್ಟಾಟ್ ಅಂತಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫ್ಯಾನ್ ನೀವು ರೊಟೇಷನ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ, ನೋಬ್ ಟರ್ನ್ ಮಾಡ್ತೀರಾ ತಾನೆ. ಕಮ್ಮಿ ಮಾಡಿದ್ರೆ ಆ ರೊಟೇಷನ್ ಕಮ್ಮಿ ಆಗುತ್ತೆ, ಜಾಸ್ತಿ ಮಾಡಿದ್ರೆ ಜಾಸ್ತಿ ಸ್ಪೀಡಾಗಿ ತಿರುಗುತ್ತೆ. ಅದನ್ನೇ ನಾವು ಇಲ್ಲಿ ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ರಿಯೋಸ್ಟಾಟ್ ಇಟ್ ಇಸ್ ಎ ಬ್ಯಾಟರಿ. ಸೊ ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್, ಎಷ್ಟು ಸರ್ಕ್ಯೂಟ್ ಬರ್ತದೆ ಸಾಕು. ಓಕೆ. ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಏನಂತಂದ್ರೆ, ಜಸ್ಟ್ ಒಂದು 2 minutes ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಈಸಿಯಾಗಿ ವರ್ಕಿಂಗ್ ಏನು ಕೇಳಲ್ಲ, ಜಸ್ಟ್ ಡಯಾಗ್ರಾಮ್ ಕೇಳ್ತಾರೆ. ಓಕೆ. ಸೊ ಇಲ್ಲಿ ನೋಡಿ, ಕರೆಂಟ್ ಯಾವ ತರ ಫ್ಲೋ ಆಗುತ್ತೆ, ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗುತ್ತೆ ಅಲ್ವಾ. A to B,
ಬಿ ಟು ಸಿ, ಸಿ ಟು ಡಿ ಆ್ಯಂಡ್ ಈ ಥರ ಫ್ಲೋ ಆಗುತ್ತೆ. ಓಕೆ, ಇಲ್ಲಿ ಕರೆಂಟ್ ಫ್ಲೋ ಆದಾಗ ಏನಾಗುತ್ತೆ ಇದ್ರ ಮಧ್ಯೆ? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಬಿಟ್ವೀನ್ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್. ಯಾವ ಡೈರೆಕ್ಷನ್ ಅಲ್ಲಿ? ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ದಿಸ್ ಡೈರೆಕ್ಷನ್, ಇದ್ರ ಮಧ್ಯದಲ್ಲಿ ಬಿ. ಓಕೆನಾ? ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದಿಸ್ ಡೈರೆಕ್ಷನ್. ಕರೆಂಟ್ ಯಾವ ತರ ಹೋಗ್ತಾ ಇದೆ ಒಳಗಡೆ? ಎ ಟು ಬಿ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ 4 ಫಿಂಗರ್. ಓಕೆ, ಡೈರೆಕ್ಷನ್ ಆಫ್ ಕರೆಂಟ್ ಅಂತಂದ್ರೆ ಲಾಸ್ಟ್ ಒನ್, ಮಿಡಲ್ ಫಿಂಗರ್. ಈ ತರ ಇದೆ. ಇಲ್ಲಿ ಏನಿದೆ ತಂಬ್, ಇಲ್ಲಿ ಒಳಗಡೆ ಆಗ್ತಿದೆ. ಒಳಗಡೆ ಅಂತಂದ್ರೆ ಇಲ್ಲಿ ನೋಡಿ, ಇದು ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಡೈರೆಕ್ಷನ್ ಆಫ್ ಕರೆಂಟ್. ಇದು ಯಾವ ತರ ಹೋಗ್ತಿದೆ? ತಂಬ್ ನೋಡಿ, ತಂಬ್ ಈ ತರ ಆಗ್ತಿದೆ. ತಂಬ್ ಕಾಣಿಸ್ತಾನೆ? ಇಲ್ಲಿ ನಾರ್ಮಲ್ ಆಗಿ ಕಾಣಿಸ್ತಿಲ್ಲ, ಬಟ್ ಎಲ್ಲಿದೆ? ಹಿಂದ್ಗಡೆ ಇದೆ, ಅಂದ್ರೆ ಒಳಗಡೆ. ಸೊ ಈ ಎ ಬಿ ಏನಿದೆಯಲ್ಲ, ಇನ್ವರ್ಡ್ ಆಗುತ್ತೆ, ಇನ್ವರ್ಡ್ ಆಗುತ್ತೆ. ಮತ್ತೆ ಇಲ್ಲಿ ಏನಾಗ್ತದೆ? ಕರೆಂಟ್ ಯಾವ ತರ ಫ್ಲೋ ಆಗ್ತದೆ? ಸೇಮ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದಿಸ್ ಡೈರೆಕ್ಷನ್ ಅಂಡ್ ದಿಸ್ ಒನ್ ಇನ್ ದಿಸ್ ಡೈರೆಕ್ಷನ್. ಕರೆಂಟ್ ಈಸ್ ಇನ್ ಡೌನ್ವರ್ಡ್ ಡೈರೆಕ್ಷನ್. ನೋಡಿ ಕರೆಕ್ಟ್ ಆಗಿದಾನ? ಇದು ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಕರೆಂಟ್. ಇಲ್ಲಿ ಏನಾಗ್ತಿದೆ? ತಮ್ ಹೊರಗಡೆ ಇದೆ. ಸೊ ಇದು ಸಿ ಅಂಡ್ ಡಿ ಔಟ್ವರ್ಡ್, ಔಟ್ವರ್ಡ್ ಡೈರೆಕ್ಷನ್. ಈ ತರ ಇದು ಒಳಗಡೆ ಹೋಗ್ತದೆ ಇನ್ವರ್ಡ್, ಇದು ಹೊರಗಡೆ ಬರ್ತದೆ. ಆಂಟಿ ಕ್ಲಾಕ್ ವೈಸ್ ಟರ್ನ್ ಆಗ್ತದೆ ಈ ತರ, ಆಂಟಿ ಕ್ಲಾಕ್ ವೈಸ್. ಅಲ್ಲಿ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಟರ್ನ್ ಆದಾಗ ಈ ಸ್ಲಿಪ್ 1 ಸ್ಲಿಪ್ 2 ಏನಾಗ್ತಿದೆಯಲ್ಲ, ಇವು ಈ ತರ ಟರ್ನ್ ಆಗುತ್ತೆ. ಆಂಟಿ ಕ್ಲಾಕ್ ವೈಸ್ ಟರ್ನ್ ಆದಾಗ ಇದು S1 ಆಗುತ್ತೆ, ಇದು S2 ಆಗುತ್ತೆ. ಇಲ್ಲಿ ಬ್ರಷಸ್ ಏನಿದೆಲ್ಲ ಆಸ್ ಇಟ್ ಈಸ್ ಇದೇ ಪ್ಲೇಸ್ ಅಲ್ಲಿ ಇರುತ್ತೆ. ಇದು B2, ಇದು B1. ನೋಡಿ ಕನೆಕ್ಷನ್ ಇದನ್ನ, ಈ ಬ್ರಷ್ 1 ಬ್ರಷ್ 2ಗೆ ಕನೆಕ್ಷನ್ ಇಲ್ಲದೆ ಇದ್ದಾಗ ಏನಾಗುತ್ತೆ? ಕರೆಂಟ್ ಫ್ಲೋ ಆಗಲ್ಲ. ಕರೆಂಟ್ ಫ್ಲೋ ಆಗದೆ ಇದ್ದಾಗ ಇಟ್ ಈಸ್ ನಾಟ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ವೆನ್ ಇಟ್ ಈಸ್ ಎ ನಾಟ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಇಟ್ ಡಸ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಕೈಂಡ್ ಆಫ್ ಫೋರ್ಸ್. ಅವಾಗ ಏನಾಗುತ್ತೆ? ಡ್ಯೂ ಟು ಇನರ್ಷಿಯಾ. ಇನರ್ಷಿಯಾ ಅಂದ್ರೆ ಆಲ್ರೆಡಿ ನಿಮಗೆ ಗೊತ್ತು, ರೊಟೇಷನಲ್ ಇನರ್ಷಿಯಾ. ಓಕೆ, ಇಟ್ ಇಸ್ ಸ್ಟಾರ್ಟ್ಸ್ ಮೂವಿಂಗ್. ಇನಿಷಿಯಲ್ ಕೇಸ್ ಎರಡು ಕನೆಕ್ಷನ್ ಅಲ್ಲಿ ಇದ್ದಾಗ ಏನಾಗುತ್ತೆ? ಇದು ರೊಟೇಟ್ ಆಗುತ್ತೆ. ಈಗ ಇದ್ದಿದ್ದು ಈಗ ಆಗುತ್ತೆ. ಈಗಾದಾಗ ಯಾವುದೇ ಕನೆಕ್ಷನ್ ಇರಲ್ಲ, ಕರೆಂಟ್ ಫ್ಲೋ ಆಗಲ್ಲ. ಏನಾಗುತ್ತೆ? ಡ್ಯೂ ಟು ಇಟ್ಸ್ ಇನರ್ಷಿಯಾ ಇಟ್ ವಿಲ್ ರೊಟೇಟ್ ಲೈಕ್ ದಿಸ್. ಅಂದ್ರೆ ಇನ್ ಪ್ಲೇಸ್ ಆಫ್ ಎ ಬಿ ಸಿ ಡಿ ಬರುತ್ತೆ, ಇನ್ ಪ್ಲೇಸ್ ಆಫ್ ಸಿ ಡಿ ಎ ಬಿ ಬರುತ್ತೆ. ಈ ತರ ಇರುತ್ತೆ, ಈ ತರ ಆಗುತ್ತೆ. ಮತ್ತೆ ಕನೆಕ್ಟ್ ಆಯ್ತು ತಾನೆ? ಕನೆಕ್ಟ್ ಆದಾಗ ಏನಾಗುತ್ತೆ? ಮತ್ತೆ ಈ ತರ ಟರ್ನ್ ಆಗುತ್ತೆ. ಸಿ ಡಿ ಒಳಗೆ ಹೋಗುತ್ತೆ, ಎ ಬಿ ಮೇಲೆ ಬರುತ್ತೆ, ಮತ್ತೆ ಈ ತರ. ಸೊ ಏನಾಗುತ್ತೆ? ಆಂಟಿ ಕ್ಲಾಕ್ ವೈಸ್ ಕಂಪ್ಲೀಟ್ ಮಾಡುತ್ತೆ. ಈ ತರ ರೊಟೇಟ್ ಆಗುತ್ತೆ. ಈ ತರ ರೊಟೇಟ್ ಆದಾಗ ಈ ಆಕ್ಸಲ್ ಯಾವ್ದು ಬೇಕಾದ್ರೆ ಕನೆಕ್ಟ್ ಮಾಡ್ಬೋದು. ಈ ತರ ವರ್ಕ್ ಆಗುತ್ತೆ. ಇಷ್ಟೇ ಪ್ರಿನ್ಸಿಪಲ್. ಇಷ್ಟು ತಿಳ್ಕೊಂಡ್ರೆ ಸಾಕು. ಬಟ್ ಜನರಲಿ ಏನ್ ಕೇಳ್ತಾರೆ ಅಂದ್ರೆ, ವಾಟ್ ಈಸ್ ದ ಫಂಕ್ಷನ್ ಆಫ್ S1 ಅಂಡ್ S2? ದೀಸ್ ಆರ್ ದ ಕಮ್ಯುಟೇಟರ್ಸ್ ಅಂತ ಕರಿತೀವಿ. ಸ್ಲಿಪ್ ರಿಂಗ್ಸ್ ಕಮ್ಯುಟೇಟರ್ ಅಂತ ಕರಿತೀವಿ. ಇದು ಏನು ಉಪಯೋಗ ಅಂತಂದ್ರೆ, ಈ ರೊಟೇಟ್ ಆದಾಗ ಇಲ್ಲಿ ಇದು ಬರುತ್ತೆ, ಈ ಪ್ಲೇಸ್ ಇದು ಹೋಗುತ್ತೆ. S1 ಪ್ಲೇಸ್ ಅಲ್ಲಿ S2 ಬರುತ್ತೆ, S2 ಪ್ಲೇಸ್ ಅಲ್ಲಿ S1 ಬರುತ್ತೆ. ಅವಾಗ ಏನಾಗುತ್ತೆ? ಕರೆಂಟ್ ರಿವರ್ಸ್ ಆಗುತ್ತೆ ತಾನೆ? ಕರೆಂಟ್ ರಿವರ್ಸ್ ಆದಾಗ ಏನಾಗುತ್ತೆ? ಈ ತರ ಆಂಟಿ ಕ್ಲಾಕ್ ವೈಸ್ ಟರ್ನ್ ಆಗೋದು ಕ್ಲಾಕ್ ವೈಸ್ ಟರ್ನ್ ಆಗುತ್ತೆ, ಹಿಂಗಾಗುತ್ತೆ. ಅದು ಫುಲ್ ರೊಟೇಷನ್ ಆಗಲ್ಲ, ಈ ತರ ಜಿಗ್ 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 ಇದೇ ತರ ಆಗುತ್ತೆ. ನಮ್ಗೆ ಏನ್ ಬೇಕು? ಒಂದು ಕಂಪ್ಲೀಟ್ ರೊಟೇಷನ್ ಬೇಕು. ಕಂಪ್ಲೀಟ್ ರೊಟೇಷನ್ ಅಂದ್ರೆ ದ ಕರೆಂಟ್ ಹ್ಯಾಸ್ ಟು ಬಿ ರಿವರ್ಸ್ಡ್. ಕರೆಂಟ್ ಹ್ಯಾಸ್ ಟು ಬಿ ರಿವರ್ಸ್ ಅಂಡ್ ದಿಸ್ ಕಾಯಿಲ್ ಮಸ್ಟ್ ರೊಟೇಟ್ ಇನ್ ಒನ್ ಡೈರೆಕ್ಷನ್. ಮೇ ಬಿ ಇಟ್ ಇಸ್ ಅ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್. ಅದರಿಂದ ಈ ಸ್ಲಿಪ್ ರಿಂಗ್ ಯೂಸ್ ಮಾಡ್ತೀವಿ, S1 ಅಂಡ್ S2. ಎಷ್ಟು ತಿಳ್ಕೊಂಡ್ರೆ ಸಾಕು. ಇಷ್ಟೇ ಡಯಾಗ್ರಾಮ್, ಡೆಫಿನೇಷನ್, ಪ್ರಿನ್ಸಿಪಲ್. ಇಷ್ಟು ತಿಳ್ಕೊಂಡ್ರೆ ಸಾಕು. ಇಲ್ಲಿ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ವೆನ್ ಡಸ್ ದಿಸ್ ಕಾಯಿಲ್ ಎಕ್ಸ್ಪೀರಿಯನ್ಸಸ್ ಮ್ಯಾಕ್ಸಿಮಮ್ ಫೋರ್ಸ್ ಅಂತ. ಪರ್ಪೆಂಡಿಕ್ಯುಲರ್ ಇದ್ದಾಗ ಮಾತ್ರ ಈ ಕಾಯಿಲ್ ಮ್ಯಾಕ್ಸಿಮಮ್ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಇಲ್ಲಾಂದ್ರೆ ಎಕ್ಸ್ಪೀರಿಯನ್ಸ್ ಮಾಡಲ್ಲ. ಯೂಸಿಂಗ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸರಿನಾ? ನೋಡ್ಕೊಳ್ಳಿ ಒಂದ್ಸತಿ. ದಿಸ್ ಇಸ್ ಎಲೆಕ್ಟ್ರಿಕ್ DC ಮೋಟರ್, ಡೈರೆಕ್ಟ್ ಕರೆಂಟ್ ಮೋಟರ್. ಓಕೆನಾ? ಇಷ್ಟು ನೋಡ್ಕೊಳ್ಳಿ. ಸ್ಕ್ರೀನ್ ಶಾಟ್ ತಗೊಳ್ಳಿ. ಕಾಪಿ ಮಾಡ್ಕೊಂಡ್ರಾ? ಓಕೆ, ಮತ್ತೆ ನೆಕ್ಸ್ಟ್ ನೋಡೋಣ ಏನಿದೆ.
ಸೊ ಫಂಕ್ಷನ್ ಆಫ್ ಸ್ಪ್ಲಿಟ್ ರಿಂಗ್ ಕಮ್ಯುಟೇಟರ್ಸ್ S1 and S2 ಅಲ್ಲೇ ಡಿಸ್ಕಸ್ ಮಾಡೋದಲ್ಲ. ಏನಕ್ಕೆ ಅಂತಂದ್ರೆ ಟು ರಿವರ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಇವಾಗ ರಿವರ್ಸ್ ಮಾಡಲಿಲ್ಲ ಹೇಗಾಗುತ್ತೆ ಅಂತಂದ್ರೆ ಆ ಕಾಯಿಲ್ ಏನಿದೆಯಲ್ಲ ಈ ತರ ಆಗ್ತಾ ಇರುತ್ತೆ ಅಷ್ಟೇ, ಫುಲ್ ಕಂಪ್ಲೀಟ್ ರೊಟೇಷನ್ ಆಗೋದೇ ಇಲ್ಲ. ಅದರಿಂದ ನಾವು ಈ ಕಮ್ಯುಟೇಟರ್ಸ್ ನ ಯೂಸ್ ಮಾಡ್ತೀವಿ, S1 ಮತ್ತೆ S2. ಅರ್ಥ ಆಯ್ತಾ? ಸೊ ಈ ತರ ಕಾಣಿಸುತ್ತೆ ನೋಡಿ ಆಕ್ಚುಯಲ್ ಡಯಾಗ್ರಾಮ್. ಸೊ ಫಸ್ಟ್ ಈ ತರ ಇರುತ್ತೆ, ನೆಕ್ಸ್ಟ್ ಈ ತರ ಆಗುತ್ತೆ, ಈ ತರ ಆಗುತ್ತೆ, ಮತ್ತೆ ಒಂದು ಕಂಪ್ಲೀಟ್ ರೊಟೇಷನ್. ಓಕೆ, ಸೊ ಮ್ಯಾಕ್ಸಿಮಮ್ ಯಾವಾಗಿರುತ್ತೆ? ಫೋರ್ಸ್ ಆಕ್ಟ್ಸ್ ಆನ್ ಎ ಕಾಯಿಲ್, ಇಟ್ ಈಸ್ ಎ 90 ಡಿಗ್ರಿ ಅಥವಾ ಪರ್ಪೆಂಡಿಕ್ಯುಲರ್ ಇದ್ದಾಗ ಮಾತ್ರ ಮ್ಯಾಕ್ಸಿಮಮ್ ಫೋರ್ಸ್ ಆ ಕಂಡಕ್ಟರ್ ಮೇಲೆ ಆಕ್ಟ್ ಆಗುತ್ತೆ. ಸರಿನಾ? ಇಷ್ಟು ಈ ಡಿ ಸಿ ಮೋಟರ್ ಬಗ್ಗೆ ಆಯ್ತು. ಇಲ್ಲಿ ಇಷ್ಟೊತ್ತು ನಾವು ಏನ್ ಮಾಡಿದ್ವಿ ಅಂತಂದ್ರೆ ಈ ಎಲೆಕ್ಟ್ರಿಸಿಟಿ ಏನಿದೆಯಲ್ಲ, ಈ ಎಲೆಕ್ಟ್ರಿಸಿಟಿಯಿಂದ ನಾವು ಮ್ಯಾಗ್ನೆಟಿಸಮ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡಿದ್ವಿ. ಸರಿನಾ? ಸೊ ಎಲೆಕ್ಟ್ರಿಕಲ್ ಎನರ್ಜಿ ಟು ಮ್ಯಾಗ್ನೆಟಿಕ್ ಎನರ್ಜಿ ಪ್ರೊಡ್ಯೂಸ್ ಮಾಡಿದ್ವಿ. ಬಟ್ ನಮ್ಗೆ ಇಲ್ಲಿ ಕ್ವಶನ್ ಕಾಡೋದೇನಂತಂದ್ರೆ ಎಲೆಕ್ಟ್ರಿಸಿಟಿಯಿಂದ ಮ್ಯಾಗ್ನೆಟಿಸಮ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ದಾರಿ ಇದೆನಾ? ಈ ಮ್ಯಾಗ್ನೆಟ್ ಮೂಲಕನೂ ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಬಹುದಾ ಅನ್ನೋ ಒಂದು ಥಾಟ್ ಬರುತ್ತೆ. ಯಾರಿಗೆ? ಮೈಕಲ್ ಫ್ಯಾರಡೆಗೆ. ಅಂದ್ರೆ ಯಾವುದೇ ಒಂದು ಫಿನಾಮಿನ ತಗೊಂಡ್ರೆ ಇವಾಗ ಒಂದು ಸಾಧ್ಯ ಅಂದ್ರೆ ಅದಕ್ಕೆ ಅಪೋಸಿಟ್ನು ಸಾಧ್ಯ ತಾನೆ. ಇವಾಗ ಎಲೆಕ್ಟ್ರಿಸಿಟಿಯಿಂದ ಮ್ಯಾಗ್ನೆಟಿಸಮ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಅಥವಾ ಮ್ಯಾಗ್ನೆಟ್ ಇಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಬಹುದಾ ಅಂತ ಮೈಕಲ್ ಫ್ಯಾರಡೆ ಥಿಂಕ್ ಮಾಡ್ತಾರೆ. ಅವಾಗ ಥಿಂಕ್ ಮಾಡಿ ಅವರು ಒಂದು ಸ್ಮಾಲ್ ಆಕ್ಟಿವಿಟಿ ಕಂಡಕ್ಟ್ ಮಾಡ್ತಾರೆ. ಅದೇ ಈ ಕಾಯಿಲ್, ಅದೇ ಸೊಲೆನಾಯ್ಡ್ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡ್ವಲ್ಲ ಲಾಸ್ಟ್ ಸ್ಲೈಡ್ ಇದೆ, ಆ ಕಾಯಿಲ್ ಯೂಸ್ ಮಾಡಿಕೊಂಡು ಇಲ್ಲಿ ಕರೆಂಟ್ ಪ್ರೊಡ್ಯೂಸ್ ಮಾಡಬಹುದಾ ಅನ್ನೋದು ತಿಳ್ಕೊಂತಾರ. ಅದು ಸಾಧ್ಯನಾ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ನೋಡ್ಕೊಳ್ಳೋಣ. ಅದು ಯೂಸಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಪ್ರೇರಣೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂದ್ರೆ ವಿದ್ಯುತ್ ಕಾಂತಿಯ ಪ್ರೇರಣೆ. ಸೊ ಇಲ್ಲಿ ಡೆಮಾನ್ಸ್ಟ್ರೇಷನ್ ಆಫ್ EMI, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆ, ಸೊ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೇನು ಫಸ್ಟ್ ಆಫ್ ಆಲ್ ತಿಳ್ಕೋಬೇಕು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತಂದ್ರೆ ದ phenomenon in which EMF induced if there is a change in magnetic flux linked with the coil. ಇಲ್ಲಿ ಏನು? ಫಸ್ಟ್ ಆಫ್ ಆಲ್ EMF ಅಂದ್ರೇನು? ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ. ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಅಂದ್ರೆ ಇಟ್ಸ್ ಕೈಂಡ್ ಆಫ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್, ವೋಲ್ಟೇಜ್ ಓನ್ಲಿ. ಓಕೆ, ಯಾವ ವೋಲ್ಟೇಜ್ ಪ್ರೊಡ್ಯೂಸ್ ಆಗುತ್ತೆ? ಕರೆಂಟು ಪ್ರೊಡ್ಯೂಸ್ ಆಗುತ್ತೆ. ಓಕೆ, ವೆನ್ ಇಂಡ್ಯೂಸ್ಡ್ EMF is produced, induced current is also will be produced. ಅಷ್ಟು ಗೊತ್ತಾಯ್ತು. ಇಲ್ಲಿ ನಮ್ಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಮೀನಿಂಗ್ ತಿಳ್ಕೋಬೇಕು. ಏನಿದು ಮ್ಯಾಗ್ನೆಟಿಕ್ ಫ್ಲಕ್ಸ್? ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಮ್ಯಾಗ್ನೆಟ್ ಇದೆ. ಓಕೆನಾ? ಇಲ್ಲಿ ಮ್ಯಾಗ್ನೆಟ್ ಅಂದ್ರೆ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಇದೆ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ. ಇಲ್ಲಿ ಒಂದು ಕಂಡಕ್ಟರ್ ಇಟ್ಕೊಂಡೇನೆ, ಇದು ಕಂಡಕ್ಟರ್ ಇಟ್ಕೊಳ್ಳೋಣ. ಓಕೆ, ಸೊ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆಯಲ್ಲ ಇದ್ರ ಮೂಲಕ ಪಾಸ್ ಆಗುತ್ತೆ. ಓಕೆ, ಸೊ ದಟ್ ಮೀನ್ಸ್ ಇಲ್ಲಿ ನೋಡಿ, ಇದು ಮೇಲೇನೆ ಹೋಗ್ತಾನೆ ಇರುತ್ತೆ.
ಇದು ಮೇಲೆ ಹೋಗ್ತಾನೆ ಇರುತ್ತೆ, ಇದು ಕೆಳಗಡೆ ಹೋಗ್ತಾ ಇರುತ್ತೆ, ಇಲ್ಲಿ ಕೆಳಗಡೆ ಹೋಗುತ್ತೆ, ಇಲ್ಲಿ ಮಧ್ಯದಲ್ಲಿ ಕೆಲವು ಲೈನ್ಗಳಿರುತ್ತಲ್ಲ, ಇವು ಪಾಸ್ ಆಗುತ್ತೆ. ಇದನ್ನೇ ಓನ್ಲಿ 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್. ಸೊ ಇದನ್ನೇ ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ. ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಮೀನಿಂಗ್ ಏನಂತಂದ್ರೆ ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ linked with the coil. Here you can see only 2 lines are linked with the coil. Linked with the coil, this magnetic field lines linked with the coil, we call it as a magnetic flux. ಅಷ್ಟಾಯ್ತು. ಯಾವಾಗ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತಾನೆ ಇರುತ್ತಲ್ಲ, ಆವಾಗ ಮಾತ್ರ ಈ ಇ ಎಂ ಎಫ್ ಪ್ರೊಡ್ಯೂಸ್ ಆಗುತ್ತೆ. ಇ ಎಂ ಎಫ್ ಅಂದ್ರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಓಕೆ, ಸೊ ಇಲ್ಲಿ ಸಪೋಸ್ ದರ್ ಇಸ್ ನೋ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತಂದ್ರೆ ಅಲ್ಲಿ ಇ ಎಂ ಎಫ್ ಪ್ರೊಡ್ಯೂಸೇ ಆಗಲ್ಲ. ಇದನ್ನ ಯಾರು ಕಂಡುಕೊಳ್ತಾರೆ? ಮೈಕಲ್ ಫ್ಯಾರಡೆ ಅವರು ಕಂಡುಕೊಳ್ತಾರೆ. ಅಂದ್ರೆ ಅವರೊಂದು ಸ್ಮಾಲ್ ಆಕ್ಟಿವಿಟಿನ ಕಂಡಕ್ಟ್ ಮಾಡ್ತಾರೆ. ಯಾವ ತರ ಅಂತಂದ್ರೆ, ಫಸ್ಟ್ ಅವ್ರು ಏನ್ ಮಾಡ್ತಾರೆ, ಒಂದು ಸೊಲನಾಯ್ಡ್ ತಗೋತಾರೆ. ಸೊಲನಾಯ್ಡ್ ಆಲ್ರೆಡಿ ಗೊತ್ತಲ್ಲ ನಮ್ಗೆ, ಸೊಲನಾಯ್ಡ್ ತಗೊಂತಾರೆ. ಡಿಸ್ಕನೆಕ್ಟೆಡ್ ಟು ಗ್ಯಾಲನೋಮೀಟರ್. ಇದು ಗ್ಯಾಲನೋಮೀಟರ್. ಈ ತರ ಇರುತ್ತೆ. ಇದು ಡಿಫ್ಲೆಕ್ಷನ್ ನೀಡಲ್, ಇದು ಗ್ಯಾಲನೋಮೀಟರ್. ಸರಿನಾ? ಇಲ್ಲಿ ಏನ್ ಮಾಡುತ್ತಾರೆ, ಒಂದು ಮ್ಯಾಗ್ನೆಟ್ ತಗೋತಾರೆ. ಇದು ನಾರ್ತ್, ಇದು ಸೌತ್ ಪೋಲ್. ಇಲ್ಲಿ ಏನ್ ಮಾಡುತ್ತಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಈ ಮ್ಯಾಗ್ನೆಟ್ ನ ಇದ್ರ ಸಮೀಪ ತರ್ತಾರೆ. ಇದ್ರ ಸಮೀಪ ತಂದಾಗ ಈ ಮ್ಯಾಗ್ನೆಟಿಕ್ ನೀಡಲ್ ಏನಿದೆ, ಸಾರಿ, ಈ ನೀಡಲ್ ಏನಿದೆಯಲ್ಲ, ಇದು ಈ ತರ ಡಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಯಾಕೆ ಡಿಫ್ಲೆಕ್ಟ್ ಆಗಬೇಕು? ಫಸ್ಟ್ ಆಫ್ ಆಲ್, ವಾಟ್ ಯು ಮೀನ್ ಬೈ ದಿಸ್ ಗ್ಯಾಲನೋಮೀಟರ್? ಗ್ಯಾಲನೋಮೀಟರ್ ಅಂತಂದ್ರೆ ಅದು ಒಂದು ಉಪಕರಣ, ಲೈಕ್ ಆಮೀಟರ್, ಓಲ್ಡ್ ಮೀಟರ್, ಇದು ಒಂದು ಉಪಕರಣನೇ. ಬಟ್ ಇದು ಏನ್ ಮಾಡುತ್ತೆ ಅಂತಂದ್ರೆ, ಈ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಇರುತ್ತಲ್ಲ, ಅದನ್ನ ನೋಟ್ ಡೌನ್ ಮಾಡುತ್ತೆ, ಅಂದ್ರೆ ರೀಡಿಂಗ್ ನ ತೋರಿಸುತ್ತೆ. ವೇರ್ ಆಮೀಟರ್ ಇಸ್ ಆಲ್ಸೋ ಮೆಜರ್ಸ್ ಅ ಕರೆಂಟ್, ಬಟ್ ಹಿಯರ್ ದಿಸ್ ಗ್ಯಾಲನೋಮೀಟರ್ ಇಸ್ ಆಲ್ಸೋ ಮೆಜರ್ಸ್ ಅ ಕರೆಂಟ್. ಬಟ್ ಏನ್ ಡಿಫರೆನ್ಸು? ಇಲ್ಲಿ ಗ್ಯಾಲನೋಮೀಟರ್ ಏನಿದೆಯಲ್ಲ, ಇದು ಮ್ಯಾಗ್ನಿಟ್ಯೂಡ್ ರೀಡಿಂಗ್ ತೋರಿಸುತ್ತೆ, ಪ್ಲಸ್ ಇನ್ ವಿಚ್ ಡೈರೆಕ್ಷನ್ ದ ಕರೆಂಟ್ ಇಸ್ ಫ್ಲೋಯಿಂಗ್ ಅನ್ನೋದು ತೋರಿಸುತ್ತೆ. ಡೈರೆಕ್ಷನ್ ಆಫ್ ಕರೆಂಟ್ ಆಸ್ ವೆಲ್ as ಮ್ಯಾಗ್ನಿಟ್ಯೂಡ್ ಅನ್ನು ತೋರಿಸುತ್ತೆ ಈ ಗ್ಯಾಲನೋಮೀಟರ್. ಬಟ್ ಡಿಫರೆನ್ಸ್, ಒಂದು ಸ್ಮಾಲ್ ಡಿಫರೆನ್ಸ್ ಏನಂತಂದ್ರೆ, ಇದು ಇವನ್ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್, ಅತಿ ಕಮ್ಮಿ ಕರೆಂಟ್ ಇದನ್ನು ಇದು ತೋರಿಸುತ್ತೆ. ಬಟ್ ವೇರ್ ಆಮೀಟರ್, ನಾರ್ಮಲ್ ಆಮೀಟರ್, ಅಲ್ಲಿ ಡೈರೆಕ್ಷನ್ ತೋರಿಸಲ್ಲ, ಬರೀ ಮ್ಯಾಗ್ನೆಟ್ ತೋರಿಸುತ್ತೆ. ಬಟ್ ಸ್ಟ್ರೆಂತ್ ಆಫ್ ದ ಕರೆಂಟ್ ವಿಲ್ ಬಿ ಮೋರ್ ಇನ್ ದಟ್ ಕೇಸ್. ಓಕೆನಾ? ಇಲ್ಲಿ ಡಿಫ್ಲೆಕ್ಟ್ ಆಗ್ತಿದೆ ಅಂತಂದ್ರೆ ನಮಗೆ ಗೊತ್ತಾಯ್ತು, ಈ ಡಿವೈಸ್ ಏನ್ ಮಾಡುತ್ತೆ, ಕರೆಂಟ್ ರೀಡಿಂಗ್ ತೋರಿಸುತ್ತೆ, ಎಷ್ಟು ಕರೆಂಟ್ ಪ್ರೊಡ್ಯೂಸ್ ಆಗ್ತಿದೆ ಅಂತ. ಇಲ್ಲಿ ಇದು ಮೂವ್ ಆಗ್ಬೇಕಾದ್ರೆ ಇದು ಡಿಫ್ಲೆಕ್ಟ್ ಆಗುತ್ತೆ ಈ ತರ. ಸರಿನಾ? ಡಿಫ್ಲೆಕ್ಟ್ ಆಗ್ತಿದೆ ಅಂದ್ರೆ ಕರೆಂಟ್ ಈಸ್ ಇಂಡ್ಯೂಸ್ಡ್, ಇಲ್ಲಿ ಕರೆಂಟ್ ಡೆವಲಪ್ ಆಗಿದೆ ಅಂತ. ಮತ್ತೊಂದು ಏನ್ ಹೇಳ್ತಾರೆ, ಇದನ್ನ ಈ ತರ ಮೂವ್ ಮಾಡಿದಾಗ, ಈ ಮ್ಯಾಗ್ನೆಟ್ ನ ಈ ತರ ಮೂವ್ ಮಾಡಿದಾಗ ಇದು ಈ ತರ ಶಿಫ್ಟ್ ಆಗುತ್ತೆ, ಡೈರೆಕ್ಷನ್ ಶಿಫ್ಟ್ ಆಗುತ್ತೆ ಈ ನೀಡಲ್ದು. ಸರಿನಾ? ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡ್ತಾರೆ. ಏನ್ ಅಬ್ಸರ್ವ್ ಮಾಡ್ತಾರೆ ಅಂತಂದ್ರೆ, ನಾಟ್ ಓನ್ಲಿ ಮ್ಯಾಗ್ನೆಟ್, ಆ ಮ್ಯಾಗ್ನೆಟ್ ಫಿಕ್ಸ್ ಮಾಡ್ಕೋತಾರೆ, ಈ ಕಾಲ್ ನ ಮೂವ್ ಮಾಡ್ತಾರೆ ಟುವರ್ಡ್ಸ್ ಮ್ಯಾಗ್ನೆಟ್, ಆವಾಗ್ಲೂ ಡಿಫ್ಲೆಕ್ಷನ್ ತೋರಿಸುತ್ತೆ. ಇನ್ನೊಂದು ಕೇಸಲ್ಲಿ ಏನ್ ಮಾಡ್ತಾರೆ, ಈ ಮ್ಯಾಗ್ನೆಟ್ ಈ ಕಾಯಿಲ್ ಮತ್ತೆ ಮ್ಯಾಗ್ನೆಟ್ ರೆಸ್ಟ್ ಪೊಸಿಷನ್ ಅಲ್ಲಿ ಇಡ್ತಾರೆ, ಅದನ್ನ ಮೂವ್ ಮಾಡೋದೇ ಇಲ್ಲ. ಅವಾಗ ಏನಾಗುತ್ತೆ, ಈ ರೀಡಿಂಗ್ ಏನಿದೆಯಲ್ಲ ನೀಡಲ್, ಅಗೇನ್ ಇಟ್ ಕಮ್ಸ್ ಟು ದ ಝೀರೋ ಪೊಸಿಷನ್ ಅಲ್ಲೇ ಇರುತ್ತೆ. ಮತ್ತೇನ್ ಮಾಡ್ತಾರೆ ಅವರು, ಮತ್ತೊಂದ್ಸತಿ ಟ್ರೈ ಮಾಡ್ತಾರೆ, ಈ ಮ್ಯಾಗ್ನೆಟ್ ನ ಮೂವ್ ಮಾಡ್ತಾರೆ. ಮೂವ್ ಮಾಡಿದಾಗ ಇದು ಡಿಫ್ಲೆಕ್ಷನ್ ಆಗುತ್ತೆ. ನೆಕ್ಸ್ಟ್ ಕೇಸಲ್ಲಿ ಏನ್ ಮಾಡ್ತಾರೆ, ಮ್ಯಾಗ್ನೆಟ್ ನ ರೆಸ್ಟ್ ಅಲ್ಲಿ ಇಟ್ಟು ಈ ಕಾಯಿಲ್ ನ ಮೂವ್ ಮಾಡ್ತಾರೆ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್, ಆವಾಗ್ಲೂ ಇದು ಡಿಫ್ಲೆಕ್ಷನ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಮ್ಯಾಗ್ನೆಟ್ ನ ರೆಸ್ಟ್ ಅಲ್ಲಿ ಇಟ್ಟು ಈ ಕಾಯಿಲ್ ನ ಮೂವ್ ಮಾಡಬಹುದು ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್, ಆವಾಗ್ಲೂ ಡಿಫ್ಲೆಕ್ಷನ್ ತೋರಿಸುತ್ತೆ. ಅಥವಾ ಈ ಕಾಯಿಲ್ ನ ರೆಸ್ಟ್ ಅಲ್ಲಿಟ್ಟು ಈ ಮ್ಯಾಗ್ನೆಟ್ ನ ಮೂವ್ ಮಾಡಿದ್ರು ಇಲ್ಲಿ ಡಿಫ್ಲೆಕ್ಷನ್ ಕಾಣಿಸುತ್ತೆ. ಯಾಕಂದ್ರೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್ ಚೇಂಜ್ ಆಗ್ತಿರ್ತಾನೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತಾ ಇದೆ. ಯಾವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೋ
ಆವಾಗ ಈ ಡಿಫ್ಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಇದು ರೆಸ್ಟು, ಈ ಕಾಯಿಲ್ನು ರೆಸ್ಟ್ ಇಟ್ಲಿಟ್ಟಾಗ ಇದೇನಿದೆ ಮಾರ್ಕ್ ಇದೆಯಲ್ಲ ನೀಡಲ್, ಅದು 0 ಬಂದು ನಿಂತ್ಕೊಳ್ಳುತ್ತೆ. ಅಂದ್ರೆ ಆವಾಗ ಕರೆಂಟ್ ಇಂಡ್ಯೂಸ್ ಆಗಲ್ಲ ಅಂತ ಅರ್ಥ. ಸೊ ಇಂಡ್ಯೂಸ್ ಆಗ್ಬೇಕಂದ್ರೆ ಏನೇನು ಕಂಡೀಷನ್ ಬೇಕು? ಫಸ್ಟ್ ಒನ್, ದೇರ್ ಶುಡ್ ಬಿ ಎ ರಿಲೇಟಿವ್ ಮೋಷನ್. ರಿಲೇಟಿವ್ ಮೋಷನ್ ಅಂತಂದ್ರೆ ಅಲ್ಲಿ ಕಾಯಿಲ್ ಆದ್ರೂ ಮೂವ್ ಆಗಬೇಕು, ಇಲ್ಲಂತಂದ್ರೆ ಮ್ಯಾಗ್ನೆಟ್ ಆದ್ರೂ ಮೂವ್ ಆಗಬೇಕು. ಆವಾಗ ಮಾತ್ರ ನೀವು ಇಲ್ಲಿ ಡಿಫ್ಲೆಕ್ಷನ್ ನೋಡ್ಬೋದು. ಫಸ್ಟ್ ಒನ್. ಸೆಕೆಂಡ್ ಒನ್ ಏನ್ ಮಾಡಿದ್ರೆ, ಸೆಕೆಂಡ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಏನಂತಂದ್ರೆ, ಈ ಮ್ಯಾಗ್ನೆಟ್ ಇದೆಯಲ್ಲ ಇದನ್ನ ಸ್ಲೋ ಆಗಿ ತಂದ್ರೆ ಇದು ಸ್ಲೋ ಆಗಿ ಡಿಫ್ಲೆಕ್ಟ್ ಆಗುತ್ತೆ, ಸ್ಲೋ ಆಗಿ ಡಿಫ್ಲೆಕ್ಟ್ ಆಗುತ್ತೆ ಈ ತರ. ಅದೇ ನೀವು ಫಾಸ್ಟ್ ಆಗಿ ಮೂವ್ ಮಾಡಿದ್ರೆ ಮ್ಯಾಗ್ನೆಟ್ನ, ಇದು ಫಾಸ್ಟ್ ಆಗಿ ಡಿಫ್ಲೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಅಂದ್ರೆ ಇಟ್ ಈಸ್ ಡಿಪೆಂಡ್ಸ್ ಆನ್ ರಿಲೇಟಿವ್ ಸ್ಪೀಡ್ ಆಲ್ಸೋ. ಮೋರ್ ದ ರಿಲೇಟಿವ್ ಸ್ಪೀಡ್, more will be the induced EMF, hence induced current develop ಆಗುತ್ತೆ. ಓಕೆನಾ? ಫಸ್ಟ್ ಒನ್, there should be relative motion. Second one, there it is also depends on relative speed. ಎಷ್ಟು ಸ್ಪೀಡ್ ಆಗಿ ನಾವು ಮೂವ್ ಮಾಡ್ತೀವೋ ಅಷ್ಟು ಜಾಸ್ತಿ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಯಾವಾಗ ನಾವು ರೆಸ್ಟ್ ಅಲ್ಲಿ ಇಡ್ತೀವಲ್ಲ ಅವಾಗ ಇಂಡ್ಯೂಸ್ಡ್ ಕರೆಂಟ್ ಇಂಡ್ಯೂಸೇ ಆಗಲ್ಲ ಅಥವಾ ಪ್ರೊಡ್ಯೂಸೇ ಆಗಲ್ಲ. ಅದೊಂದು. ಮತ್ತೆ ಲಾಸ್ಟ್ ಒನ್ ಇಂಪಾರ್ಟೆಂಟ್ ಏನಂದ್ರೆ, ಈ ನಂಬರ್ ಆಫ್ ಕಾಯಿಲ್ಸ್, ನಂಬರ್ ಆಫ್ ಟರ್ನ್ಸ್ ಇದೆಯಲ್ಲ ಅದನ್ನ ಇನ್ಕ್ರೀಸ್ ಮಾಡೋದನ್ನು ಇಂಡ್ಯೂಸ್ಡ್ EMF ಜಾಸ್ತಿ ಆಗುತ್ತೆ, ಅಂದ್ರೆ ಕರೆಂಟ್ ಇಂಡ್ಯೂಸ್ಡ್ ಜಾಸ್ತಿ ಆಗುತ್ತೆ. ಅಷ್ಟೇ. ಇಷ್ಟು EMI ಇಂಟ್ರಡಕ್ಷನ್ ಅಥವಾ ಡೆಮಾನ್ಸ್ಟ್ರೇಷನ್. ಸೊ ಇಷ್ಟು ಮೈಕಲ್ ಫ್ಯಾರಡೆ ಅರ್ಥ ಮಾಡ್ಕೊಂತಾರೆ. ಎಲೆಕ್ಟ್ರಿಸಿಟಿಯಿಂದ ಯಾವ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಬಹುದು, ಅದೇ ತರ ಮ್ಯಾಗ್ನೆಟ್ಸ್ ಇಂದ ಈ ಕರೆಂಟ್ ಅನ್ನು ಪ್ರೊಡ್ಯೂಸ್ ಮಾಡಬಹುದು. ಅದೇ ನಮ್ಗೆ ಹೇಳುತ್ತೆ ಎಲೆಕ್ಟ್ರಿಸಿಟಿ ಫ್ರಮ್ ಮ್ಯಾಗ್ನೆಟ್ಸ್. ಮ್ಯಾಗ್ನೆಟ್ಸ್ ಇಂದನೂ ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಬಹುದು. ಓಕೆನಾ? ಸೊ ಫಸ್ಟ್ ಥಿಂಗ್ EMI ಅಂದ್ರೆ electromagnetic induction. What do you mean by electromagnetic induction? It is the phenomena in which EMF is induced when there is a change in magnetic flux. ಈ ತರನು ಹೇಳ್ಬೋದು. ಮತ್ತೆ ಮೈಕಲ್ ಫ್ಯಾರಡೆ ಏನ್ ಅಬ್ಸರ್ವ್ ಮಾಡ್ತಾರಂತಂದ್ರೆ, ಈ ಕಾಯಿಲ್ ಮತ್ತೆ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಕನ್ಸಿಡರ್ ಮಾಡಿಕೊಂಡು ಯಾವಾಗ ಅಲ್ಲಿ ರಿಲೇಟಿವ್ ಮೋಷನ್ ಇರುತ್ತೋ ಅಲ್ಲಿ ಇಂಡ್ಯೂಸ್ಡ್ EMF ಡೆವಲಪ್ ಆಗುತ್ತೆ, ಅಂದ್ರೆ ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗುತ್ತೆ. ಮತ್ತೆ ಎಷ್ಟು ರಿಲೇಟಿವ್ ಸ್ಪೀಡ್ ಜಾಸ್ತಿ ಇರುತ್ತೋ ಅಷ್ಟು ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗುತ್ತೆ. ಸೆಕೆಂಡ್. ಥರ್ಡ್ ಒನ್ ಏನಂತಂದ್ರೆ, ಯಾವಾಗ ಇವು ರೆಸ್ಟ್ ಪೊಸಿಷನ್ ಇರುತ್ತೋ, ಅಂದ್ರೆ ಮ್ಯಾಗ್ನೆಟು ರೆಸ್ಟ್ ಮತ್ತೆ ಕಾಯಿಲು ರೆಸ್ಟ್ ಅಲ್ಲಿ ಇರುತ್ತೋ ಆವಾಗ ಯಾವುದೇ ತರ ಕರೆಂಟ್ ಇಂಡ್ಯೂಸ್ ಆಗಲ್ಲ. ಸರಿನಾ? ಅಷ್ಟಾಯ್ತು. ಮತ್ತೆ ಈ ಮ್ಯಾಗ್ನೆಟಿಕ್ ಇಂಡ್ಯೂಸ್ ಕರೆಂಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ, ಈ ನಂಬರ್ ಆಫ್ ಟರ್ನ್ಸ್, ಈ ಟರ್ನ್ಸ್ ಇದೆಯಲ್ಲ ಈ ಟರ್ನ್ಸ್ ಮೇಲೆನೂ ಡಿಪೆಂಡ್ ಆಗುತ್ತೆ, ಮತ್ತೆ ರಿಲೇಟಿವ್ ಸ್ಪೀಡ್ ಮೇಲೆನೂ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ಮ್ಯಾಗ್ನೆಟ್ ಏನ್ ಯೂಸ್ ಮಾಡಿದ್ವಲ್ಲ, ಈ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್ ಜಾಸ್ತಿ ಇದ್ದಷ್ಟು ಇಂಡ್ಯೂಸ್ಡ್ ಕರೆಂಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಇಷ್ಟಾಯ್ತು. ನೀವು ಹೇಳ್ಬೋದು, ಸರ್ ಓಕೆ ನಮಗೆ EMI ಅಂದ್ರೆ ಗೊತ್ತಾಯ್ತು, ಫುಲ್ ಫಾರ್ಮು ಗೊತ್ತಾಯ್ತು, ಡೆಫಿನೇಷನು ಗೊತ್ತಾಯ್ತು, ಮತ್ತೆ ಈ ಆಕ್ಟಿವಿಟಿ ಅಥವಾ ಎಕ್ಸ್ಪೆರಿಮೆಂಟ್ ಮೂಲಕ ನಮ್ಗೆ ಗೊತ್ತಾಗಿರೋದು ಏನಂತಂದ್ರೆ, ಈ ಮ್ಯಾಗ್ನೆಟ್ ಇಂದ ಎಲೆಕ್ಟ್ರಿಸಿಟಿನೂ ಪ್ರೊಡ್ಯೂಸ್ ಮಾಡಬಹುದು ಅಂತ ಗೊತ್ತಾಯ್ತು. ಬಟ್ ಅದರಿಂದ ಉಪಯೋಗ ಏನು? ಯಾಕೆ ಉಪಯೋಗ ಇಲ್ಲ ಹೇಳಿ? ಜನರಲಿ ನಾವು ನೋಡಿ, ಹಳ್ಳಿ ಕಡೆ ಜಾಸ್ತಿ ಹೊತ್ತು ನಾವು ನೋಡಿದೀವಿ, ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಏನಂತಂದ್ರೆ 24/7 ಕರೆಂಟ್ ಇರಲ್ಲ, ಪವರ್ ಇರಲ್ಲ, ಎಲೆಕ್ಟ್ರಿಕ್ ಪವರ್ ಇರಲ್ಲ. ಯಾವಾಗ ಹೋಗುತ್ತೋ ಅವಾಗೆಲ್ಲ ಕಷ್ಟಗಳು ಬರುತ್ತೆ. ಮೀನ್ಸ್ ಬೆಳಗ್ಗೆ ಹೋದ್ರೆ ಓಕೆ, ನೈಟ್ ಟೈಮಲ್ಲಿ ಹೋದ್ರೆ ಕಷ್ಟ ಆಗುತ್ತಲ್ವಾ? ಸೊ ಈಗಿನ ಪ್ರಪಂಚ ಕಂಪ್ಲೀಟ್ ಡಿಫ್ರೆಂಟ್. ಇವಾಗ ಕರೆಂಟ್ ಇರಲಿ ಹೋಗ್ಲಿ, ಇವಾಗ ಏನಿದೆ UPS ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಈ ಎನರ್ಜಿ ಸ್ಟೋರ್ ಮಾಡೋ ಡಿವೈಸ್ಗಳು ಬಂದಿದೆ, ಎಲೆಕ್ಟ್ರಿಕಲ್ ಎನರ್ಜಿ. ಓಕೆನಾ? ಅದೆಲ್ಲ ಯೂಸ್ ಮಾಡೋದ್ರಿಂದ ಇವಾಗ ಏನು ಅಷ್ಟೊಂದು ಎಫೆಕ್ಟ್ ಇಲ್ಲ. ಬಟ್ ನಾವು ಓದ್ತಿರೋ ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ, ಕಾಲ ಜಾಸ್ತಿ ಏನು ದೂರ ಇಲ್ಲ, ಸ್ವಲ್ಪ ವರ್ಷಗಳ ಕೆಳಗೆ ಯಾವಾಗ ಕರೆಂಟ್ ಹೋಗ್ತೀವಿ, ನಮ್ಮ ಕಡೆ ಅಂತೂ ಕರೆಂಟ್ ಫುಲ್ ಇರಲ್ಲ, ಅಂತೂ ಪಕ್ಕ. ಸೊ ಇವಾಗ ಜಾಸ್ತಿ ಮಾಡ್ತಾ ಇದ್ದಾರೆ ಕರೆಂಟ್ ಟೈಮಿಂಗ್ಸ್ ಎಲ್ಲ, ಅದು ಇಂಪ್ರೂವ್ಮೆಂಟ್ ಅನ್ಬೋದು, ಅದಕ್ಕೆ ಖುಷಿ. ಬಟ್ ಇಲ್ಲೇನಂತ ಅಂದ್ರೆ, ಈ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಜನರೇಟರ್ ವರ್ಕ್ ಆಗುತ್ತೆ. ಜನರೇಟರ್ ಅಂದ್ರೆ ಗೊತ್ತಲ್ಲ ಏನದು? ಜನರೇಟರ್ ಈ ಮದುವೆ ಸಮಾರಂಭಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ
ಅಥವಾ ಆಫೀಸ್ಗಳಲ್ಲಿ ಜನರೇಟರ್ ಯೂಸ್ ಮಾಡಿರ್ತಾರೆ ದೊಡ್ಡ ದೊಡ್ಡ. ಆ ಜನರೇಟರ್ ಕಾರ್ಯ ಏನು? ಈ ಜನರೇಟರ್ ಏನ್ ಮಾಡುತ್ತಂತಂದ್ರೆ ಇದು ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಅದು ಹೇಗೆ ಕನ್ವರ್ಟ್ ಮಾಡುತ್ತೆ ಅನ್ನೋದು ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ. ಏನದು ಬನ್ನಿ ನೋಡೋಣ. ನೆಕ್ಸ್ಟ್ ಕನ್ಕ್ಲೂಷನ್, ಅದೇ EMI ಮೂಲಕ ಕನ್ಕ್ಲೂಷನ್ ಏನಂದ್ರೆ ದ ಕರೆಂಟ್ ಫ್ಲೋಸ್ ಇನ್ ದ ಕಾಯಿಲ್ ಓನ್ಲಿ ವೆನ್ ದರ್ ಇಸ್ ಎ ರಿಲೇಟಿವ್ ಮೋಷನ್ ಬಿಟ್ವೀನ್ ಕಾಯಿಲ್ ಅಂಡ್ ದ ಮ್ಯಾಗ್ನೆಟ್. ಹೇಳಿದ್ನಲ್ಲ, ಯಾವ್ದಾದ್ರು ಒಂದು ಮೂವ್ ಅಲ್ಲಿ ಇರ್ಬೇಕು ಅಥವಾ ಎರಡು ಮೂವ್ ಅಲ್ಲಿ ಇದ್ರು ಓಕೆ, ಎರಡು ಮೋಷನ್ ಅಲ್ಲಿ ಇದ್ರು ಓಕೆ, ಅಥವಾ ಮ್ಯಾಗ್ನೆಟ್ ಆರ್ ಕಾಯಿಲ್ ಮೋಷನ್ ಅಲ್ಲಿ ಇದ್ರು ಓಕೆ, ಆವಾಗ ಮಾತ್ರ ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ದ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ರಿವರ್ಸ್ಡ್ ಇಫ್ ದ ಡೈರೆಕ್ಷನ್ ಆಫ್ ಮೋಷನ್ ಈಸ್ ರಿವರ್ಸ್ಡ್. ಅದೇ ಮ್ಯಾಗ್ನೆಟ್ ಫಾರ್ವರ್ಡ್ ತಗೊಂಡಾಗ ಅದೇನಾಯ್ತು, ರೈಟ್ ಸೈಡ್ ಡಿಫ್ಲೆಕ್ಟ್ ಆಯ್ತು. ಅದೇ ಹಿಂದ್ಗಡೆ ತಗೊಂಡಾಗ ಇದು ಲೆಫ್ಟ್ ಸೈಡ್ ಡಿಫ್ಲೆಕ್ಟ್ ಆಯ್ತು. ಓಕೆನಾ? ದಟ್ ಈಸ್ ಸೆಕೆಂಡ್. ಅಂಡ್ ದ ಕರೆಂಟ್ ಇನ್ ದ ಕಾಯಿಲ್ ಇನ್ಕ್ರೀಸ್ಡ್ ಬೈ ರ್ಯಾಪಿಡ್ ಮೋಷನ್. ಎಷ್ಟು ಸ್ಪೀಡ್ ಆಗಿ ಬರುತ್ತೋ ಅಷ್ಟು ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಯೂಸ್ ಆಫ್ ಸ್ಟ್ರಾಂಗ್ ಮ್ಯಾಗ್ನೆಟ್. ಎಷ್ಟು ಸಾಧ್ಯನೋ ಅಷ್ಟು ಸ್ಟ್ರಾಂಗ್ ಮ್ಯಾಗ್ನೆಟ್ ಯೂಸ್ ಮಾಡಿದ್ರೆ ನಮಗೆ ಕರೆಂಟ್ ಡೆವಲಪ್ ಆಗುತ್ತೆ, ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗುತ್ತೆ. ಮತ್ತೆ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಟರ್ನ್ಸ್. ಹೇಳಿದ್ನಲ್ಲ, ಸೊಲೆನಾಯ್ಡ್ ಎಷ್ಟು ನೀವು ಇನ್ಕ್ರೀಸ್ ಮಾಡ್ತಿರೋ ಅಷ್ಟು ಕರೆಂಟ್ ಜಾಸ್ತಿ ಇಂಡ್ಯೂಸ್ ಆಗುತ್ತೆ. ಇಷ್ಟು ಆ ಆಕ್ಟಿವಿಟಿ ಮೂಲಕ ಅಬ್ಸರ್ವೇಷನ್ ಮಾಡಿರೋದು ಮತ್ತೆ ಕನ್ಕ್ಲೂಷನ್ ಕೊಟ್ಟಿರೋದು. ಸರಿನಾ? ಇಲ್ಲಿ ಇಷ್ಟು ಆಯ್ತು. ನೆಕ್ಸ್ಟ್ ನಾನು ಹೇಳಿದೆ ಜನರೇಟರ್. ಆ ಜನರೇಟರ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ರೈಟ್ ಹ್ಯಾಂಡ್ ರೂಲ್. ಇಲ್ಲಿ ನೋಡಿ, ಫ್ಲೆಮಿಂಗ್ಸ್, ಮ್ಯಾಕ್ಸ್ವೆಲ್ ಥಂಬ್ ರೂಲ್, ಕ್ಲಾಕ್ ಫೇಸ್ ರೂಲ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಇದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಇಲ್ಲಿ ನೋಡಿ ಎಷ್ಟು ರೂಲ್ಗಳಿದೆ, ಒಂದೊಂದೇ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ರಿಪೀಟ್ ಮಾಡ್ತೀನಿ, ಓಕೆನಾ? ಸದ್ಯಕ್ಕಿದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಏನಿದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್? ಲಾಸ್ಟ್ ಟೈಮ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತಂದ್ರೆ ನಾನು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡಿದೆ. ಲೆಫ್ಟ್ ಹ್ಯಾಂಡ್ ರೂಲ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಈ ಫೋರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತದೆ ಕಂಡಕ್ಟರ್ ಮೇಲೆ ಅನ್ನೋದು ತಿಳ್ಕೊಳಕ್ಕೆ ಈ ಲೆಫ್ಟ್ ಹ್ಯಾಂಡ್ ರೂಲ್ ಯೂಸ್ ಮಾಡ್ತೀವಿ. ಇಲ್ಲಿ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಪ್ರೊಡ್ಯೂಸ್ ಆಗ್ತದೆ ಅನ್ನೋದು ತಿಳ್ಕೊಳಕ್ಕೆ ಇಲ್ಲಿ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡ್ತೀವಿ. ಸಿಂಪಲ್, ಸೇಮ್ ವೆನ್ ಯು ಟೆಸ್ಟ್ ದ ಫಿಂಗರ್ಸ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಈ ತರ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು, ಎಲ್ಲಾನು ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. 90 ಡಿಗ್ರಿಯಲ್ಲಿ ಇರಬೇಕು. ನೋಡಿ 90 ಡಿಗ್ರಿ, ಇಲ್ಲಿ ನೋಡಿ 90 ಡಿಗ್ರಿ, ಮತ್ತಿದು ನೋಡಿ 90 ಡಿಗ್ರಿ, ಎಲ್ಲ 90 ಡಿಗ್ರಿಯಲ್ಲಿ ಇದೆ. ಮ್ಯೂಚುವಲ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇಲ್ಲೂ ಅಷ್ಟೇ, FMC ನೇ ಸೇಮ್ ಫಾರ್ಮುಲಾ. FMC ಫೋರ್ಸ್, this one magnetic field direction, this one current direction, but here you need to be very careful. It is not a just current, it is a induced current. ಸರಿನಾ? ಅರ್ಥ ಆಗ್ತಿದೆನಾ? ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಲ್ಲಿ ನಾವೇನ್ ಮಾಡ್ತೀವಿ, ಜಸ್ಟ್ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಹೇಳ್ತಾ ಇದೀವಿ. ಬಟ್ ರೈಟ್ ಹ್ಯಾಂಡ್ ರೂಲ್ ಅಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಇಂಡ್ಯೂಸ್ಡ್ ಕರೆಂಟ್. ಜಸ್ಟ್ ಒನ್ ವರ್ಡ್ ಆಡ್ ಮಾಡಿ, ಇಂಡ್ಯೂಸ್ಡ್ ಕರೆಂಟ್. ಇಲ್ಲಿ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಜನರೇಟ್ ಆಗ್ತದೆ ಅಥವಾ ಇಂಡ್ಯೂಸ್ ಆಗ್ತದೆ ಅನ್ನೋದು ಇದು ರೈಟ್ ಹ್ಯಾಂಡ್ ಫ್ಲೆಮಿಂಗ್ಸ್ ನ ರೈಟ್ ಹ್ಯಾಂಡ್ ರೂಲ್ ಹೇಳ್ಕೊಡುತ್ತೆ. ಓಕೆನಾ? ಸೊ ಎಫ್ ಮೀನ್ಸ್ force on a conductor. Second one, magnetic field direction. Third one, direction of induced current. ಈ ರೈಟ್ ಹ್ಯಾಂಡ್ ಫ್ಲೆಮಿಂಗ್ಸ್ ನಲ್ಲಿ ರೈಟ್ ಹ್ಯಾಂಡ್ ರೂಲ್ ಯೂಸ್ ಮಾಡಿಕೊಂಡು ನಾವು ಜನರೇಟರ್ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡೋಣ ಬನ್ನಿ. ಓಕೆ, ಇಲ್ಲಿ ಎಫ್ ಮೀನ್ಸ್ FMC ಅಲ್ವಾ? FMC. ಈ ಎಫ್ ಅನ್ನೋದು ಥಂಬ್ ರೂಲ್, ಐ ಮೀನ್ ಥಂಬ್ ಫಿಂಗರ್. ಎಂ ಅನ್ನೋದು ಫೋರ್ ಫಿಂಗರ್, and last one middle finger. So F means force, M means magnetic field, direction of magnetic field. Okay na? ಇಲ್ಲಿ ಬೆರಳುಗಳೆಲ್ಲ ತೋರಿಸೋದು ಏನಂತಂದ್ರೆ ಡೈರೆಕ್ಷನ್. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ಈಸ್ ನಾಟ್ ಜಸ್ಟ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ಈಸ್ ನಾಟ್ ಜಸ್ಟ್ ಫೋರ್ಸ್, ಇಟ್ ಈಸ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಕಂಡಕ್ಟರ್. ಮತ್ತೆ ಇಲ್ಲಿ ಕರೆಂಟ್ ಅಲ್ಲ, ಇಟ್ ಈಸ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್. ಓಕೆ, ಇಂಡ್ಯೂಸ್ಡ್ ಕರೆಂಟ್. ಇಷ್ಟು ಬರ್ಕೊಂಡ್ರೆ ಸಾಕು. ಇದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಸೊ ಇನ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಏನ್ ಬರಿಬೇಕು? ವೆನ್ ರೈಟ್ ಹ್ಯಾಂಡ್ ಫಿಂಗರ್ಸ್, ದಟ್ ಈಸ್ ಎ ಫೋರ್ ಫಿಂಗರ್, thumb finger as well as middle finger, stretched perpendicular to each other, then thumb finger indicates direction of force,
Forefinger indicates direction of magnetic field and middle finger indicates induced current. ಇಷ್ಟು ಹೇಳಿದ್ರೆ ಸಾಕು, ಸ್ಟೇಟ್ಮೆಂಟ್ ಮುಗಿಯುತ್ತೆ. ಓಕೆ, ಇದನ್ನ ಯೂಸ್ ಮಾಡಿಕೊಂಡು ನಾವು ವರ್ಕಿಂಗ್ ಪ್ರಿನ್ಸಿಪಲ್ ನ ಎಕ್ಸ್ಪ್ಲೈನ್ ಮಾಡಬಹುದು. ಎಲೆಕ್ಟ್ರಿಕ್ ಜನರೇಟರ್ ಇಲ್ಲಿ ನೋಡಿ, ಲಾಸ್ಟ್ ಟೈಮ್ ನೋಡಿದಾಗ ಡಿಸಿ ಮೋಟಾರ್ ಯೂಸ್ ಮಾಡಿದ್ವಿ, ಅಲ್ಲಿ ಡಿಸಿ ಡೈರೆಕ್ಟ್ ಕರೆಂಟ್, ಇಲ್ಲಿ ಎಸಿ ಆಲ್ಟರ್ನೇಟ್ ಕರೆಂಟ್. I'll explain what is the difference between DC and AC ಇದಾದ್ಮೇಲೆ. ಓಕೆನಾ, ಎಲೆಕ್ಟ್ರಿಕ್ ಜನರೇಟರ್. ಇಲ್ಲಿ ಎಲೆಕ್ಟ್ರಿಕ್ ಜನರೇಟರ್ ಮೋಟಾರ್ ಅಂದ್ರೆ ನಮ್ಗೆ ಗೊತ್ತಾಯ್ತು, ಇಟ್ ಇಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್. ಮೋಟಾರ್ ಅಂದ್ರೆ ಏನು? ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ. ಇಲ್ಲಿ ಜನರೇಟರ್, ದ ವರ್ಡ್ ಓನ್ಲಿ ಇಂಡಿಕೇಟಿಂಗ್, ಆ ವರ್ಡ್ ನಮಗೆ ಹೇಳುತ್ತೆ ಜನರೇಟ್, ಜನಕ. ಓಕೆ, ಎಲೆಕ್ಟ್ರಿಕ್ ಜನರೇಟರ್, ವಿದ್ಯುತ್ ಜನಕ. ಓಕೆ, ನಮಗೆ ಕನ್ನಡದಲ್ಲಿ ವಿದ್ಯುತ್ ಜನಕ, ಎಲೆಕ್ಟ್ರಿಕ್ ಜನರೇಟರ್. ಇಲ್ಲಿ ಎಲೆಕ್ಟ್ರಿಕ್ ಜನರೇಟರ್, ಫಸ್ಟ್ ಆಫ್ ಆಲ್ ವಾಟ್ ಇಸ್ ದಿಸ್ ಜನರೇಟರ್? ಎಲೆಕ್ಟ್ರಿಕ್ ಜನರೇಟರ್, ಎಲೆಕ್ಟ್ರಿಕ್ ಜನರೇಟರ್ ಡೆಫಿನೇಷನ್ ಏನಿದೆ? ಎಲೆಕ್ಟ್ರಿಕ್ ಜನರೇಟರ್, the device which converts mechanical energy to electrical energy. ಎಲೆಕ್ಟ್ರಿಕಲ್ ಎನರ್ಜಿ. ವಾವ್. ಸೊ ಇಲ್ಲಿ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಿದ್ವಿ, ಎಲೆಕ್ಟ್ರಿಕಲ್ ಎನರ್ಜಿನ ಯಾವ್ದ್ರ ಮೂಲಕ? ಮೆಕ್ಯಾನಿಕಲ್ ಎನರ್ಜಿ ಮೂಲಕ. ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ನಮ್ಗೆ ಗೊತ್ತು, ದ ಎನರ್ಜಿ ಪೊಸೆಸ್ಡ್ ಬೈ ಎ ಆಬ್ಜೆಕ್ಟ್ ಬೈ ವರ್ಚ್ಯೂ ಆಫ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಸ್ಟೇಟ್ ಆಫ್ ಮೋಷನ್. ಆಯ್ತಾ? ಅದರಲ್ಲಿ ಕೈನೆಟಿಕ್ ಎನರ್ಜಿ ಬರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ, ಅದೆಲ್ಲ ಬೇಸಿಕ್ ಥಿಂಗ್. ಸೊ ಅದನ್ನ ಎಕ್ಸ್ಟೆಂಡ್ ಮಾಡಲ್ಲ. ಸೊ ಇದು ಮೆಕ್ಯಾನಿಕಲ್ ಎನರ್ಜಿ ಆಯ್ತು. ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ? ಮೋಟರ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ? ವೆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ದಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್. ಆ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಅದೇ ರೀತಿ ಈ ಜನರೇಟರ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತಂದ್ರೆ, ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತಂದ್ರೆ electromagnetic induction. In short, we call it as a EMI. Electromagnetic induction. ಈ electromagnetic induction ಆಲ್ರೆಡಿ ಗೊತ್ತು. electromagnetic induction ಏನಂತಂದ್ರೆ, electromagnetic induction is the phenomena in which the induced current is developed or produced if there is a change in magnetic flux. ಯಾವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಇದೆ, ಆ ಟೈಮಲ್ಲಿ ಕರೆಂಟ್, ದಟ್ ಈಸ್ ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗುತ್ತೆ. ಸರಿನಾ? ಇಷ್ಟು ಪ್ರಿನ್ಸಿಪಲ್ ಆಯಿತು. ನೆಕ್ಸ್ಟ್ ಡೆಫಿನೇಷನ್ ಆಯಿತು, ಪ್ರಿನ್ಸಿಪಲ್ ಆಯಿತು. ಮತ್ತೆ ವರ್ಕಿಂಗ್ ಬನ್ನಿ ತಿಳ್ಕೊಳ್ಳೋಣ. ವರ್ಕಿಂಗ್, ಸೇಮ್ ನಾವು ಡಿಸಿ ಮೋಟಾರ್ಗೆ ನಾವು ಡಯಾಗ್ರಾಮ್ ಬರ್ದ್ವಲ್ಲ, ಸೇಮ್ ಡಯಾಗ್ರಾಮ್, ಬಟ್ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಇದೆಯಲ್ಲ ಅದು ಮಾತ್ರ ಚೇಂಜ್ ಮಾಡಬೇಕು. ಅದೇನಪ್ಪ ಅಂತಂದ್ರೆ ದಿಸ್ ಒನ್, ಜಸ್ಟ್ ಯು ಆಡ್ ದಿಸ್ ಪಾರ್ಟ್. ಓಕೆ, ದಿಸ್ ಪಾರ್ಟ್ ಆಡ್ ಮಾಡಿದ್ರೆ ಅದೇ ನಿಮಗೆ ಎಲೆಕ್ಟ್ರಿಕ್ ಜನರೇಟರ್, ವಿದ್ಯುತ್ ಜನಕ. ಸೇಮ್ ವರ್ಕ್, ಐ ಮೀನ್ ಡಯಾಗ್ರಾಮ್, ಬಟ್ ವರ್ಕಿಂಗ್ ಪ್ರಿನ್ಸಿಪಲ್ ನೋಡೋಣ ಬನ್ನಿ. ಇಲ್ಲಿ ಏನಿದೆ? ಇಲ್ಲಿ ಒಂದು ಮ್ಯಾಗ್ನೆಟ್, ಇಲ್ಲೊಂದು ಮ್ಯಾಗ್ನೆಟ್ ಇದೆ. ಓಕೆ, ಸೊ ಇಲ್ಲಿ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಇಟ್ ಈಸ್ ಲೈಕ್ ದಿಸ್, ನಾರ್ತ್ ಪೋಲ್ ಟು ಸೌತ್ ಪೋಲ್. ಓಕೆನಾ? ಇಲ್ಲಿ ನಾರ್ತ್ ಪೋಲ್ ಟು ಸೌತ್ ಪೋಲ್ ಇದೆ. ಇಲ್ಲಿ ಏನಿದೆಯಲ್ಲ ಇದು ಎ ಬಿ ಸಿ ಡಿ. ಎ ಬಿ ಸಿ ಡಿ ಅನ್ನೋದು ಅಮೇಚರ್ ಕಾಯಿಲ್. ಆ ಕಾಯಿಲ್ ಒಳಗಡೆ ಒಂದು ಸಾಫ್ಟ್ ಐರನ್ ಇರುತ್ತೆ. ಓಕೆ, ಆ ಸಾಫ್ಟ್ ಐರನ್ ಯಾಕೆ ಯೂಸ್ ಮಾಡ್ತಾರೆ ಅನ್ನೋದು ಕೊನೆಯಲ್ಲಿ ಹೇಳಿದ್ದೀನಿ.
ಲಾಸ್ಟ್ ಸ್ಲೈಡ್ ಅಲ್ಲಿ ಡಿ ಸಿ ಮೋಟರ್ ಅಲ್ಲಿ. ಓಕೆ, ಸೊ ಇಲ್ಲಿ ನಮಗೆ ಆಕ್ಸಲ್ ಇರಲ್ಲ, ಅಲ್ಲಿ ಆಕ್ಸಲ್ ಇರುತ್ತೆ, ಇಲ್ಲಿ ಆಕ್ಸಲ್ ಇರಲ್ಲ. ಅಲ್ಲಿ ಸ್ಲಿಪ್ ರಿಂಗ್ ಇದೆ, ಇಲ್ಲಿ ನಮ್ಗೆ ಏನಿದೆ ಸ್ಪ್ಲಿಟ್ ರಿಂಗ್ ತಾನೆ, ಸ್ಪ್ಲಿಟ್ ರಿಂಗ್ ಇದೆ. ಅದೇ ತರ ಬ್ರಷಸ್ ಇದೆ, ಬ್ರಷ್ 1 ಬ್ರಷ್ 2, ಸ್ಲಿಪ್ ರಿಂಗ್ ಸ್ಪ್ಲಿಟ್ ರಿಂಗ್. ಡಿಫ್ರೆನ್ಸ್ ನೋಡ್ಕೊಳ್ಳಿ. ಓಕೆನಾ, ಕಮ್ಯುಟೇಟರ್ಸ್ ಅಂತ ಕರೀತಾರೆ. ಯಾಕೆ ಯೂಸ್ ಮಾಡ್ತಾರೆ ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಇನ್ ಕೇಸ್ ಆಫ್ ಎ ಡಿಸಿ ಮೋಟರ್, ಟು ರಿವರ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್, ಹೆನ್ಸ್ ದ ರೊಟೇಷನಲ್ ಮೋಷನ್ ವಿಲ್ ಬಿ ಇನ್ ಒನ್ ಡೈರೆಕ್ಷನ್. ಮೇ ಬಿ ಇಟ್ ಇಸ್ ದ ಕ್ಲಾಕ್ ವೈಸ್ ಡೈರೆಕ್ಷನ್ ಆರ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆ, ಸೊ ನೋಡಿ ಇಲ್ಲಿ ಗ್ಯಾಲನೋಮೀಟರ್ ಕನೆಕ್ಟ್ ಮಾಡಿದ್ದಾರೆ. ಯಾಕೆ ಗ್ಯಾಲನೋಮೀಟರ್ ಕನೆಕ್ಟ್ ಮಾಡಿದ್ದಾರೆ? ಟು ನೋಟ್ ಡೌನ್ ಹೌ ಮಚ್ ಇಂಡ್ಯೂಸ್ಡ್ ಕರೆಂಟ್ ವಿಲ್ ಬಿ ಜನರೇಟೆಡ್. ಸರಿನಾ? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಫ್ರಮ್ ವಿಚ್ ಸೈಡ್, ನಾರ್ತ್ ಟು ಸೌತ್. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸಾರಿ, ರೈಟ್ ಹ್ಯಾಂಡ್ ಯೂಸ್ ಮಾಡ್ಬೇಕಲ್ಲ. ಓಕೆ, ಸೊ ದಿಸ್ ವಿಲ್ ಬಿ ದ ಎಫ್ ಎಂ ಸಿ ಅಲ್ವಾ? ಸೊ ಎಫ್ ಎಂ ಸಿ. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್, 4 ಫಿಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. ನೆಕ್ಸ್ಟ್ ಏನಿದೆ ಇಲ್ಲಿ? ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಫೋರ್ಸ್ ಇರೋದ್ರಿಂದ ಏನಾಗುತ್ತೆ ಇಲ್ಲಿ, ಈ ಕಾಯಿಲ್ ರೊಟೇಟ್ ಆಗುತ್ತೆ ತಾನೆ. ಯಾಕೆ ರೊಟೇಟ್ ಆಗಬೇಕು? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಓಕೆನಾ? ಇಲ್ಲಿ ಏನಾಗುತ್ತೆ, ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಈ ಕಾಯಿಲ್ ರೊಟೇಟ್ ಆಗುತ್ತೆ. ಯಾಕೆ ರೊಟೇಟ್ ಆಗುತ್ತೆ ಅಂದ್ರೆ, ಅದ್ರ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ. ಓಕೆ, ಫೋರ್ಸ್ ಆಕ್ಟ್ ಆಗಾದಾಗ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. ದಿಸ್ ಇಸ್ ಇಂಡ್ಯೂಸ್ಡ್ ಕರೆಂಟ್ ಅಂಡ್ ದಿಸ್ ಒನ್ ಇಸ್ ಎ ಫೋರ್ಸ್ ಅನೆ ಕಂಡಕ್ಟರ್. ಇಲ್ಲಿ ನೋಡಿ, ಈ ತರ ಮೂವ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇದು ಏನ್ ಇಂಡಿಕೇಟ್ ಮಾಡುತ್ತಂತಂದ್ರೆ ಕರೆಂಟ್ ಜನರೇಟ್ ಆಗಿದೆ ಅಂತ. ಅದನ್ನ ಇಲ್ಲಿ ನೋಟ್ ಡೌನ್ ಮಾಡಬಹುದು. ಆ ಕಾಯಿಲ್ ಟರ್ನ್ ಆದ್ರೆ ಇಲ್ಲೇನಾಗುತ್ತೆ, ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ನೋಡಿ, ಈ ತರ ಬಂದಾಗ ಇಲ್ಲಿಲ್ಲ, ಡಯಾಗ್ರಾಮ್ ಅದರಲ್ಲೇ ಹೋಯ್ತು ಅನ್ಸುತ್ತೆ. ಓಕೆ, ಸೊ ಇಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಇರುತ್ತೋ ಅಷ್ಟು ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗುತ್ತೆ. ಸೊ ಅದು ಎಷ್ಟು ಟರ್ನ್ ಆಗುತ್ತೆ ಅಷ್ಟು ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗ್ತಾ ಇರುತ್ತೆ. ಇಲ್ಲೂ ಅಷ್ಟೇ, ಪರ್ಪೆಂಡಿಕ್ಯುಲರ್ ಇದ್ದಾಗ ಮಾತ್ರ ಜಾಸ್ತಿ ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗುತ್ತೆ. ಅಷ್ಟು ಇದು ಎಲೆಕ್ಟ್ರಿಕ್ ಜನರೇಟರ್ ಬಗ್ಗೆ. ಓಕೆ, ವರ್ಕಿಂಗ್ ಪ್ರಿನ್ಸಿಪಲ್ ಕೇಳಲ್ಲ, ಜಸ್ಟ್ ವಾಟ್ ಈಸ್ ಜನರೇಟರ್ ಅಂಡ್ ವಾಟ್ ಈಸ್ ಪ್ರಿನ್ಸಿಪಲ್ ಅಂಡ್ ಡಯಾಗ್ರಾಮ್ ಇಷ್ಟು ಕಲ್ತ್ರೆ ಸಾಕಿದ್ರಲ್ಲ. ಸರಿನಾ? ಇಷ್ಟು ಇದ್ರ ಬಗ್ಗೆ ಆಯ್ತು. ಇಲ್ಲಿ ಎಲೆಕ್ಟ್ರಿಕ್ ಜನರೇಟರ್ ಜನರೇಟ್ ಮಾಡಿದ್ವಿ. ಯಾವ ವಿಧದಲ್ಲಿ ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಬಹುದು? ಯೂಸಿಂಗ್ ಮ್ಯಾಗ್ನೆಟ್ ಒನ್ ವೇ. ಓಕೆ, ಮ್ಯಾಗ್ನೆಟ್ ಇಂದನೂ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಬಹುದು, ನೀರಿನಿಂದನೂ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಬಹುದು. ಹೇಗೆ? ಹೈಡ್ರೋ ಎಲೆಕ್ಟ್ರಿಸಿಟಿ. ಅದಾದ್ಮೇಲೆ ಈ ಕೋಲ್ ಇದರಿಂದನೂ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಬಹುದು. ಎಕ್ಸಾಂಪಲ್ ರಾಯಚೂರಲ್ಲಿ ಇದೆಲ್ಲ ಥರ್ಮಲ್ ಪ್ಲಾಂಟ್ಸ್. ಆ ಥರ್ಮಲ್ ಪ್ಲಾಂಟ್ಸ್ ಅಲ್ಲಿ ಈ ಕೋಲ್ ಯೂಸ್ ಮಾಡೋದ್ರಿಂದ ಎಕ್ಸ್ಪ್ಲೈನ್ ದ ನೆಕ್ಸ್ಟ್ ಸ್ಲೈಡ್, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಬಹುದು. ಅಂಡ್ ಸೋಲಾರ್ ಇಂದನೂ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಬಹುದು. ಈ ತರ ಡಿಫ್ರೆಂಟ್ ವೇ ಅಲ್ಲಿ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಬಹುದು. ಬಟ್ ನಮ್ಗೆ ಇಲ್ಲಿ 10th ಬೋರ್ಡ್ ಇರೋದು ಜಸ್ಟ್ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ ಅಂತಿದೆ. ಬಟ್ ಡೊಮೆಸ್ಟಿಕ್ ಸರ್ಕ್ಯೂಟ್ ಡೈರೆಕ್ಟ್ ಹೋಗೋದಕ್ಕಿಂತ ಮುಂಚೆ ನಾನು ಹೇಗೆ ದಿಸ್ ಎಲೆಕ್ಟ್ರಿಕ್ ಪವರ್ ಟ್ರಾನ್ಸ್ಪೋರ್ಟ್ ಫ್ರಮ್ ಜನರೇಟಿಂಗ್ ಸ್ಟೇಷನ್ ಟು ಕನ್ಸ್ಯೂಮರ್ ಅಂತಂದ್ರೆ ನಾವು ಉಪಯೋಗಿಸುವರು. ಓಕೆನಾ? ನೋಡೋಣ ಬನ್ನಿ. ಸ್ಕ್ರೀನ್ ಶಾಟ್ ತಗೊಳ್ಳಿ. ಇಷ್ಟ ಆಯ್ತಾ? ನೆಕ್ಸ್ಟ್, ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇಲ್ಲಿ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ್ರೆ ನಾವು ಹೇಗೆ ಮನೆಯಲ್ಲಿ ಸರ್ಕ್ಯೂಟ್ ನ ಕನೆಕ್ಟ್ ಮಾಡಿದ್ವಿ, ಅದು ಹೇಗೆ ಕರೆಂಟ್ ಫ್ಲೋ ಆಗುತ್ತೆ, ಅದನ್ನ ಹೇಗೆ ಕಂಟ್ರೋಲ್ ಮಾಡಬಹುದು, ಎಲ್ಲನೂ ಈ ಡೊಮೆಸ್ಟಿಕ್ ಸರ್ಕ್ಯೂಟ್ ಅಲ್ಲಿ ತಿಳ್ಕೋಬಹುದು. ಬಟ್ ಇದಕ್ಕಿಂತ ಮುಂಚೆ ಜನರೇಟಿಂಗ್ ಸ್ಟೇಷನ್ ಇಂದ ಈ ಸಿಟಿಗೆ ಯಾವ ತರ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅನ್ನೋದು ನೋಡೋಣ. ಫಸ್ಟ್ ಇಲ್ಲಿ ನೋಡಿ, ನಿಮ್ಗೆ ಇಂಡಿಕೇಶನ್ ಕೊಟ್ಟಿದ್ದಾರೆ. ಬ್ಲಾಕ್ ಜನರೇಷನ್, ಬ್ಲೂ ಟ್ರಾನ್ಸ್ಮಿಷನ್, ಗ್ರೀನ್ ಡಿಸ್ಟ್ರಿಬ್ಯೂಷನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಓದ್ಕೊಳ್ಳೋಣ. ಇಲ್ಲಿ ಜನರೇಟಿಂಗ್ ಸ್ಟೇಷನ್ ಇದೆ. ಸೊ ಇದು ಜನರೇಟಿಂಗ್ ಸ್ಟೇಷನ್. ಓಕೆನಾ? ಇಲ್ಲಿ ಜನರೇಟಿಂಗ್ ಸ್ಟೇಷನ್ ಫಸ್ಟ್ ಪ್ಲೇಸ್ ಅಲ್ಲಿ ಜನರೇಟಿಂಗ್ ಸ್ಟೇಷನ್. ಫಾರ್ ಎಕ್ಸಾಂಪಲ್, ಈ ಜನರೇಟಿಂಗ್ ಸ್ಟೇಷನ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ,
ಈ ವಾಟರ್ ಮತ್ತೆ ಥರ್ಮಲ್ ಪ್ಲಾಂಟ್ ನ ಕನ್ಸಿಡರ್ ಮಾಡ್ತೀನಿ. ಥರ್ಮಲ್ ಪ್ಲಾಂಟ್ ಅನ್ನ ಕನ್ಸಿಡರ್ ಮಾಡೋಣ. ಅಲ್ಲಿ ಒಂದು ಏನಾಗಿರುತ್ತೆ ಅಂದ್ರೆ ಒಂದು ಚೇಂಬರ್ ಇರುತ್ತೆ. ಆ ಚೇಂಬರ್ ಅಲ್ಲಿ ಕಂಪ್ಲೀಟ್ ಎನ್ಕ್ಲೋಸ್ ಆಗಿರೋ ಸಿಸ್ಟಮ್ ಇರುತ್ತೆ. ಸಿಸ್ಟಮ್ ಅಂತಂದ್ರೆ ವಾಟರ್ ಟ್ಯಾಂಕ್ ಅನ್ಕೊಳ್ಳಿ. ಆ ವಾಟರ್ ಟ್ಯಾಂಕ್ ಇರುತ್ತೆ, ಕಂಪ್ಲೀಟ್ ಕ್ಲೋಸ್ ಆಗಿರುತ್ತೆ. ಈ ಥರ್ಮಲ್ ಪವರ್ ಪ್ಲಾಂಟ್ ಅಂತಂದ್ರೆ ನಾರ್ಮಲ್ ಆಗಿ ಥರ್ಮಲ್ ಅಂದ್ರೆ ಗೊತ್ತು, ಹೀಟ್. ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆದಂಗೆಲ್ಲ ವಾಟರ್ ಏನಾಗುತ್ತೆ, ಬಾಯ್ಲ್ ಆಗುತ್ತೆ. ಕ್ಲೀನ್ ಆಗಿ ತಿಳ್ಕೊಳ್ಳಿ, ವಾಟರ್ ಬಾಯ್ಲ್ ಆಗುತ್ತೆ. ಸೊ ವಾಟರ್ ಬಾಯ್ಲ್ ಆದಾಗ ಏನಾಗುತ್ತೆ, ಒಂದು ಹಂತದವರೆಗೆ ಬಾಯ್ಲ್ ಆಗಿ ಬುಗ್ಗೆ ಬರ್ತಾ ಇರುತ್ತೆ. ಅವಾಗ ನೀವು ನೋಡ್ಬೋದು, ಒನ್ಸ್ ಇಟ್ ರೀಚಸ್ 100 ಡಿಗ್ರಿ ಸೆಲ್ಸಿಯಸ್, ಯಾವಾಗ ಈ ಟೆಂಪರೇಚರ್ 100 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗುತ್ತೋ ಅವಾಗ ಏನಾಗುತ್ತೆ, ಚೇಂಜ್ ಆಫ್ ಸ್ಟೇಟ್. ಅಂದ್ರೆ ಈ ಲಿಕ್ವಿಡ್ ಸ್ಟೇಟ್ ಇಂದ ಗ್ಯಾಸಸ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ. ಏನು, ನೀರು. ಯಾಕೆಂದ್ರೆ ನಾವು ಕಾಯಿಸ್ತಾ ಇದೀವಿ. ಸೊ ಅದೇನಾಗ್ತಿದೆ, ಟೆಂಪರೇಚರ್ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ. ಟೆಂಪರೇಚರ್ ಹೆಚ್ಚಾದಂಗೆಲ್ಲ ಏನಾಗುತ್ತೆ, ಈ 100 ಡಿಗ್ರಿ ಸೆಲ್ಸಿಯಸ್ ರೀಚ್ ಆದಾಗ ಇದು ಈ ಲಿಕ್ವಿಡ್ ಸ್ಟೇಟ್ ಟು ಗ್ಯಾಸಸ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ. ನಾನು ಹೇಳಿದೆ ಇಟ್ ಈಸ್ ಎ ಎನ್ಕ್ಲೋಸ್ ಸಿಸ್ಟಮ್. ಅಲ್ಲಿ ಬೇರೆ ದಾರಿನಿಲ್ಲ ಹೋಗೋಕೆ ಈ ಗ್ಯಾಸಸ್ ಸ್ಟೇಟ್ಗೆ. ಅಂದ್ರೆ ಇದು ಹಾವಿ ಆಗುತ್ತಲ್ಲ, ಹಾವಿ ಆದಾಗ ಇದಕ್ಕೆ ಯಾವುದೇ ಪ್ಲೇಸ್ ಇರಲ್ಲ ಹೋಗೋಕೆ. ಅದು ಎನ್ಕ್ಲೋಸ್ ಸಿಸ್ಟಮ್ ಆಗಿರುತ್ತೆ. ಬಟ್ ಒಂದು ಚಾನೆಲ್ ಕ್ರಿಯೇಟ್ ಮಾಡಿರ್ತಾರೆ. ಆ ಹೊಗೆ ಏನ್ ಮಾಡುತ್ತೆ, ಹೊಗೆ ಇನ್ ಸೆನ್ಸ್ ಆವಿ, ಆ ಆವಿ ಒನ್ ಪೈಪ್ ಮುಖಾಂತರ ಹೋಗುತ್ತೆ. ಅದು ಏನಾಗುತ್ತೆ ಅಂದ್ರೆ ಆ ಪೈಪ್ ಕನೆಕ್ಟೆಡ್ ಟು ಟರ್ಬೈನ್, ಪಂಕ ತರ ಇರುತ್ತೆ, ಫ್ಯಾನ್ ತರ. ಅವಾಗ ಏನಾಗುತ್ತೆ, ಆ ಫ್ಯಾನ್ ರೆಸ್ಟ್ ಅಲ್ಲಿ ಇರುತ್ತೆ. ರೆಸ್ಟ್ ಅಲ್ಲಿ ಇದ್ದಾಗ ಈ ಆವಿ ಏನಾಗುತ್ತೆ, ಹೋಗಿ ಫಟ್ ಅಂತ ಹೊಡಿತಾ ಇರುತ್ತೆ. ಅದೇನಾಗುತ್ತೆ, ಫ್ಯಾನ್ ರೊಟೇಟ್ ಆಗ್ತಾ ಇರುತ್ತೆ. ಟರ್ಬೈನ್ ಅಂತ ಕರಿತೀವಿ ಅದನ್ನು, ಓಕೆನಾ. ಇದು ರೊಟೇಟ್ ಆಗ್ತಾನೆ ಇರುತ್ತೆ. ರೊಟೇಟ್ ಆದಾಗ ಏನಾಗುತ್ತೆ, ರೊಟೇಟ್ ಆದ್ರೆ ಯಾವ ಎನರ್ಜಿ ಅಂತ ಕರಿತೀವಿ, ಮೆಕ್ಯಾನಿಕಲ್ ಎನರ್ಜಿ ಅಂತ ಕರಿತೀವಿ. ಈ ಮೆಕ್ಯಾನಿಕಲ್ ಎನರ್ಜಿ ಏನಾಗುತ್ತೆ, ಆ ಟರ್ಬೈನ್ಗೆ ಆರ್ಮೇಚರ್ ಕಾಯಿಲ್ ಅಂತ ಕನೆಕ್ಟ್ ಮಾಡಿರ್ತಾರೆ. ಲಾಸ್ಟ್ ಸ್ಲೈಡ್ ಅಲ್ಲಿ ನೋಡಿದಲ್ಲ, ಆರ್ಮೇಚರ್ ಕಾಯಿಲ್ ನ ಕನೆಕ್ಟ್ ಮಾಡಿರ್ತಾರೆ. ಆ ಕಾಯಿಲ್ ಏನ್ ಮಾಡುತ್ತೆ, ಇದನ್ನ ಈ ಆರ್ಮೇಚರ್ ಕಾಯಿಲ್ ನ ಡೈನಮೋಗೆ ಕನೆಕ್ಟ್ ಮಾಡಿರ್ತಾರೆ. ಆ ಡೈನಮೋ ಏನ್ ಮಾಡುತ್ತೆ, ಆ ಡೈನಮೋ ನಥಿಂಗ್ ಬಟ್ ಇಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಸರಿನಾ. ಇದನ್ನ ನಾವು ಮೇನ್ಸ್ ಅಂತಾನೂ ಕರಿಬಹುದು. ಓಕೆ, ಅದನ್ನೇ ಈ ಡೈನಮೋ ಅಥವಾ ಮೇನ್ಸ್ ಕನ್ವರ್ಟಿಂಗ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಇವಾಗ ಏನಾಯ್ತು, ನಮಗೆ ಎಲೆಕ್ಟ್ರಿಕಲ್ ಎನರ್ಜಿ ಜನರೇಟ್ ಆಯ್ತು. ಇದು ಎಷ್ಟು ಯಾವ ಲೆವೆಲ್ ಅಲ್ಲಿ ಜನರೇಟ್ ಮಾಡಬೇಕು ಅನ್ನೋದು ಈ ಪವರ್ ಸ್ಟೇಷನ್ ಅಲ್ಲಿ ಡಿಸೈಡ್ ಆಗುತ್ತೆ. ಫಸ್ಟ್ಗೆ ಇಲ್ಲಿ ಏನಾದ್ರೂ ವ್ಯಾಲ್ಯೂಸ್ ಕೊಟ್ಟಿದ್ರಾ, ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಬಟ್ ನಮ್ಮ ಕಂಟ್ರಿಯಲ್ಲಿ ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ. ಇಲ್ಲಿ ಏನ್ ಮಾಡ್ತಾರೆ ಅವರು, ಈ 11 ಕಿಲೋ ವೋಲ್ಟ್ ಅಲ್ಲಿ ಜನರೇಟ್ ಮಾಡ್ತಾರೆ. ಯಾಕೆ 11 ಕಿಲೋ ವೋಲ್ಟ್? 11 ಕಿಲೋ ವೋಲ್ಟ್ ಅಂತಂದ್ರೆ 11,000 ವೋಲ್ಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ, 11 ಕಿಲೋ ವೋಲ್ಟ್. ಈ 11 ಕಿಲೋ ವೋಲ್ಟ್ ನ ಏನ್ ಮಾಡ್ತಾರೆ, ಇಲ್ಲಿ ಜನರೇಟಿಂಗ್ ಮಾಡ್ತಾರೆ, ಜನರೇಟಿಂಗ್ ಸ್ಟೇಷನ್ ಅಲ್ಲಿ. ಸೊ ಇಲ್ಲಿ ಯಾಕೆ ಇಷ್ಟು ಹೈ ವೋಲ್ಟೇಜ್ ಅಲ್ಲಿ ಪವರ್ ಜನರೇಟಿಂಗ್ ಮಾಡ್ತಾರೆ ಅಂತಂದ್ರೆ, ವೈ ನೋಡಿ, ಫಾರ್ಮುಲಾ ಪ್ರಕಾರ P ಇಸ್ ಈಕ್ವಲ್ ಟು IV ಅಂತ ಕರಿತೀವಿ. ಈ ಪವರ್ ಸಪೋಸ್ ನನಗೆ ಒಂದು 1000 ಬೇಕಾಗಿದೆ ಅನ್ಕೊಳ್ಳಿ, 1000 ವ್ಯಾಟ್ ಬೇಕಾಗಿದೆ. 1000 ವ್ಯಾಟ್ ಯಾವ ತರ ಮಾಡಬಹುದು, 1 into 1000 ಮಾಡಬಹುದು ಅಲ್ವಾ, ಅಥವಾ P ಇಸ್ ಈಕ್ವಲ್ ಟು 1000 into 1 ಮಾಡಬಹುದು ಅಲ್ವಾ, ಈ ತರ ಮಾಡಬಹುದು. ಬಟ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಈ ಫಸ್ಟ್ ಕೇಸ್ನ ತಗೋತೀನಿ, ಸೆಕೆಂಡ್ ಕೇಸ್ನ ತಗೊಳ್ಳಲ್ಲ. ಯಾಕೆ, ನಮ್ಗೊಂದು ಫಾರ್ಮುಲಾ ಇದೆ, H ಇಸ್ ಈಕ್ವಲ್ ಟು I² RT ಅಂತಿದೆ. ಇಲ್ಲಿ ಕರೆಂಟ್ ಜಾಸ್ತಿ ಇದ್ರೆ ಏನಾಗುತ್ತೆ, ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಜನರೇಟಿಂಗ್ ಸ್ಟೇಷನ್ ಅಲ್ಲಿ, ಇಲ್ಲಿ ಜನರೇಟಿಂಗ್ ಸ್ಟೇಷನ್ ಅಲ್ಲಿ ಬೆಂಕಿ ಅನಾಹುತಗಳಾಗಬಹುದು. ಅದು ಬೆಂಕಿ ಹತ್ಕೋಬಹುದು. ಯಾಕೆಂತಂದ್ರೆ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗೋದ್ರಿಂದ ಏನಾಗುತ್ತೆ, ಬೆಂಕಿ ಪ್ರೊಡ್ಯೂಸ್ ಆಗುತ್ತೆ ತಾನೆ. ಅದರಿಂದ ಏನ್ ಮಾಡ್ತಾರೆ, ಲೋ ಕರೆಂಟ್ ಅಂಡ್ ಹೈ ವೋಲ್ಟೇಜ್ ಅಲ್ಲಿ ಜನರೇಟ್ ಮಾಡ್ತಾರೆ. ಇಲ್ಲಿ ಜನರೇಟಿಂಗ್ ಸ್ಟೇಷನ್ ಅಲ್ಲಿ ಏನ್ ಮಾಡ್ತಾರೆ, ಹೈ ವೋಲ್ಟೇಜ್ ಲೋ ಕರೆಂಟ್ ಅಲ್ಲಿ ಜನರೇಟ್ ಮಾಡ್ತಾರೆ. ಸರಿನಾ. ಇದನ್ನ ಏನ್ ಮಾಡ್ತಾರೆ, ಮೇನ್ ಸಬ್ಸ್ಟೇಷನ್ ಕಳಿಸ್ತಾರೆ. ಮೇನ್ ಸಬ್ಸ್ಟೇಷನ್. ಸೊ ಮೇನ್ ಸಬ್ಸ್ಟೇಷನ್ ಅಲ್ಲಿ ಫಾರ್ ಎಕ್ಸಾಂಪಲ್, ಓಕೆ, ಇಲ್ಲಿ ನಾನೇ ಬರ್ಕೊಂತೀನಿ. ಫಸ್ಟ್ ಇಲ್ಲಿ ಜನರೇಟಿಂಗ್ ಸ್ಟೇಷನ್ CS. ಓಕೆ, ಜನರೇಟಿಂಗ್ ಸ್ಟೇಷನ್ ಅಲ್ಲಿ ಎಷ್ಟು ಡೆವಲಪ್ ಆಗಿದೆ, 11 ಕಿಲೋ ವೋಲ್ಟ್. ಈ 11 ಕಿಲೋ ವೋಲ್ಟ್ ಏನ್ ಮಾಡ್ತಾರೆ, ಮೇನ್ ಸಬ್ಸ್ಟೇಷನ್ಗೆ ಕಳಿಸ್ತಾರೆ. ಈ ಮೇನ್ ಸಬ್ಸ್ಟೇಷನ್
ಮೇನ್ ಸಬ್ಸ್ಟೇಷನ್ ಅನ್ನ ಈ 11 ಕಿಲೋ ವೋಲ್ಟ್ ಏನಿದೆಯಲ್ಲ ಇದನ್ನ 131 ಕಿಲೋ ವೋಲ್ಟ್ ಅಂತ ಕನ್ವರ್ಟ್ ಮಾಡ್ತಾರೆ. ಐ ಆಮ್ ಯೂಸಿಂಗ್ ದಿಸ್ ಬಾಕ್ಸ್. ನಾನು ಈ ಬಾಕ್ಸ್ ನ ಯೂಸ್ ಮಾಡ್ತಿದ್ದೀನಿ ಯಾಕೆಂತಂದ್ರೆ ಇದು ನಮ್ಮ ಇಂಡಿಯಾದಲ್ಲಿ ಇಷ್ಟು ವ್ಯಾಲ್ಯೂಸ್ ಆಗಲ್ಲ. ಓಕೆ, 131 ಕಿಲೋ ವೋಲ್ಟ್ಗೆ ಕನ್ವರ್ಟ್ ಮಾಡ್ತಾರೆ. 131,000 ವೋಲ್ಟ್. ಓಕೆ, ಇಷ್ಟು ಡೆವಲಪ್ ಮಾಡ್ತಾರೆ ಅಲ್ಲಿ ಮೇನ್ ಸಬ್ಸ್ಟೇಷನ್. ಯಾಕೆ ಇಷ್ಟು ಜನರೇಟ್ ಮಾಡಬೇಕು? ಯಾಕಂದ್ರೆ ಈ ಎಲೆಕ್ಟ್ರಿಕ್ ಪವರ್ ತುಂಬಾ ದೂರ ಟ್ರಾವೆಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾವು ಎಕ್ಸಾಂಪಲ್ ತಗೊಂಡು ನಮ್ಮ ಕರ್ನಾಟಕದಲ್ಲಿ ರಾಯಚೂರಲ್ಲಿದೆ. ಓಕೆನಾ, ಪವರ್ ಜನರೇಟಿಂಗ್ ಸ್ಟೇಷನ್, ಅದು ಥರ್ಮಲ್ ಪವರ್ ಜನರೇಟಿಂಗ್ ಸ್ಟೇಷನ್ ರಾಯಚೂರಲ್ಲಿ ಇದೆ. ಸೊ ಇಡೀ ಕರ್ನಾಟಕ ಸಪ್ಲೈ ಮಾಡ್ಬೇಕಾದ್ರೆ ಎಷ್ಟು ಕಿಲೋಮೀಟರ್ ಇದೆ ನಿಮ್ಗೆ ಗೊತ್ತಲ್ಲ, ತುಂಬಾ ದೂರ ಇದೆ. ಸೊ ಇಲ್ಲಿ ಏನಾಗುತ್ತೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಎನರ್ಜಿ ಲಾಸ್ ಆಗುತ್ತೆ. ಓಕೆನಾ, ಆ ಎನರ್ಜಿ ಲಾಸ್ ಅನ್ನು ತಪ್ಸೋಕೆ ಏನ್ ಮಾಡ್ತಾರೆ, ಈ ಹೈ ವೋಲ್ಟೇಜ್ಗೆ ಕನ್ವರ್ಟ್ ಮಾಡ್ತಾರೆ. 11 ಕಿಲೋ ವೋಲ್ಟ್ ಟು 131 ಕಿಲೋ ವೋಲ್ಟ್ಗೆ ಲೆವೆಲ್ ಅಪ್ ಮಾಡ್ತಾರೆ. ಇಲ್ಲಿ ಲೆವೆಲ್ ಅಪ್ ಮಾಡ್ಬೇಕಂದ್ರೆ ಏನಾದ್ರೂ ಒಂದು ಡಿವೈಸ್ ಇರ್ಬೇಕು ತಾನೆ. ಸುಮ್ಮನೆ ಹೆಚ್ಚಿಗಾಗುತ್ತಾ? ಹೆಚ್ಚಿಗಾಗಲ್ಲ. ಟ್ರಾನ್ಸ್ಫಾರ್ಮರ್ ಅಂತ ಕೇಳಿದ್ರಾ? ಈ ಶೇಪಲ್ಲಿ ಇರುತ್ತೆ ಟ್ರಾನ್ಸ್ಫಾರ್ಮರ್. ಓಕೆನಾ, ಈ ಶೇಪಲ್ಲಿ ಇರುತ್ತೆ ಟ್ರಾನ್ಸ್ಫಾರ್ಮರ್. ಈ ಟ್ರಾನ್ಸ್ಫರ್ನ ಮುಖ್ಯ ಕಾರ್ಯ ಏನಂತಂದ್ರೆ, ಫಸ್ಟ್ ಆಫ್ ಆಲ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಜನರಲಿ ನಾವು ನಮ್ಮ ಕಡೆ ಏನಂತ ಕರೀತಾರೆ, TC ಅಂತ ಕರೀತಾರೆ ನಾರ್ಮಲ್ ಆಗಿ. ಟ್ರಾನ್ಸ್ಫಾರ್ಮರ್ ಇಸ್ ಎ ಡಿವೈಸ್ ವಿಚ್ ಕ್ಯಾನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿಬಹುದು. ಈ ಟ್ರಾನ್ಸ್ಫಾರ್ಮರ್ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಇನ್ಕ್ರೀಸ್ ಮಾಡಬಹುದು ಅಥವಾ ಡಿಕ್ರೀಸ್ ಮಾಡಬಹುದು. ಇಲ್ಲಿ ನಾವೇನ್ ಮಾಡ್ತಿದ್ವಿ, ಇನ್ಕ್ರೀಸ್ ಮಾಡ್ತಿದ್ವಿ. 11,000 ವೋಲ್ಟೇಜ್ ಟು 131,000 ವೋಲ್ಟೇಜ್ಗೆ ಕನ್ವರ್ಟ್ ಮಾಡ್ತಾ ಇದ್ವಿ. ಸೊ ಇಲ್ಲಿ based on increasing and decreasing voltage we have two types of a transformer. Illi transformer divided into two types. One is step up transformer, ಇನ್ನೊಂದು step down transformer ಅಂತ ಕರಿತೀವಿ. ಎಲ್ಲಿ ನಮಗೆ ವೋಲ್ಟೇಜ್ ಇನ್ಕ್ರೀಸ್ ಆಗುತ್ತೋ ಅಲ್ಲಿ ಯೂಸ್ ಮಾಡಿದ್ರೆ ಅದನ್ನ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಟ್ರಾನ್ಸ್ಫಾರ್ಮರ್ ಓಕೆನಾ. ಯೂಸಿಂಗ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ನಾವು 11 ಕಿಲೋ ವೋಲ್ಟ್ ಇಂದ 131 ಕಿಲೋ ವೋಲ್ಟ್ಗೆ ಹೈ ಮಾಡಿದ್ವಿ. ಇವಾಗ ಏನಾಗುತ್ತೆ, ಈ ವೋಲ್ಟೇಜ್ ಏನಾಗುತ್ತೆ, ಇಲ್ಲಿ 2 ವೇ ಡಿವೈಡ್ ಆಗುತ್ತೆ. ಓಕೆನಾ, ಒಂದು ಹೆವಿ ಇಂಡಸ್ಟ್ರಿಗೆ ಹೋಗುತ್ತೆ, ಹೆವಿ ಇಂಡಸ್ಟ್ರಿ ದೊಡ್ಡ ಇಂಡಸ್ಟ್ರಿ. ಅವಕ್ಕೆಲ್ಲ ಮೆಷಿನ್ಸ್ ಹೇಗಿರುತ್ತೆ ಅಂದ್ರೆ ತುಂಬಾ ದೊಡ್ಡ ಬ್ಯಾರಲ್ ತರ ಆ ತರ ಎಲ್ಲ ತುಂಬಾ ಸೈಜ್ ನೋಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡದಿರುತ್ತೆ. ಅವಕ್ಕೆಲ್ಲ ವೋಲ್ಟೇಜ್ ತುಂಬಾ ಬೇಕಾಗುತ್ತೆ. ಅದರಿಂದ ಈ ಹೈ ವೋಲ್ಟೇಜ್ ಈ ಕಡೆ ಹೋಗುತ್ತೆ ಹೆವಿ ಇಂಡಸ್ಟ್ರಿಗೆ. ಇನ್ನೊಂದು ಏನ್ ಮಾಡುತ್ತೆ ಅಂದ್ರೆ ಸಬ್ ಸ್ಟೇಷನ್ ಬರುತ್ತೆ. ಈ ಸಬ್ ಸ್ಟೇಷನ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈ 131 ಕಿಲೋ ವೋಲ್ಟ್ ಏನಿದೆಯಲ್ಲ, 131 ಕಿಲೋ ವೋಲ್ಟೇಜ್ ಏನಿದೆಯಲ್ಲ, ಇದನ್ನ ಬರೀ 32 ಅಥವಾ 33 ಕಿಲೋ ವೋಲ್ಟ್ಗೆ ಕನ್ವರ್ಟ್ ಮಾಡ್ತಾರೆ. ಯಾಕೆ? ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ಹೆವಿ ಇಂಡಸ್ಟ್ರಿಗೆ ಹೋಯ್ತು ಎಷ್ಟು, 131 ಕಿಲೋ ವೋಲ್ಟ್, ಸರಿನಾ. ಇನ್ನೊಂದು ಸಬ್ ಸ್ಟೇಷನ್ ಬರುತ್ತೆ. ಸಬ್ ಸ್ಟೇಷನ್ ಅಲ್ಲಿ ಏನಾಗುತ್ತೆ, 131 ಕಿಲೋ ವೋಲ್ಟ್ ನ 32 ಆರ್ 33 ಕಿಲೋ ವೋಲ್ಟ್ಗೆ ಡೌನ್ ಮಾಡ್ತಾರೆ. ಸೊ ಯಾವ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಬೇಕು, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ ಔಟ್ಪುಟ್, 32 ಕಿಲೋ ವೋಲ್ಟ್, ಸರಿನಾ. ಈ 32 ಕಿಲೋ ವೋಲ್ಟ್ ಏನಾಗುತ್ತೆ ಅಂತಂದ್ರೆ, ಇನ್ನೊಂದು ಕಡೆ ಹೋಗುತ್ತೆ, ಇನ್ನೊಂದು ಸಿಟಿ ಸಬ್ ಸ್ಟೇಷನ್ ಬರುತ್ತೆ. ಸಿಟಿ ಸಬ್ ಸ್ಟೇಷನ್ ಬರುತ್ತೆ. ಇದೆಷ್ಟಾಯ್ತು, 32 ಕಿಲೋ ವೋಲ್ಟ್. ಇದನ್ನ ಯಾಕೆ ಯೂಸ್ ಮಾಡ್ತಾರೆ, ಹೆವಿ ಇಂಡಸ್ಟ್ರಿಗೆ 131 ಆಯ್ತು. ಮೀಡಿಯಂ ಇಂಡಸ್ಟ್ರಿ ಇರುತ್ತಲ್ಲ ಅವಕ್ಕೆ 32 ಕಿಲೋ ವೋಲ್ಟ್ ಟು 33 ಕಿಲೋ ವೋಲ್ಟ್ ಬೇಕಾಗುತ್ತೆ. ಅದರಿಂದ ಒಂದು ಪಾತ್ ಆ ಕಡೆ ಹೋಗುತ್ತೆ, ಇನ್ನೊಂದು ಸಿಟಿ ಸಬ್ ಸ್ಟೇಷನ್ ಬರುತ್ತೆ. ಸಿಟಿ ಸಬ್ ಸ್ಟೇಷನ್ ಅಂದ್ರೆ ಗೊತ್ತಲ್ಲ, ಜಸ್ಟ್ ಅದು ನಾವು ಬೆಂಗಳೂರು ತಗೊಂಡ್ರೆ ಸಿಟಿ ಒಳಗಡೆನಿದೆ. ಬಟ್ ನಾವು ನಮ್ಮ ಕಡೆ ಹೋದ್ರೆ, ವಿಲೇಜ್ ಕಡೆ ಅಥವಾ ಡಿಸ್ಟಿಕ್ ಕಡೆ ಹೋದ್ರೆ, ಈ ಸಿಟಿ ಸಬ್ ಸ್ಟೇಷನ್ ಅನ್ನೋದು ಜಸ್ಟ್ ಔಟ್ಸೈಡ್ ದ ವಿಲೇಜಸ್ ಅಥವಾ ಸಿಟಿ ಕಡೆ, ಔಟ್ಸೈಡ್ ದ ಸಿಟಿ ಅಲ್ಲಿ ಇರುತ್ತೆ. ಜಸ್ಟ್ ಏನಂತಂದ್ರೆ ಇದು ಸಿಟಿ ಅನ್ಕೊಂಡ್ರೆ ಹೊರಗಡೆ ಇರುತ್ತೆ.
ಅದನ್ನು ನಾವು ಸಿಟಿ ಸಬ್ಸ್ಟೇಷನ್ ಅಥವಾ ಲೋಕಲ್ ಸಬ್ಸ್ಟೇಷನ್ ಅಂತ ಕರಿತೀವಿ. ಈ 32 ಕಿಲೋ ವೋಲ್ಟ್ ಏನಿದೆಯಲ್ಲ, ಇಲ್ಲಿ ಔಟ್ಪುಟ್ ಎಷ್ಟು, ಇನ್ಪುಟ್ ಎಷ್ಟಿದೆ 32. ಸೊ 2 ಪಾರ್ಟ್ಸ್, ಇಲ್ಲಿ 31 kilovolt reduced to 32 kilovolt. This 32 kilovolt divided into 2 parts. One is normal industries and one is city substation. ಈ ಸಿಟಿ ಸಬ್ಸ್ಟೇಷನ್ ಅಲ್ಲಿ ಇಲ್ಲಿ 11,000 ಕಿಲೋವೋಲ್ಟ್ಗೆ ಡೌನ್ ಮಾಡ್ತಾರೆ. 32 ಇದ್ದಿದ್ದು 11 ಕಿಲೋವೋಲ್ಟ್ಗೆ ಡೌನ್ ಮಾಡ್ತಾರೆ. ಈ 11 ಕಿಲೋವೋಲ್ಟ್ನ ನೆಕ್ಸ್ಟ್ ಏನ್ ಮಾಡ್ತಾರೆ, ಲೋಕಲ್ ಸಬ್ಸ್ಟೇಷನ್ ಅಂತ ಕರೀತಾರೆ. ಲೋಕಲ್ ಸಬ್ಸ್ಟೇಷನ್ ಯಾಕೆ ಕಳಿಸ್ಬೇಕು ಅಂತಂದ್ರೆ 11 ಕಿಲೋವೋಲ್ಟ್ ಆಯ್ತು. ಇಲ್ಲಿ 11 ಕಿಲೋವೋಲ್ಟ್ ಏನಾಗುತ್ತೆ, ಬರೀ 220 ವೋಲ್ಟೇಜ್ಗೆ ಕನ್ವರ್ಟ್ ಆಗುತ್ತೆ ಲೋಕಲ್ ಸಬ್ಸ್ಟೇಷನ್ ಅಲ್ಲಿ. ಈ 220 ವೋಲ್ಟೇಜ್ ನಮ್ಗೆ ಗೊತ್ತೇ ಇದೆ, ಇಂಡಿಯಾದಲ್ಲಿ ವೋಲ್ಟೇಜ್ ಎಷ್ಟಿರುತ್ತೆ, ಕಾನ್ಸ್ಟೆಂಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ 220 ವೋಲ್ಟೇಜ್. ಸೊ ಇಲ್ಲಿ ಕನ್ವರ್ಟ್ ಆಯ್ತು. ಸೊ ಇಲ್ಲಿ ಸಿಟಿಯಿಂದ, ಐ ಮೀನ್ ಲೋಕಲ್ ಸಬ್ಸ್ಟೇಷನ್ ಇಂದ ಎಲ್ಲ ವೈರ್ ಕಂಬಗಳು ಬರ್ತಾನೆ ಇರುತ್ತೆ ಅಲ್ವಾ. ಸೊ ಊರಿಗೆ ಬರುತ್ತೆ, ಊರಿಂದ ಏರಿಯಾಗೆ ಕಂಬಗಳು ಹೋಗ್ತಾನೆ ಇರುತ್ತೆ. ಓಕೆ, ಅಲ್ಯೂಮಿನಿಯಂ ವೈರ್ಸ್ ನೋಡಿರ್ತೀರಾ. ಸೊ ಅದರಲ್ಲಿ 220 ವೋಲ್ಟೇಜ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಆ ಕಂಬದಿಂದ, ಆ 220 ವೋಲ್ಟೇಜ್ ಏನಿರುತ್ತಲ್ಲ, ಆ ಕಂಬದಿಂದ ನಾವೇನ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಫೋನ್ ಮಾಡಿ ನಮ್ಗೆ ಕನೆಕ್ಷನ್ ಬೇಕು ಅಂತೇಳಿ ನಾವು ಕನೆಕ್ಷನ್ ತಗೋತೀವಲ್ವಾ. ಆವಾಗ ನಾವೇನಾಗ್ತೀವಿ, ಕನ್ಸ್ಯೂಮರ್ ಆಗ್ತೀವಿ. ನಾವು ಇಂಡಸ್ಟ್ರಿನೂ ಕನ್ಸ್ಯೂಮರ್ ಆಗ್ತೀವಿ. ಬಟ್ ಇಲ್ಲಿ ನಾವು ಮೇನ್ಲಿ ಡಿಸ್ಕಸಿಂಗ್ ಅಬೌಟ್ ಆರ್ ಸೆಲ್ಫ್, ನಾಟ್ ಅಬೌಟ್ ಇಂಡಸ್ಟ್ರೀಸ್. ಓಕೆ, ಇಲ್ಲಿ 220 ವೋಲ್ಟ್ ನಮ್ಮ ಮನೆಗೆ ಬಂತು. ಡೈರೆಕ್ಟ್ ಮನೆಗೆ ಬರಲ್ಲ, ಜಸ್ಟ್ ಹೊರಗಡೆ ಬಂದು ಸ್ಟಾಪ್ ಆಗಿದೆ ವೈರ್. ಓಕೆನಾ, ನೆಕ್ಸ್ಟ್ ನೋಡೋಣ ಯಾವ ತರ ಇದೆ. ಯಾ ಇಲ್ಲಿ ಕಂಬ ಇದೆ. ಇಲ್ಲಿ ಕಂಬದಿಂದ ಇಲ್ಲಿ ಸ್ವಲ್ಪ ವೈಟ್ ಕಲರ್ ತಗೋತೀನಿ, ಯಾಕಂದ್ರೆ ಇದು ಬ್ಲಾಕ್ ವೈರ್ ಕಾಣಿಸ್ತಾ ಇಲ್ಲ. ಇಲ್ಲಿ ಕಲರ್ ಕೋಡಿಂಗ್ ತುಂಬಾ ಇಂಪಾರ್ಟೆಂಟ್. ಓಕೆನಾ, ಸೊ ರೆಡ್ ಇಂಡಿಕೇಟ್ಸ್ ಲೈವ್ ವೈರ್. ಓಕೆನಾ, ಬ್ಲಾಕ್ ಇಂಡಿಕೇಟ್ಸ್ ನ್ಯೂಟ್ರಲ್ ವೈರ್, ಮತ್ತೆ ಗ್ರೀನ್ ಇಂಡಿಕೇಟ್ಸ್ ಅರ್ತ್ ವೈರ್ ಅಂತ. ಇದು ಕಲರ್ ಕೋಡಿಂಗ್. ಗ್ರೀನ್, ದಿಸ್ ಇಸ್ ಅ ಬ್ಲಾಕ್. ಸೊ ಬ್ಲಾಕ್ ಬರ್ದ್ರೆ ಆಗುತ್ತಾ ನೋಡೋಣ. ಬ್ಲಾಕ್. ಸೊ ಇಲ್ಲಿ ಬ್ಲಾಕ್ ಇದೆ, ಕಾಣಿಸ್ತಿದೆನಾ? ಕಾಣಿಸ್ತಿಲ್ಲ. ಸೊ ವೈಟ್ ಯೂಸ್ ಮಾಡ್ತೀನಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಸೊ ಇದು ಲೈವ್ ವೈರ್, ಇದು ನ್ಯೂಟ್ರಲ್ ವೈರ್. ಸೊ 2 ವೈರ್ ತಗೊಂಡ್ವಿ. ತಗೊಂಡಾದ್ಮೇಲೆ ಇಲ್ಲಿ ಎಷ್ಟು ಫ್ಲೋ ಆಗ್ತಿದೆ ಕರೆಂಟ್, ವೋಲ್ಟೇಜ್ 220 ವೋಲ್ಟೇಜ್. ಓಕೆ, ಇದು ರಿಟರ್ನ್ ಪಾತ್. ಓಕೆ, ರಿಟರ್ನ್ ಪಾತ್ ಫಾರ್ ಎಲೆಕ್ಟ್ರಿಸಿಟಿ. ಇಲ್ಲಿ ಏನಿದು, ಕಿಲೋ ವ್ಯಾಟ್ ಹಾರ್ 1 kWh. ಓಕೆ, ಇದು ಮೀಟರ್, 1 ಕಿಲೋವ್ಯಾಟ್ ಅವರ್ ಮೀಟರ್. ಇದರ ಅವಶ್ಯಕತೆ ಏನು? ನಾವು ಗೃಹ ಬಳಕೆಗೆ ತುಂಬಾ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಯೂಸ್ ಮಾಡ್ತಾ ಇರ್ತೀವಲ್ಲ, ಎಷ್ಟೋ ಅಪ್ಲೈನ್ಸ್ ಯೂಸ್ ಮಾಡ್ತೀವಿ. ಫ್ರಿಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಏರ್ ಕೂಲರ್ ಆಗಿರ್ಬೋದು, ಏರ್ ಡ್ರೈಯರ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕ್ ಒಲೆ ಆಗಿರ್ಬೋದು, ಅಥವಾ ಟಿವಿ ಆಗಿರ್ಬೋದು. ತುಂಬಾ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಯೂಸ್ ಮಾಡ್ತಾ ಇದ್ವಿ. ಲೈಟ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಎಲ್ಲ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಎಲೆಕ್ಟ್ರಿಕಲ್ ಎನರ್ಜಿನ ಯೂಸ್ ಮಾಡುತ್ತೆ. ಆ ಯೂಸ್ ಮಾಡಿರೋ ಎಲೆಕ್ಟ್ರಿಕಲ್ ಎನರ್ಜಿಗೆ ನಾವು ಪ್ರತಿ ತಿಂಗಳು ಎಲೆಕ್ಟ್ರಿಕ್ ಬೋರ್ಡ್ಗೆ ಬಿಲ್ ಪೇ ಮಾಡ್ತೀವಿ ಅಲ್ವಾ. ಸೊ ಹೇಗೆ ಪೇ ಮಾಡ್ತೀವಿ, ಇಲ್ಲಿ ರೀಡಿಂಗ್ ಇರುತ್ತಲ್ಲ, ಈ ರೀಡಿಂಗ್ ಹೆಲ್ಪ್ ತಗೊಂಡು ಅವರೊಂದು ಬಿಲ್ ಕೊಡ್ತಾರೆ, ಆ ಬಿಲ್ಗೆ ನಾವು ಪೇ ಮಾಡ್ತೀವಿ. ಇದರದ್ದು ಉಪಯೋಗ, ಸರಿನಾ? ಅದಾದ್ಮೇಲೆ ನಮಗೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಅಂತ ಬರುತ್ತೆ. ಇಲ್ಲಿ ಇನ್ನೊಂದು ವೈರ್ ಬರಬೇಕು. ಸೊ ಇಲ್ಲಿಂದನೂ 2 ವೈರ್ ಹೋಗುತ್ತೆ. ಸೊ ದಿಸ್ ಇಸ್ ಲೈವ್, ದಿಸ್ ಇಸ್ ನ್ಯೂಟ್ರಲ್. ಇಲ್ಲಿ ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಬರುತ್ತೆ. ಈ ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಅಲ್ಲಿ ಇಲ್ಲಿ ಮೇನ್ಸ್ ಅಂತ ಬರುತ್ತೆ, ಮೇನ್ ಸ್ವಿಚ್ ಅಂತ. ಇಲ್ಲಿ ತೋರಿಸಿಲ್ಲ, ಆಕ್ಚುಲಿ ಮೇನ್ ಸ್ವಿಚ್ ಬರ್ಬೇಕಿಲ್ಲಿ. ಮೇನ್ ಸ್ವಿಚ್ ಇದ್ರ ಒಳಗಡೆ ಇರುತ್ತೆ. ಯಾಕೆ ಮೇನ್ ಸ್ವಿಚ್ ಇರಬೇಕು? ಫಾರ್ ಎಕ್ಸಾಂಪಲ್, ಮೇನ್ ಸ್ವಿಚ್ ಏನಕ್ಕೆ ಇರಬೇಕು ಅಂತಂದ್ರೆ, ನಾವು ಮನೆಯಲ್ಲಿ ಇರಬೇಕಾದ್ರೆ ಯಾವುದೋ ಒಂದು ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಕೆಟ್ಟೋಯ್ತು ಅನ್ಕೊಳ್ಳಿ,
ಅಥವಾ ಏನೋ ಎಲೆಕ್ಟ್ರಿಕಲ್ ಡ್ಯಾಮೇಜ್ ಆಯ್ತು ಇನ್ಸೈಡ್ ದ ಹೌಸ್, ಏನ್ ಮಾಡ್ತೀವಿ? ನಾವೇನ್ ಮಾಡ್ತೀವಿ ಅಂತಂದ್ರೆ ಎಲೆಕ್ಟ್ರಿಕ್ ಪರ್ಸನ್ ಕರಿತೀವಿ, ಈ ತರ ಹಾಳಾಗಿದೆ ಅದನ್ನ ಸರಿ ಮಾಡಿ ಅಂತ ಕರೆಸ್ತೀವಿ. ಇವಾಗ ಇದು ಎಲೆಕ್ಟ್ರಿಕ್ ಮೇನ್ ಸ್ವಿಚ್ ಇಲ್ಲ ಅಂತಂದ್ರೆ ಏನಾಗ್ತಾ ಇರುತ್ತೆ, ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ಮನೆ ಒಳಗೆ. ಈ ಸ್ವಿಚ್ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಡೈರೆಕ್ಟ್ ಆ ಪರ್ಸನ್ ಏನ್ ಮಾಡ್ತಾನೆ, ಹೋಗಿ ಡೈರೆಕ್ಟ್ ಆ ವೈರ್ನ ಇಟ್ಕೊಂತಾನೆ. ಇಟ್ಕೊಂಡ್ರೆ ಏನಾಗುತ್ತೆ, ಜನರಲ್ ಇಟ್ಕೊಳ್ಳಲ್ಲ, ಬೈ ಮಿಸ್ಟೇಕ್, ಓಕೆ, ಗೊತ್ತಿದ್ದು ಇಟ್ಕೊಂಡ್ರೆ ಏನಾಗುತ್ತೆ, ತುಂಬಾ ಡ್ಯಾಮೇಜ್ ಆಗುತ್ತೆ, ಶಾಕ್ ಹೊಡೆದು ಮನುಷ್ಯ ಸತ್ತೋಗ್ಲೂಬಹುದು. ಅಷ್ಟು ಡೇಂಜರಸ್ ಈ ಎಲೆಕ್ಟ್ರಿಕ್ ಕರೆಂಟ್. ಸೊ ಅದನ್ನ ಬಿ ಕೇರ್ಫುಲ್ ಆಗಿರಿ, ಓಕೆ. ಅವಾಗ ಏನ್ ಮಾಡ್ತಾನೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಮೇನ್ ಸ್ವಿಚ್ ಯೂಸ್ ಮಾಡ್ತಾ ಇದ್ದೀನಿ. ಮೇನ್ ಸ್ವಿಚ್ ಯೂಸ್ ಮಾಡಿದ್ರೆ ಏನ್ ಮಾಡ್ತೀನಿ, ಇಲ್ಲಿ ಲೈವ್ ವೈರ್ ಆಸ್ ವೆಲ್ ಆಸ್ ನ್ಯೂಟ್ರಲ್ ವೈರ್ ಎರಡನ್ನೂ ಕಟ್ ಮಾಡ್ತೀನಿ. ಇಲ್ಲಿ ಕನೆಕ್ಷನ್ ಹೇಗಿರುತ್ತೆ ಅಂದ್ರೆ ಈ ತರ ಇರುತ್ತೆ, ಈ ತರ ಇರುತ್ತೆ, ಓಕೆನಾ. ಇದು ಆಫ್ ಸ್ಟೇಟ್ ಅಲ್ಲಿ ಇದೆ. ಅದೇ ನಾನು ಆನ್ ಸ್ಟೇಟ್ ಅಲ್ಲಿ ಮಾಡಿದ್ರೆ ಈ ತರ ಇರುತ್ತೆ, ಆನ್ ಸ್ಟೇಟ್ ಇದು ಕನೆಕ್ಷನ್ ಆಗಿದೆ, ಈ ಒಳಗಡೆ ಈ ತರ ಇರುತ್ತೆ. ಅದೇ ಆಫ್ ಮಾಡ್ಬೇಕಂತಂದ್ರೆ ಜಸ್ಟ್ ಈ ತರ ಇರುತ್ತವು, ಈ ತರ ಇರುತ್ತೆ. ಆಫ್ ಅಂದ್ರೆ ಲೈವ್ ವೈರ್ ಅಲ್ಲೂ ಕರೆಂಟ್ ಪಾಸ್ ಆಗ್ತಿಲ್ಲ, ನ್ಯೂಟ್ರಲ್ ವೈರ್ ಅಲ್ಲೂ ಕರೆಂಟ್ ಪಾಸ್ ಆಗ್ತಿಲ್ಲ, ಇಲ್ಲಿ 0 ವೋಲ್ಟೇಜ್ ಪಾಸ್ ಆಗ್ತಿಲ್ಲ. ಅವಾಗ ಏನಾಗುತ್ತೆ, ಕರೆಂಟ್ ಪಾಸ್ ಆಗಲ್ಲ ಅಂತಂದ್ರೆ ಆ ಎಲೆಕ್ಟ್ರಿಕಲ್ ಪರ್ಸನ್ ಏನ್ ಮಾಡ್ತಾನೆ, ಆರಾಮ್ಸೆ ವರ್ಕ್ ಮಾಡ್ಕೋಬಹುದು ಸೇಫ್ ಆಗಿ. ಸೊ ಚೆಕ್ ಮಾಡ್ಬಿಟ್ಟು ಎಲ್ಲ ಮಾಡಿ ಕರೆಕ್ಟ್ ಆಗಿ ಏನೇನಾಗಿದೆ ಎಲ್ಲ ಮಾಡ್ಕೊಟ್ಬಿಟ್ಟು ಸರಿ ಮಾಡ್ಕೊಟ್ಬಿಟ್ಟು ಹೋಗ್ತಾನೆ ಅಲ್ವಾ. ಸೊ ಟು ಅವಾಯ್ಡ್ ಡ್ಯಾಮೇಜಸ್ ನಾವು ಮೇನ್ ಸ್ವಿಚ್ ನ ಯೂಸ್ ಮಾಡಲೇಬೇಕು, ಸರಿನಾ. ಮತ್ತೆ ಇಲ್ಲಿ ಬನ್ನಿ, ಇದು ಲೈವ್ ವೈರ್, ಓಕೆ, ಇದು ಲೈವ್ ವೈರ್, ಇದು ನ್ಯೂಟ್ರಲ್ ವೈರ್. ಈ ನ್ಯೂಟ್ರಲ್ ವೈರ್ ಆಸ್ ವೆಲ್ ಆಸ್ ಲೈವ್ ವೈರ್, ಇಲ್ಲಿ ನಾವು ಫ್ಯೂಸ್ ನ ಕನೆಕ್ಟ್ ಮಾಡಿರೋದು ಲೈವ್ ವೈರ್ಗೆ. ಯಾಕೆ ಲೈವ್ ವೈರ್ ಅಲ್ಲಿ ಫ್ಯೂಸ್ ನ ಕನೆಕ್ಟ್ ಮಾಡಬೇಕು, ದಟ್ ಟು ಇನ್ ಸೀರೀಸ್ ಕಾಂಬಿನೇಷನ್. ಇಲ್ಲಿ ಕರೆಂಟ್ ಯಾವ್ದ್ರಲ್ಲಿ, ವೋಲ್ಟೇಜ್ ಯಾವ್ದ್ರಲ್ಲಿ ಫ್ಲೋ ಆಗ್ತದೆ, 220 ವೋಲ್ಟ್ ಇದರಲ್ಲಿ. ಸೊ ಅದರಿಂದ ಫಾರ್ ಎಕ್ಸಾಂಪಲ್ ಇಲ್ಲಿ 0 ವೋಲ್ಟೇಜ್ ಹೋಗ್ತಾ ಇದೆ ನ್ಯೂಟ್ರಲ್ ಅಲ್ಲಿ, ದ ವರ್ಡ್ ಓನ್ಲಿ ಇಂಡಿಕೇಟಿಂಗ್ ಅಲ್ವಾ, ನ್ಯೂಟ್ರಲ್ ಅಂದ್ರೆ 0 ವೋಲ್ಟೇಜ್. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ 0 ವೋಲ್ಟೇಜ್ ಹೋಗೋದ್ರಿಂದ ಏನ್ ಎಫೆಕ್ಟ್ ಇಲ್ಲ. ನೀವೇನಾದ್ರೂ ಫ್ಯೂಸ್ ನ ಇಲ್ಲಿ ಕನೆಕ್ಟ್ ಮಾಡಿದ್ರೆ, ನೀವು ಅದೇ ಲೈವ್ ವೈರ್ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಸಪೋಸ್ ಫಸ್ಟ್ ಆಫ್ ಆಲ್ ವಾಟ್ ಯು ಮೀನ್ ಬೈ ಫ್ಯೂಸ್. ಫ್ಯೂಸ್ ಅಂದ್ರೆ ನಾನು ಹೇಳ್ಬೋದು, ಇಟ್ ಈಸ್ ಅ ಸೇಫ್ಟಿ ಡಿವೈಸ್. ಇಫ್ ಎಕ್ಸೆಸ್ ಆಫ್ ಕರೆಂಟ್ ಫ್ಲೋಸ್ ಥ್ರೂ ಇಟ್ ಡಿಸ್ಕನೆಕ್ಟ್ಸ್ ದ ಫ್ಲೋ ಆಫ್ ಕರೆಂಟ್ ಟು ದ ಎಲೆಕ್ಟ್ರಿಕಲ್ ಅಪ್ಲಯನ್ಸ್. ಯಾವಾಗ ಜಾಸ್ತಿ ಕರೆಂಟ್ ಫ್ಲೋ ಆದ್ರೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೀಟ್ ಪ್ರೊಡ್ಯೂಸ್ ಆಗಿದ್ರೆ ಏನಾಗುತ್ತೆ, ಅದು ಬ್ರೇಕ್ ಆಗುತ್ತೆ. ಯಾಕೆ, ಈ ಫ್ಯೂಸ್ ಇಸ್ ಮೇಡ್ ಅಪ್ ಆಫ್ ಲೆಡ್ ಅಂಡ್ ಟಿನ್. ಈ ಲೆಡ್ ಮತ್ತೆ ಟಿನ್ ಅನ್ನೋ ಅಲಾಯ್ ಮೂಲಕ ಮಾಡಿದ್ದಾರೆ. ಇದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತಂದ್ರೆ ಹೈ ರೆಸಿಸ್ಟೆನ್ಸ್ ಅಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್. ಲೋ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಅರೌಂಡ್ ಒಂದು 200 ಡಿಗ್ರಿ ಸೆಲ್ಸಿಯಸ್. ಓಕೆ, ಏನಾದ್ರೂ ಹೀಟ್ 200 ಡಿಗ್ರಿ ಸೆಲ್ಸಿಯಸ್ ಆದ್ರೆ ಆ ವೈರ್ ಏನಿದೆಯಲ್ಲ ಇದು ಮಧ್ಯೆ ಇದು ಬ್ರೇಕ್ ಆಗ್ಬಿಡತ್ತೆ. ಸೊ ಬ್ರೇಕ್ ಆದ್ರೆ ಏನಾಗುತ್ತೆ, ಈ ಲೈವ್ ವೈರ್ ಮೂಲಕ ವೋಲ್ಟೇಜ್ ಹೋಗಲ್ಲ, ನಥಿಂಗ್ ಬಟ್ ಕರೆಂಟ್ ಹೋಗಲ್ಲ. ಸೊ ಕರೆಂಟ್ ಹೋಗ್ಲಿ ಅಂದ್ರೆ ಎಲೆಕ್ಟ್ರಿಕಲ್ ಡಿವೈಸ್ ಎಲ್ಲ ಸೇಫ್ ಆಗಿರುತ್ತೆ, ಸರಿನಾ. ಆದ್ರಿಂದ ಈ ಲೈವ್ ವೈರ್ಗೆ ನಾವು ಫ್ಯೂಸ್ ನ ಕನೆಕ್ಟ್ ಮಾಡಬೇಕು. ಈ ಫ್ಯೂಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಫಸ್ಟ್ ಒನ್ ಇಸ್ ಕಂಪನಿ ಫ್ಯೂಸ್. ಕಂಪನಿ ಫ್ಯೂಸ್ ಅಂತಂದ್ರೆ ಇಲ್ಲಿ ನಾವು ಯೂಸ್ ಮಾಡ್ತೀವಿ. ಆಕ್ಚುಲಿ ಇಲ್ಲೊಂದು ಫ್ಯೂಸ್ ಬರಬೇಕು, ಕಂಪನಿ ಫ್ಯೂಸ್ ಅಂತ. ಕಂಪನಿ ಫ್ಯೂಸ್ ಅಂತಂದ್ರೆ ಈ ಫ್ಯೂಸ್ ನ ಓನ್ಲಿ ಎಲೆಕ್ಟ್ರಿಕ್ ಬೋರ್ಡ್ ಪರ್ಸನ್ ಮಾತ್ರ ಯೂಸ್ ಮಾಡ್ಬೇಕು. ಅದು ಯಾಕೆಂದ್ರೆ ಆಲ್ಮೋಸ್ಟ್ ಒಂದು 15 ಆಂಪಿಯರ್ ಇರುತ್ತೆ, 15 ಆಂಪಿಯರ್ ಇರುತ್ತೆ. ಅದರಿಂದ ಹೈ ಕರೆಂಟ್ ಫ್ಲೋ ಆಗ್ತಿರುತ್ತೆ. ಜನರಲಿ ನಾವು ಇನ್ಸ್ಟ್ರಕ್ಟ್ ಮಾಡಲ್ಲ ಈ ಕಂಪನಿ ಫ್ಯೂಸ್ ನ ಹ್ಯಾಂಡಲ್ ಮಾಡಕ್ಕೆ. ಬಟ್ ಇಲ್ಲಿ ಏನಿದೆಯಲ್ಲ ಈ ಫ್ಯೂಸ್ ನ ಯೂಸ್ ಮಾಡಬಹುದು. ಈ ಫ್ಯೂಸ್ ಅಲ್ಲಿ ಫಸ್ಟ್ ಒನ್ ಕಂಪನಿ ಫ್ಯೂಸ್ ಒಂದು, ಸೆಕೆಂಡ್ ಒನ್ MCB ಅಂತ, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. ಜನರಲಿ ಫುಲ್ ಫಾರ್ಮ್ ಕೇಳ್ತಾರೆ, ವಾಟ್ ಯು ಮೀನ್ ಬೈ MCB ಅಂತ. ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್, ಓಕೆನಾ. ಸೊ ಇದನ್ನ ಯೂಸ್ ಮಾಡ್ತಾರೆ. ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಇನ್ಸೈಡ್ ದ ಹೌಸ್. ಏನಾದ್ರೂ ಎಕ್ಸೆಸ್ ಆಫ್ ಫ್ಲೋ ಆಫ್ ಕರೆಂಟ್ ಫ್ಲೋ ಆಗ್ತಿದ್ರೆ ಇದು ಆಟೋಮ್ಯಾಟಿಕ್ ಆಗಿ ಇದು ಆಕ್ಚುಲಿ ಇಟ್ ಇಸ್ ಮೇಡ್ ಅಪ್ ಆಫ್ ಸೆಮಿ ಕಂಡಕ್ಟರ್ ಡಿವೈಸ್. ಓಕೆ, ಸೊ ಇದು ಹೇಗೆ ರೆಸ್ಪಾಂಡ್ ಆಗುತ್ತೆ ಅಂದ್ರೆ ವೆರಿ ಫ್ರಾಕ್ಷನ್ ಆಫ್ ಸೆಕೆಂಡ್, 10⁻⁻8 ಸೆಕೆಂಡ್, ಅಷ್ಟು ಕಮ್ಮಿ ಟೈಮಲ್ಲಿ ಇದು ರಿಯಾಕ್ಟ್ ಮಾಡುತ್ತೆ. ಏನಾದ್ರು ಎಕ್ಸೆಸ್ ಆಫ್ ಫ್ಲೋ ಆಫ್ ಕರೆಂಟ್ ಫ್ಲೋ ಆಗ್ತಿದ್ರೆ. ಓಕೆ, ಎಕ್ಸೆಸ್ ಆಫ್ ಫ್ಲೋ ಆಫ್ ಕರೆಂಟ್ ಆಗ್ತಾ ಇದ್ರೆ
ಅದು ಆಟೋಮೆಟಿಕ್ ಆಗಿ ಸ್ಟೆಪ್ ಡೌನ್ ಆಗುತ್ತೆ. ಅಂದ್ರೆ ಅದು ಆನ್ ಸ್ಟೇಟ್ ಅಲ್ಲಿ ಇದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಮತ್ತೆ ಆ ಪ್ರಾಬ್ಲಮ್ ನ ರೆಕ್ಟಿಫೈ ಮಾಡಿದ್ಮೇಲೆ ನಾವು ಆನ್ ಮಾಡಬಹುದು ಬೈ ಪುಷ್ ಇಟ್ ಆಫ್. ಓಕೆ, ಅಪ್ ಸೈಡ್. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಕಂಪನಿ ಫ್ಯೂಸ್ ಆಯ್ತು, MCB ಆಯ್ತು, ಇನ್ನೊಂದು ಕಾರ್ಟ್ರಿಡ್ಜ್ ಫ್ಯೂಸ್ ಅಂತ ಬರುತ್ತೆ. ಕಾರ್ಟ್ರಿಡ್ಜ್ ಫ್ಯೂಸ್ ಹೇಗೆ ಅಂತಂದ್ರೆ ಇವಾಗಿನ ಕಾಲದಲ್ಲಿ ಎಲೆಕ್ಟ್ರಿಕಲ್ ಅಪ್ಲೈನ್ಸ್, ಆ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಜೊತೆನೆ ಒಂದು ಚಿಕ್ಕ ಫ್ಯೂಸ್ ಬರುತ್ತೆ, ಅದನ್ನ ನಾವು ಕಾರ್ಟ್ರಿಡ್ಜ್ ಫ್ಯೂಸ್ ಅಂತ ಕರಿತೀವಿ. ಸರಿನಾ? ಅಷ್ಟಾಯ್ತು. ಇಲ್ಲಿ ನೆಕ್ಸ್ಟ್ ಇನ್ಸೈಡ್ ದ ಹೌಸ್ ಯು ಕ್ಯಾನ್ ಸಿ ಎಲ್ಲ ಸಾಕೆಟ್ಸ್ ಇದೆ, ನೀವು ಕನೆಕ್ಟ್ ಮಾಡ್ಬೋದು. ಆದ್ಮೇಲೆ ರೆಫ್ರಿಜರೇಟರ್ ಕನೆಕ್ಟ್ ಮಾಡ್ಬೋದು, ಎಲ್ಲ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಕನೆಕ್ಟ್ ಮಾಡ್ಬೋದು. ಈ ತರ ಇದು ವರ್ಕ್ ಆಗುತ್ತೆ. ಬಟ್ ಇಲ್ಲಿ ನೀವು ನೋಡ್ಬೋದು ಗ್ರೀನ್ ಕಲರ್ ಏನಿದೆಯಲ್ಲ, ಇದು ಅರ್ತ್ ವೈರ್ ಅಂತ. ಈ ಅರ್ತ್ ವೈರ್ ಪ್ರಾಮುಖ್ಯತೆ ಏನು, ಇಂಪಾರ್ಟೆನ್ಸ್ ಏನು? ಈ ಅರ್ತ್ ವೈರ್ ಎಲ್ಲಾ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗೂ ಕನೆಕ್ಟ್ ಮಾಡಬೇಕಾ? ಇಲ್ಲ, ಎಲ್ಲ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗೆ ಕನೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಇದು ಅರ್ಥಿಂಗ್ ವೈರ್ ಏನಿದೆಯಲ್ಲ, ಓನ್ಲಿ ಮೆಟಾಲಿಕ್ ಬಾಡಿ ಇರೋ ಅಪ್ಲೈನ್ಸ್ಗೆ ಮಾತ್ರ ಕನೆಕ್ಟ್ ಮಾಡಬೇಕು. ಯಾವುದು ಮೆಟಾಲಿಕ್ ಬಾಡಿ ಇರುತ್ತೆ ಎಲೆಕ್ಟ್ರಿಕಲ್ ಅಪ್ಲೈನ್ಸ್, ಅದಕ್ಕೆ ಮಾತ್ರ ಕನೆಕ್ಟ್ ಮಾಡಬೇಕು. ಯಾಕಂದ್ರೆ ಏನಾದ್ರೂ ಲೈವರ್ ಮೆಟಾಲಿಕ್ ಬಾಡಿ ಜೊತೆ ಕನೆಕ್ಟ್ ಆಗಿದ್ರೆ ಏನಾಗುತ್ತೆ, ಇಫ್ ಇಟ್ ಟಚ್ ಇಟ್, ಅದು ಶಾಕ್ ಹೊಡೆಯುತ್ತೆ. ಶಾಕ್ ಹೊಡೆದ್ರೆ ನಮ್ಗೆ ಗೊತ್ತಲ್ಲ, ಏನಾದ್ರೂ ಹೆಲ್ತ್ ಇಶ್ಯೂಸ್ ಆಗುತ್ತೆ, ಅಥವಾ ಮನುಷ್ಯ ಗೊತ್ತಲ್ಲ, ಅದು ಬೇಡ ನಾನು ಹೇಳೋದು. ಸೊ ಅದರಿಂದ ಟು ಅವಾಯ್ಡ್ ದಾಟ್ ಇಲ್ಲಿ ಅರ್ತ್ ವೈರ್ನ ಯೂಸ್ ಮಾಡ್ತೀವಿ. ಸರಿನಾ? ಓನ್ಲಿ ಫಾರ್ ಮೆಟಾಲಿಕ್ ಬಾಡಿ. ಅಲ್ಲಿ ಏನಾದ್ರೂ ಕರೆಂಟ್ ಫ್ಲೋ ಆಗ್ತಿದ್ರೆ ಆ ಮೆಟಾಲಿಕ್ ಬಾಡಿಯಲ್ಲಿ, ಈ ಅರ್ತ್ ವೈರ್ ಇರೋದ್ರಿಂದ ಎಕ್ಸೆಸ್ ಆಫ್ ಚಾರ್ಜಸ್ ವಿಲ್ ಗೋ ಟು ದ ಅರ್ತ್. ಎಲ್ಲ ಚಾರ್ಜಸ್ ಅರ್ತ್ ಜೊತೆ ಶೇರ್ ಆಗುತ್ತೆ. ಆವಾಗ ನೀನು ಟಚ್ ಮಾಡಿದ್ರು ಏನಾಗಲ್ಲ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗೆ. ಸೊ ಅದರಿಂದ ಈ ಅರ್ತ್ ವೈರ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾವುದಕ್ಕೆ? ಮೆಟಾಲಿಕ್ ಬಾಡಿ ಇರೋ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗೆ. ಸರಿನಾ? ಅಷ್ಟಾಯ್ತು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಟರ್ಮ್ಸ್ ಬರುತ್ತೆ. ಏನೇನು? ಶಾರ್ಟ್ ಸರ್ಕ್ಯೂಟ್, ಓಕೆನಾ, ಓವರ್ಲೋಡಿಂಗ್. ಶಾರ್ಟ್ ಸರ್ಕ್ಯೂಟ್ ಅಂತಂದ್ರೇನು, ಓವರ್ಲೋಡಿಂಗ್ ಅಂದ್ರೇನು? ಇಲ್ಲಿ ನೋಡಿ, ಮನೆಗಳಲ್ಲಿ, ಓಕೆ ಇಲ್ಲಿ ಬರೀತೀನಿ, ಶಾರ್ಟ್ ಸರ್ಕ್ಯೂಟ್. ಈ ಶಾರ್ಟ್ ಸರ್ಕ್ಯೂಟ್ ಅನ್ನೋದು ಒಂದು ಇವೆಂಟ್ ಇನ್ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್. ಶಾರ್ಟ್ ಸರ್ಕ್ಯೂಟ್ ಅನ್ನೋದು ಏನಂದ್ರೆ ಶಾರ್ಟ್ ಸರ್ಕ್ಯೂಟ್. ಇಲ್ಲಿ ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್ ಏನಿದೆಯಲ್ಲ, ಆ ವೈರ್ಸ್ ಕಾಂಟ್ಯಾಕ್ಟ್ ಅಲ್ಲಿ ಆದ್ರೆ ಈ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ನೀವು ಹೇಳ್ಬೋದು, ಸರ್ ಅದೇ ಹಿಂಗಾಗತ್ತೆ, ಅದ್ರ ಮೇಲೆ ಇನ್ಸುಲೇಷನ್ ಇರುತ್ತಲ್ವಾ? ಹೌದು, ನಿಜ. ಏನಾಗುತ್ತೆ, ಡ್ಯೂ ಟು ಓವರ್ ಹೀಟಿಂಗ್ ಆ ಮೇಲ್ಗಡೆ ಇರೋ ಎಲ್ಲ ರಬ್ಬರ್, ಆ ಇನ್ಸುಲೇಷನ್ ಹೋದ್ಮೇಲೆ ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್ ಕನೆಕ್ಟ್ ಆದ್ರೆ ಅಥವಾ ಕಾಂಟ್ಯಾಕ್ಟ್ ಅಲ್ಲಾದ್ರೆ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಶಾರ್ಟ್ ಸರ್ಕ್ಯೂಟ್ ಅಂದ್ರೇನು? ಇವಾಗ ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್ ಕನೆಕ್ಟ್ ಆದಾಗ, ಕಾಂಟ್ಯಾಕ್ಟ್ ಅಲ್ಲಿ ಆದಾಗ ಎಕ್ಸೆಸ್ ಆಫ್ ಕರೆಂಟು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಹೆವಿಲಿ increase in current. ಸರಿನಾ? ಅಲ್ಲಿ ಕರೆಂಟ್ ಏನಾಗುತ್ತೆ, ಸಡನ್ ಆಗಿ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗಲ್ಲ, ಇನ್ಕ್ರೀಸ್ ಆಗುತ್ತೆ. ಚೇಂಜ್ ಅಂತಾರೆ, ಚೇಂಜ್ನು ಆಗಲ್ಲ. ಚೇಂಜ್ ಇನ್ ದ ಸೆನ್ಸ್ ಯು ಹ್ಯಾವ್ ಟು ಇಂಡಿಕೇಟ್ ವೆದರ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ಸೊ ಚೇಂಜ್ ಅಂತ ಹೇಳಕ್ಕಾಗಲ್ಲ. ಸೊ ಇಲ್ಲಿ ಕರೆಂಟ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ, ಆಲ್ಮೋಸ್ಟ್ ವಿತ್ ಝೀರೋ ರೆಸಿಸ್ಟೆನ್ಸ್. ನಿಮ್ಗೆ ಗೊತ್ತಲ್ಲ ಓಮ್ಸ್ ಲಾ ಫಾರ್ಮುಲಾ, V is equal to IR. ಯಾವಾಗ ರೆಸಿಸ್ಟೆನ್ಸ್ ಝೀರೋ ಆಗುತ್ತೆ, ಇನ್ಫಿನಿಟಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಅಂದ್ರೆ ಹೈಯೆಸ್ಟ್ ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆಗ್ತಾನೆ ಇರುತ್ತೆ. ಸರಿನಾ? ಸೊ ಅದನ್ನ ಶಾರ್ಟ್ ಸರ್ಕ್ಯೂಟ್ ಅಂತಾರೆ. ಮತ್ತೆ ಓವರ್ಲೋಡಿಂಗ್ ಅಂದ್ರೇನು? ಓವರ್ಲೋಡಿಂಗ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸ್ವಿಚ್ ಇದೆ, ಓಕೆನಾ, ಸ್ವಿಚ್ ಬೋರ್ಡ್, ಮಲ್ಟಿಪಲ್ ಸಾಕೆಟ್ ಇದೆ. ಓಕೆ, ನಾನು ಲ್ಯಾಪ್ಟಾಪ್ ಹಾಕ್ತೀನಿ, ಟಿವಿನೂ ಅದಕ್ಕೆ ಕನೆಕ್ಟ್ ಮಾಡಿದ್ದೀನಿ, ಮತ್ತೆ ರೆಫ್ರಿಜರೇಟರ್ನು ಅದಕ್ಕೆ ಕನೆಕ್ಟ್ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ನು ಅದಕ್ಕೆ ಕನೆಕ್ಟ್ ಮಾಡಿದ್ದೀನಿ. ಏನಾಗುತ್ತೆ, ಈ ಸಾಕೆಟ್ ಅಲ್ಲಿ ಜಾಸ್ತಿ ಕರೆಂಟ್ ಫ್ಲೋ ಆಗ್ತಿದೆ ತಾನೆ, ಜಾಸ್ತಿ ಅಮೌಂಟ್ನ ಈ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಡ್ರಾ ಮಾಡ್ಕೊಳ್ತಿದೆ. ಅಂದ್ರೆ ಈ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗೆ ರೆಸಿಸ್ಟೆನ್ಸ್ ಇರುತ್ತೆ ತಾನೆ. ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗೆ ರೆಸಿಸ್ಟೆನ್ಸ್ ಇರೋದ್ರಿಂದ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ರೆಸಿಸ್ಟೆನ್ಸ್ ಮತ್ತೆ ಕರೆಂಟ್ ಜಾಸ್ತಿ, ಎರಡೂ ಜಾಸ್ತಿ ಆದಾಗ, if you use those electrical appliances for long time, ನಿಮ್ಗೆ ಗೊತ್ತಿದೆ H is equal to I square RT. ಇಲ್ಲಿ ಜಾಸ್ತಿ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಯೂಸ್ ಮಾಡಿದ್ರಿಂದ ಜಾಸ್ತಿ ಕರೆಂಟ್ ಡ್ರಾ ಆಗುತ್ತೆ. ಒಂದು ಫಸ್ಟ್ ಪ್ಯಾರಾಮೀಟರ್. ಎಲ್ಲಾ ಎಲೆಕ್ಟ್ರಿಕಲ್ ಅಪ್ಲೈನ್ಸ್
ಅಪ್ಲೈನ್ಸ್ಗೂ ತನ್ನದೇ ಆದ ರೆಸಿಸ್ಟೆನ್ಸ್ ಇರುತ್ತೆ. ಅಂದ್ರೆ ಎಲ್ಲಾ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿರೋದ್ರಿಂದ ರೆಸಿಸ್ಟೆನ್ಸು ಇನ್ಕ್ರೀಸ್ ಆಗುತ್ತೆ. ಆ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ನ ಜಾಸ್ತಿ ಸಮಯ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಫಾರ್ ಲಾಂಗ್ ಟೈಮ್ ಹೀಟ್ ಪ್ರೊಡ್ಯೂಸ್ ಆಗಿ ಅದು ಬೆಂಕಿ ಹತ್ಕೋಬಹುದು. ಓಕೆ, ಬೆಂಕಿ ಹತ್ಕೋಬಹುದು. ಅದರಿಂದ ಯಾವಾಗ್ಲೂ ಎಲ್ಲ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ನ ಒಂದೇ ಸಾಕೆಟ್ ಇಡಬೇಡಿ. ಸೊ ಈ ಫೆನಾಮಿನ ನಾವೇನಂತ ಕರಿತೀವಿ ಅಂದ್ರೆ ಓವರ್ಲೋಡಿಂಗ್ ಅಂತ ಕರಿತೀವಿ. ಇಷ್ಟು ತಿಳ್ಕೊಂಡ್ರೆ ಸಾಕು. ಅರ್ಥ ಆಯ್ತಾ? ಸೊ ಸ್ವಿಚ್ ಆಯ್ತು, ಮೇನ್ ಸ್ವಿಚ್ ಆಯ್ತು, ಕಿಲೋ ವ್ಯಾಟ್ ಅವರ್ ಮೀಟರ್ ಆಯ್ತು. ಓಕೆ, ಸೊ ಸ್ವಿಚ್ ಬೋರ್ಡ್, ಅರ್ಥಿಂಗ್, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಎಲ್ಲ ಆಯ್ತು. ಸೊ ನೆಕ್ಸ್ಟ್ ಏನಿದೆ, ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆದ್ಮೇಲೆ ಅಷ್ಟೇ ಅಲ್ವಾ? ಸೊ ಅಷ್ಟು ಟಾಪಿಕ್ಸ್ ಕವರ್ ಮಾಡಿದ್ವಿ. ಓಕೆ, ಮೇನ್ ಫ್ಯೂಸ್. ಸೊ ಇಲ್ಲ ನೋಡಿ, ಫ್ಯೂಸ್ ಬಗ್ಗೆ. ಮೇನ್ ಫ್ಯೂಸ್ ಇದನ್ನ ಲೈವ್ ವೈರ್ಗೆ ಕನೆಕ್ಟ್ ಮಾಡೋದು. ಸೊ ಇದು ಅಪ್ರಾಕ್ಸಿಮೇಟ್ಲಿ ಎಷ್ಟಿರುತ್ತೆ ಅಂದ್ರೆ 15 ಆಂಪಿಯರ್. ಓಕೆ, ಸೊ ಇದನ್ನ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಇದು ನ್ಯೂಟ್ರಲ್ ವೈರ್. ನ್ಯೂಟ್ರಲ್ ವೈರ್ ಅಲ್ಲಿ ಎಷ್ಟಿರುತ್ತೆ? ಇದು 220 ವೋಲ್ಟ್. ಇದೆಷ್ಟಿರುತ್ತೆ? ನ್ಯೂಟ್ರಲ್ ವೈರ್ 0 ವೋಲ್ಟ್. ಇದು ಫ್ಯೂಸ್. ನೆಕ್ಸ್ಟ್ ಇದು 220. ಓಕೆ, ಇದು ಮೀಟರ್ ರೀಡಿಂಗ್. ಓಕೆ, ಸೊ ಈ ರೀಡಿಂಗ್ ನೋಡ್ಬಿಟ್ಟೆ ನಮಗೆ ಎಲೆಕ್ಟ್ರಿಕ್ ಬೋರ್ಡ್ ಪರ್ಸನ್ ನಮಗೆ ಬಿಲ್ ಕೊಡೋದು. ಓಕೆ, ಕಿಲೋ ವ್ಯಾಟ್ ಅವರ್. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಆಲ್ವೇಸ್ ಯೂಸ್ಡ್ ಇನ್ ಎ ಯೂನಿಟ್ ಕಾಲ್ಡ್ ಕಿಲೋ ವ್ಯಾಟ್ ಅವರ್, KWH. ನಿಮ್ಗೆ ರಿಲೇಷನ್ ಗೊತ್ತಿದೆಯಲ್ಲ, SI ಯೂನಿಟ್ ಅಂಡ್ ಕಮರ್ಷಿಯಲ್ ಯೂನಿಟ್. ಸೊ ಇಲ್ಲಿ ನೀವು ಹೇಳ್ಬೋದು 1 ಕಿಲೋ ವ್ಯಾಟ್ ಅವರ್ ಇಸ್ ಈಕ್ವಲ್ ಟು 3.6 into 10⁶ ಜೌಲ್ ಅಂತ. ಸೊ ದಿಸ್ ಈಸ್ ಅರ್ಥಿಂಗ್. ಇಲ್ಲಿ ಅರ್ಥಿಂಗ್ ಕೊಟ್ಟಿದ್ದಾರೆ ನೋಡಿ ಎಲ್ಲದಕ್ಕೂ. ಇಲ್ಲಿ ಮೇನ್ ಸ್ವಿಚ್, ಅದೇ ಹೇಳಿದ್ನಲ್ಲ, ಇಲ್ಲಿ ಓಪನ್ ಸರ್ಕ್ಯೂಟ್ ಇದೆ. ಏನಾದರೂ ನೀವು ಡ್ಯಾಮೇಜ್ ಆದ್ರೆ ಇನ್ಸೈಡ್ ದ ಹೌಸ್, ಯು ಹ್ಯಾವ್ ಟು ಸ್ವಿಚ್ ಆಫ್ ದಿಸ್ ಮೇನ್ ಸ್ವಿಚ್. ಓಕೆ, ನೀವನ್ನ ಮಿಕ್ಕಿದ ಕೆಲಸನ ಮಾಡ್ಕೋಬಹುದು, ಎಲೆಕ್ಟ್ರಿಕಲ್ ಕೆಲಸನ. ಸೊ ಎಲ್ಲ ಕರೆಕ್ಟ್ ಆದ್ಮೇಲೆ ಈ ಮೇನ್ ಸ್ವಿಚ್ ನ ಹಾಕೋಬಹುದು. ಸರಿನಾ? ಇಲ್ಲಿ ಕನೆಕ್ಷನ್ ಆಫ್ ವೇರಿಯಸ್ ಅಪ್ಲೈನ್ಸ್ ಇನ್ ಎ ಪ್ಯಾರಲಲ್ ಕಾಂಬಿನೇಷನ್. ನಮ್ಗೆ ಗೊತ್ತು ಎಲ್ಲ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಪ್ಯಾರಲಲ್ ಕಾಂಬಿನೇಷನ್ ಎಲ್ಲ ಯೂಸ್ ಮಾಡ್ತೀವಂತ. ಅದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ಚಾಪ್ಟರ್ ಇದೆ ಎಲೆಕ್ಟ್ರಿಸಿಟಿ. ಸರಿನಾ? ಆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಒಂದ್ಸತಿ ನೋಡಿ. ಸೊ ಇಟ್ಸ್ ಆಲ್ ಅಬೌಟ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್. ಮತ್ತೆ ಡಿಫರೆನ್ಸ್ ಬಿಟ್ವೀನ್ AC ಅಂಡ್ DC. ಏನ್ ಡಿಫರೆನ್ಸ್ ಬಿಟ್ವೀನ್? ಫಸ್ಟ್ ಆಫ್ ಆಲ್ ಇಲ್ಲಿ ನಾನು DC ಕನ್ಸಿಡರ್ ಮಾಡ್ತೀನಿ. ಡೈರೆಕ್ಟ್ ಕರೆಂಟ್, ಮತ್ತೆ ಇಲ್ಲಿ ಆಲ್ಟರ್ನೇಟ್ ಕರೆಂಟ್. ಆಲ್ಟರ್ನೇಟ್ ಕರೆಂಟ್ ನ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಡಿಫರೆನ್ಸ್ ಒಂದೊಂದಾಗಿ ಹೇಳೋಣ. ಇದು ಶಾರ್ಟ್ ಆಗಿ DC ಅಂತ ಕರೀತಾರೆ, ಇದು ಶಾರ್ಟ್ ಆಗಿ AC ಅಂತ ಕರೀತಾರೆ. ನೋಡಿ, ಫಸ್ಟ್ ಆಫ್ ಆಲ್ ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತಾಡೋಣ. ಈ DC ಕರೆಂಟ್ ಮತ್ತೆ ಆಲ್ಟರ್ನೇಟ್ ಕರೆಂಟ್, ಈ ಮ್ಯಾಗ್ನಿಟ್ಯೂಡ್ ಏನಿದಿಲ್ಲ ಇಲ್ಲಿ, ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್, ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಏನಾಗುತ್ತೆ ಇದರಲ್ಲಿ? ಸೇಮ್ ಇರುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್, ನೀವು DC ಸೋರ್ಸ್ ತಗೊಂಡ್ರೆ ಸೆಲ್ ಬ್ಯಾಟ್ರಿನ ತಗೊಳ್ಳಿ, ಅದು ಸೇಮ್ ಅಮೌಂಟ್ ಆಫ್ ಕರೆಂಟ್ ಕೊಡುತ್ತೆ, ವೇರಿ ಮಾಡಲ್ಲ. ಬಟ್ ಇಲ್ಲಿ ಆಲ್ಟರ್ನೇಟ್ ಕರೆಂಟ್ ನಿಮಗೆ ಯಾವ ಎಲೆಕ್ಟ್ರಿಕಲ್ ಡಿವೈಸ್ಗೆ ಎಷ್ಟು ಬೇಕು ಅಷ್ಟೇ ಕರೆಂಟ್ ಕೊಡುತ್ತೆ. ಸೊ ಇಲ್ಲಿ ನಾನು ಹೇಳ್ಬೋದು, ದಿಸ್ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಚೇಂಜಸ್. ಸರಿನಾ? ನೆಕ್ಸ್ಟ್ ಡೈರೆಕ್ಷನ್. ಡೈರೆಕ್ಷನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಡು ನಾಟ್ ಚೇಂಜ್. ಇದು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಡು ನಾಟ್ ಚೇಂಜ್. ಬಟ್ ವೇರ್ ಆಸ್ ಆಲ್ಟರ್ನೇಟ್ ಕರೆಂಟ್ ರಿವರ್ಸ್ ಆಗುತ್ತೆ. ಯಾವಾಗ? ಪಿರಿಯಡಿಕಲಿ. ಪಿರಿಯಡಿಕಲಿ. ಓಕೆ, ನೆಕ್ಸ್ಟ್ ಏನು? ಸೋರ್ಸಸ್. ಯಾವ್ದಾದ್ರು ಸೋರ್ಸ್ ಕೊಡ್ಬೋದು ನೀವು ಇದಕ್ಕೆ. ಯಾವುದು? DCಗೆ ಸೆಲ್ ಆರ್ ಬ್ಯಾಟರಿ.
ಇಲ್ಲಿ ಏನ್ ಕೊಡ್ತೀರಾ? ಜನರೇಟರ್, ಡೈನಮೋ, ಮತ್ತೆ ಮೇನ್ಸ್. ಇಷ್ಟು ಎಕ್ಸಾಂಪಲ್ ಕೊಡ್ಬೋದು ಸೋರ್ಸಸ್ಗೆ. ಈ 3 ಡಿಫ್ರೆನ್ಸ್ ಸಾಕು. ಮ್ಯಾಗ್ನಿಟ್ಯೂಡ್ ಇದರಲ್ಲಿ ಡಿ ಸಿ ಅಲ್ಲಿ ಸೇಮ್ ಆಗಿರುತ್ತೆ, ಆಲ್ಟರ್ನೇಟ್ ಕರೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಡೈರೆಕ್ಷನ್ ಇಲ್ಲಿ ಚೇಂಜ್ ಆಗಲ್ಲ, ಇಲ್ಲಿ ಚೇಂಜ್ ಆಗ್ತಾ ಇರುತ್ತಾನೆ. ಓಕೆ, ಮತ್ತೆ ಇಲ್ಲಿ ಸೋರ್ಸಸ್ ಸೆಲ್ ಆರ್ ಬ್ಯಾಟ್ರಿ. ದೀಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಎ ಸಿ ಅಂಡ್ ಡಿ ಸಿ. ಸ್ಕ್ರೀನ್ ಶಾಟ್ ತಗೊಳ್ಳಿ. ಆಯ್ತು. ಸೊ ಇಷ್ಟು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಸರಿನಾ? ಸೊ ಇಲ್ಲಿ 8th ಸ್ಟ್ಯಾಂಡರ್ಡ್ ಅಲ್ಲಿ ಕೆಮಿಕಲ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ಸ್ ಓದಿದ್ದೀರಾ. 10th ಅಲ್ಲಿ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ಸ್ ಫಸ್ಟ್ ಚಾಪ್ಟರ್ ಓದಿದ್ದೀರಾ 10th ಸ್ಟ್ಯಾಂಡರ್ಡ್ ಅಲ್ಲಿ. ಮತ್ತೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈ 2nd ಚಾಪ್ಟರ್ ಅಲ್ಲಿ ಓದಿದ್ದೀರಾ. ಸೊ ಇಷ್ಟು ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್. ಸೊ ಫಸ್ಟ್ ಚಾಪ್ಟರ್ ಆಸ್ ವೆಲ್ ಆಸ್ 2nd ಚಾಪ್ಟರ್ ಮುಗಿಸಿದೀವಿ. ಸೊ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಸರಿನಾ? ಇಷ್ಟು ಹೇಳ್ತಾ ಚೆನ್ನಾಗಿ ಓದಿ, ಸರಿನಾ? ಮಿಸ್ ಮಾಡಬೇಡಿ. ಎಕ್ಸಾಮ್ ಸಮೀಪ ಬರ್ತಾ ಇದೆ, ಆದಷ್ಟು ಗಿವ್ ಯುವರ್ ಬೆಸ್ಟ್. ಸೊ ನಿಮ್ಗೆ ಗೊತ್ತಲ್ಲ ಏನು ಕೊನೆಗೆ, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಸ್ಟಡಿ. ಥ್ಯಾಂಕ್ ಯು.